तस्मै श्रीगुरवे ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। ओम शांति शांति शांति। ಭಗವಂತನ ಅನುಗ್ರಹದಿಂದ ನಾವು ಆಚಾರ್ಯರ ಭಾಷೆ ಸಮೇತ ಬೃಹದಾರಣ್ಯಕ 2ನೇ ಅಧ್ಯಾಯ 1ನೇ ಬ್ರಾಹ್ಮಣದ ಕೊನೆಯದಾದ 20ನೇ ಖಂಡಿಕೆಯಲ್ಲಿ 320 ಭಾಷೆ ಭಾಗಗಳನ್ನು ಮುಗಿಸಿ 321 ಪ್ರಾರಂಭ ಮಾಡಬೇಕಿದೆ. 319 ಮತ್ತು 320 2 ಭಾಷೆ ಭಾಗಗಳಲ್ಲಿ ಆತ್ಮೈಕತ್ವ ವಿದ್ಯೆ ಅನ್ನುವಂಥದ್ದು ಶ್ರುತಿಗೂ ವಿರೋಧ, ಪ್ರತ್ಯಕ್ಷಾದಿಗಳಿಗೂ ವಿರೋಧ. ಶ್ರುತಿಗೆ ವಿರೋಧ ಹೇಗೆ ಅಂತಂದ್ರೆ, ಕರ್ಮಕಾಂಡದಲ್ಲಿರುವ ಶಾಸ್ತ್ರಗಳು ಆತ್ಮ ಅನೇಕತ್ವವನ್ನು ಇಟ್ಕೊಂಡೆ ಬೋಧವನ್ನು ಮಾಡಿದೆ, ಕರ್ಮಗಳ ಬೋಧನೆಯನ್ನ ಮಾಡಿದೆ. ಮತ್ತು ಕರ್ಮಕಾಂಡ ಬಿಟ್ಬಿಟ್ರು ಕೂಡ ಉಪನಿಷತ್ತು ಹೊರಟಿರೋದು ಮೋಕ್ಷಶಾಸ್ತ್ರ. ಅದು ಬದ್ಧನಾದವನಿಗೆ ಮೋಕ್ಷವನ್ನ ಕೊಡ್ಸೋದಿಕ್ಕೋಸ್ಕರ ಹೋಗಿರೋದು. ಅಂದ್ರೆ ಬದ್ಧನಾದವನೊಬ್ಬ ಇದಂತಾನೆ. ಉಪನಿಷತ್ತಿನ ಪ್ರಕಾರ ಯಾರಿಗೆ ಮೋಕ್ಷ? ಬದ್ಧನಾದವನಿಗೆ. ಬದ್ಧನಾದವನು ಇದಾನೆ ಅಂತಂದ್ರೆ ಬದ್ಧ ಮತ್ತು ಮುಕ್ತ ಅಂತಿದ್ದಾರೆ ಅಂತ ಆಗುತ್ತೆ. ಆದ್ರಿಂದ ಸ್ವಾರ್ಥ ವಿಘಾತ, ಸೆಲ್ಫ್ ಕಾಂಟ್ರಡಿಕ್ಟರಿ, ತನಗೆ ತಾನೇ ವಿರುದ್ಧವಾಗಿ ಹೇಳ್ದಂಗಾಗತ್ತೆ. ಉಪನಿಷತ್ ಪ್ರಕಾರ ತನಗೆ ತಾನೇ ವಿರುದ್ಧ, ಯಾಕಂದ್ರೆ ಅಲ್ಲಿ ವಿಷಯನೇ ಇಲ್ಲ. ವಿಷಯ ಅಂದ್ರೆ ಸಬ್ಜೆಕ್ಟ್, ಯಾರಿಗೆ ಹೇಳ್ಕೊಡ್ಬೇಕೋ. ವಿಷಯ ಅಂದ್ರೆ ಆ ಉಪನಿಷತ್ನಲ್ಲಿ ವಿಷಯ ಇಲ್ಲ ಅಂತಲ್ಲ, ಯಾರಿಗೆ ಹೇಳ್ಕೊಡ್ಬೇಕೋ ಅವನೇ ಇಲ್ಲ. ಇದಾನೆ ಅಂದ್ರೆ ದ್ವೈತ ಆಗ್ಬಿಡ್ತು, ವಿರೋಧ ಆಗ್ಬಿಡ್ತು, ಇಲ್ಲ. ಆದ್ರಿಂದ ಅದು ಪ್ರಮಾಣ ಇಲ್ಲದೆ ಹೋಗ್ಲೆ. ಆದರೆ ಕರ್ಮಕಾಂಡದಲ್ಲಿ ಅದಕ್ಕೆ ವಿಷಯರಾದಂತ ಅಂದ್ರೆ ಕರ್ಮಗಳನ್ನು ಅನುಷ್ಠಾನ ಮಾಡುವವರು ಇದ್ದಾರೆ. ಜ್ಯೋತಿಷ್ಠೋಮಿನ ಸ್ವರ್ಗ ಕಾಮೋ ಯಜೇತ ಅಂತಂದ್ರೆ ಸ್ವರ್ಗಕಾಮಿಗಳಿದ್ದಾರೆ. ಅವರಿಗೆ ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ ಸ್ವರ್ಗ ಸಿಗತ್ತೆ ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಸ್ವರ್ಗ ಕಾಮ ಇದೆ, ಅದು ಆ ಫಲ ಪಡೆಯೋದಿಕ್ಕೆ, ಯಾಕಂದ್ರೆ ಅದು ಅಪೌರುಷಯವಾದ್ರಿಂದ ಪುರುಷಮತಿಗೆ ಸಿಗಲ್ಲ. ಸ್ವರ್ಗ ಅನ್ನುವುದು ಅಪೌರುಷಯ. ಅಪೌರುಷ ಅನ್ನೋದು ಪುರುಷನ ಮತಿಗೆ ಎಟಕದೇ ಇರುವಂಥದ್ದು. ಇಲ್ಲಿ ಯಾವುದೇ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸಿಗದೇ ಇರುವಂಥದ್ದು, ಶಾಸ್ತ್ರದಿಂದ ಮಾತ್ರ ತಿಳಿದು ಬರುವಂಥದ್ದು. ಆ ಸ್ವರ್ಗಾದಿ ವಿಷಯಗಳು ಹೇಗೆ ಶಾಸ್ತ್ರದಿಂದ ಮಾತ್ರ ತಿಳಿದು ಬರುತ್ತೋ, ಅದನ್ನು ಪಡೆಯೋದಿಕ್ಕೆ ಉಪಾಯಗಳು ಕೂಡ ಅಪೌರುಷಯ. ಸ್ವರ್ಗಾದಿಗಳ ಬಗ್ಗೆ ಶಾಸ್ತ್ರದಿಂದ ತಿಳ್ಕೊಂಡು ಇಲ್ಲಿ ಯಾವುದೋ ಒಂದು ಸಾಧನೆಯನ್ನು ಕಂಡುಹಿಡ್ಕೊಳ್ಳೋಕೆ ಬರೋಲ್ಲ ನಮಗೆ ಸ್ವರ್ಗ ತಲುಪೋದಿಕ್ಕೆ. ಅದರಿಂದ ಅಲ್ಲಿ ಅದು ಪ್ರಮಾಣವಾಗಿರೋದ್ರಿಂದ ಕರ್ಮಕಾಂಡವೇ ಪ್ರಮಾಣ ಅಂತಾಗ್ಲಿ. ಉಪನಿಷತ್ತು ಆತ್ಮೈಕತ್ವವನ್ನು ಹೇಳ್ತಾ ಇರೋದ್ರಿಂದ ಅದಕ್ಕಿಂತ ಬೇರೆ ಯಾರು ಇಲ್ಲದಲ್ಲ. ಉಪದೇಶ ಗ್ರಹಣ ಮಾಡೋರು ಯಾರು? ಉಪನಿಷತ್ತಿನ ಉಪದೇಶವನ್ನ ಗ್ರಹಣ ಮಾಡೋರು ಯಾರು? ಹಾಗೆ ಗ್ರಹಣ ಮಾಡುವವರನ್ನು ಅಲ್ಲಗೆಳೆದಿದ್ದರಿಂದಲೇ ತನಗೆ ವಿಷಯವೇ ಇಲ್ಲದಂತಾಗಿ ತಾನು ಅಪ್ರಮಾಣ ಆಗುತ್ತೆ ಅಂತ ಇಷ್ಟ ಅಂತ ನೀವು ಹೇಳ್ತಾ ಇರೋದು ಅಂತ ಒಬ್ಬ. ಇನ್ನೊಬ್ಬ ಪ್ರತ್ಯಕ್ಷಾದಿಗಳಿಗೂ ವಿರುದ್ಧವಾಗಿದೆ. ಪ್ರತ್ಯಕ್ಷವಾಗಿ ಅನೇಕತ್ವ ಕಾಣ್ತಾ ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿದೆಯಲ್ಲ. ಆದ್ದರಿಂದ ಆತ್ಮೈಕತ್ವ ವಿದ್ಯೆ ಅನ್ನುವ ವಿಷಯವನ್ನ ತಿಳಿಸುವುದರಲ್ಲಿ ಉಪನಿಷತ್ತುಗಳು ಪ್ರಮಾಣ ಅಂತ ಹೇಳಿದ್ರಲ್ಲ, ಹೊಂದೋದಿಲ್ಲ. ಯಾಕೆ ಇವಾಗ ಏನ್ ಬೇಕಾಗಿದೆ ಅಂತ? ಸತ್ಯೋಪನಿಷತ್ ಸತ್ಯಸ್ಯ ಸತ್ಯಮತಿದೆಯಲ್ಲ, ಉಪನಿಷತ್ ಅಂದ್ರೆ ಹೆಸರು, ರಹಸ್ಯ ನಾಮಧೇಯ. ರಹಸ್ಯ ನಾಮಧೇಯ. ನಾಮ ಅಂದ್ರೆ ಏನ್ ಗೊತ್ತಾ? ಹೆಸರಂದ್ರೆ ಇಲ್ಲಿ ಏನ್ ಗೊತ್ತಾ? ಹೆಸರನ್ನ ಇಟ್ಟುಕೊಂಡು ತತ್ವವನ್ನ ತಲುಪೋದು. ನಾವು ಯಾರನ್ನು ಹುಡುಕ್ಬೇಕಾದ್ರೆ ಅವ್ರ ಹೆಸರು ಗೊತ್ತಿದ್ರೆ, ಈ ವಿಳಾಸ ಗೊತ್ತಿರೋ ಕಷ್ಟ ಏನೂ ಇದೆ. ಅದೇ ಹೆಸರು ಗೊತ್ತಿದ್ರೆ ತಾನೇ ಅವ್ರು ಹುಡ್ಕೊಂಡು ಹೋಗೋದಕ್ಕೆ ಸಾಧ್ಯ. ಹಾಗೆ ಬ್ರಹ್ಮನ ಹೆಸರು ಯಾರ್ದೋ, ಯಾರಿಂದ ಇಡೀ ಜಗತ್ತು, ಸರ್ವೇ ಪ್ರಾಣ ಸರ್ವೇ ದೇವ ಸರ್ವೇ ಲೋಕ ಇದೆಲ್ಲವೂ ಯಾರಿಂದ ಉತ್ಪತ್ತಿ ಆಯಿತೋ ಅವನ ಹೆಸರು ಅಂತ ಹೇಳಿದ್ರಿಂದ ಅವನನ್ನ ನಾವು ತಲುಪಬೇಕಾದ್ರೆ ಅವನ ಹೆಸರನ್ನ ಆಧಾರವಾಗಿ ಇಟ್ಕೊಂಡು ತಲುಪಬಹುದು. ಅದೇ ಬೇಕಾದ್ರೆ ಅದು ರಹಸ್ಯ ನಾಮಧೇಯ ಅಂತ ಹೇಳ್ತಾ ಇರೋದು. ಈ ರಹಸ್ಯ ನಾಮಧೇಯ ಯಾರ್ದು? ಯಾಕೆಂದ್ರೆ ಅವನ ಅನ್ನುವಂತಹ ಸರ್ವನಾಮ ಶಬ್ದ ಬಳಸಿದ್ರಿಂದ ಯಾರ್ದು ಗೊತ್ತಾಗೋದಿಲ್ಲ ಅಂತ. ಜೀವನದು ಅಂತ ಪೂರ್ವ ಪಕ್ಷ ಅಲ್ಲ, ಸಂಸಾರಿ ವ್ಯತಿರಿಕ್ತನಾದ ಆತ್ಮನದೇ ಅಂತ ಸಿದ್ಧಾಂತ.
ಹಾಗಿರಲು ಸಾಧ್ಯ ಇಲ್ಲ ಅಂತ ಇವು ತಿರ್ಗಾ ವಾದ. ಆದ್ದರಿಂದ ಆತ್ಮೈಕತ್ವವನ್ನ ತಿಳಿಸುವಂತಹ ಉಪನಿಷತ್ತುಗಳು ಸ್ವಾರ್ಥ ವಿಘಾತಕವಾದದ್ರಿಂದ, ತನಗೆ ತಾನೇ ವಿರುದ್ಧವಾದ್ದರಿಂದ ಅದು ಅಪ್ರಮಾಣವಾಗಲಿ, ಕರ್ಮಕಾಂಡವು ವಿರುದ್ಧ ಆಗೋದು ಅಪ್ರಮಾಣವಾಗಲಿ ಸಾಧ್ಯ ಇಲ್ಲ ಅಂತ ವಾದ. ಅದಕ್ಕೆ ಒಂದು ಉತ್ತರ ಕೊಡ್ತಾ ಇದ್ದಾರೆ ಸ್ವಾಮಿಗಳ ಒಂದು ಶೀರ್ಷಿಕೆಯನ್ನು ಕೊಡ್ತಾರೆ. ಉಪನಿಷತ್ತಿಗೆ ಪ್ರಾಮಾಣ್ಯವು ಪ್ರತ್ಯಕ್ಷವಾಗಿದೆ ಅಂತ. ಪ್ರತ್ಯಕ್ಷವಾಗಿದೆ ಅಂದ್ರೆ ಕಣ್ಣಿಗೆ ಕಾಣಿಸದೆ ಅಂತಲ್ಲ, ಅನುಭವ ಸಿದ್ಧವಾಗಿದೆ ಅಂತ ಅರ್ಥ. ಆತ್ಮೈಕತ್ವ ವಿದ್ಯೆಯು ಅಥವಾ ಉಪನಿಷತ್ತುಗಳು ಯಾವ ಆತ್ಮೈಕತ್ವ ವಿದ್ಯೆಯನ್ನು ಬೋಧಿಸುತ್ತದೆಯೋ ಆ ಆತ್ಮೈಕತ್ವ ವಿದ್ಯೆಯು ಅನುಭವ ಗಮ್ಯವಾಗಿರೋದ್ರಿಂದ ಆ ವಿದ್ಯೆಯನ್ನು ಬೋಧಿಸುವಂತಹ ಉಪನಿಷತ್ತುಗಳು ಪ್ರಮಾಣವಾಗಿದೆ ಅಂಥೇಳಿ, ಆ ಆತ್ಮೈಕತ್ವ ವಿದ್ಯೆಯು ಅನುಭವ ಗೋಚರ, ಅನುಭವದಲ್ಲಿ ಗೊತ್ತಾಗತ್ತೆ, ಅನುಭವ ಉಂಟಾಗೋದಕ್ಕೆ ಸಾಧ್ಯ ಅನ್ನೋದು ಪ್ರತ್ಯಕ್ಷವಾಗಿದೆ ಅಂತ ಅರ್ಥ. ಅದರ ಮೂಲಕ ಉಪನಿಷತ್ತಿನ ಪ್ರಾಮಾಣ್ಯವು ಪ್ರತ್ಯಕ್ಷವಾಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಉಪನಿಷತ್ತಿನ ಪ್ರಾಮಾಣ್ಯವನ್ನು ಅಲ್ಗೆಳೆಯಕ್ಕಾಗೋದಿಲ್ಲ ಅಂತ. ಹಾಗಿದ್ರೆ ಪ್ರತ್ಯಕ್ಷಾದಿಗಳು ಏನು ಅಂತ ಅದೇ ಆಮೇಲೆ ಉತ್ತರ ಹೇಳ್ತಾರೆ. ಮೀಮಾಂಸೆ ಅಥವಾ ಪೂರ್ವಕಾಂಡಕ್ಕೆ, ಕರ್ಮಕಾಂಡಕ್ಕೆ ವಿರುದ್ಧವಾಗಿದೆ ಅಂತ ಒಂದು, ಪ್ರತ್ಯಕ್ಷಾದಿಗಳಿಗೂ ವಿರುದ್ಧವಾಗಿದೆ ಅನ್ನೋದೊಂದು, ಅದೆರಡಕ್ಕೂ ಉತ್ತರ ಹೇಳಬೇಕು. ಅದನ್ನು ಆಮೇಲೆ ಹೇಳ್ತಾರೆ. ಈಗ ಉಪನಿಷತ್ತುಗಳು ಪ್ರಮಾಣವಾಗಿದೆ ಅನ್ನೋದು ಮೊದಲು ಬೇಕು, ಅದನ್ನು ತೋರಿಸ್ತಾರೆ. ಹಾಗಲ್ಲ, ಅದು ಸರಿಯಲ್ಲ. ಯಾವ ಸರಿಯಲ್ಲ? ಉಪನಿಷತ್ತುಗಳು ಸ್ವಾರ್ಥ ವಿಘಾತಕವಾದದ್ರಿಂದ ಪ್ರಮಾಣವಲ್ಲ ಅನ್ನೋದು ಸರಿಯಲ್ಲ, ಒಂದನೇದು. ಎರಡನೇದು, ಪ್ರತ್ಯಕ್ಷಾದಿಗಳಿಗೆ ವಿರುದ್ಧವಾಗಿರುವುದರಿಂದಲೂ ಪ್ರಮಾಣವಲ್ಲ ನೀವು ಹೇಳ್ತಿರಲ್ಲ, ಎರಡೂ ಸರಿಯಲ್ಲ. ಉತ್ತರತ್ವಾತ್, ಯಾಕೆಂದ್ರೆ ಇದು ಉತ್ತರವನ್ನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ಯಾವಾಗ? 141ನೇ ಭಾಷ್ಯ ಭಾಗ ಇದೆ, ಅಲ್ಲಿ ನೋಡ್ಕೊಳ್ಳಿ. 141ರಲ್ಲಿ ಶಾಸ್ತ್ರವು ಕರ್ಮವನ್ನ ವಿಧಿಸುತ್ತದೆಯೋ ಇಲ್ಲವೋ ಅನ್ನುವ ವಿಷಯ ತೆಗೆದುಕೊಂಡು ಕರ್ಮವನ್ನ ವಿಧಿಸುವುದರಿಂದ ಪ್ರಮಾಣ, ಯಾವ ಭಾಗವು ಕರ್ಮವನ್ನು ವಿಧಿಸುವುದಿಲ್ಲವೋ ಅದು ಪ್ರಮಾಣವಲ್ಲ ಅಂತ ಅವನು ಪೂರ್ವ ಪಕ್ಷಿಯಲ್ಲಿ ಹೇಳಿದ್ದ. ಅಲ್ಲ ಅಂದ್ರು, ಶಾಸ್ತ್ರದ ಪ್ರಾಮಾಣ್ಯಕ್ಕೆ ನೀನು ಹೇಳಿರುವಂತಹ ಯಾರ್ಡ್ಸ್ಟಿಕ್, ಗಜಗಡಿ, ಅದನ್ನು ಅಳತೆ ಮಾಡೋದಿದೆಯಲ್ಲ ಅದೇ ಸರಿ ಇಲ್ಲ. ಶಾಸ್ತ್ರದ ಪ್ರಾಮಾಣ್ಯವನ್ನು ಯಾವುದೇ ವಿಷಯ ಆಗಲಿ, ಈಗ ಕಣ್ಣು ನೋಟಕ್ಕೆ ಪ್ರಮಾಣ ಅಂತಂದ್ರೆ ಆ ನೋಟಕ್ಕೆ ಯಾವುದು ವಿಷಯವೋ ಅದನ್ನು ಸರಿಯಾಗಿ ತಿಳಿಸ್ಕೊಡ್ಬೇಕು. ತಿಳಿಸಿಕೊಡದೆ ಹೋದ್ರೆ ಅದು ಆ ವಿಷಯದಲ್ಲಿ ಪ್ರಮಾಣ ಅಲ್ಲ. ಉದಾಹರಣೆಗೆ ಕಣ್ಣು ನೋಟದ ಬಗ್ಗೆ ಪ್ರಮಾಣವಾದರೂ ಶಬ್ದಕ್ಕೆ ಪ್ರಮಾಣವಲ್ಲ, ಸ್ಪರ್ಶಕ್ಕೆ ಪ್ರಮಾಣವಲ್ಲ. ಶ್ರವಣೇಂದ್ರಿಯವು ಶಬ್ದಕ್ಕೆ ಮಾತ್ರ, ಶಬ್ದಾದಿ ವಿಷಯ ಬಗ್ಗೆ ಮಾತ್ರ ಪ್ರಮಾಣವೇ ಹೊರತು ನೋಟಕ್ಕೆ ಪ್ರಮಾಣ ಅಲ್ಲ ಅದು. ಹೀಗೆ ಇರೋದು. ಅದರಿಂದ ಪ್ರಾಮಾಣ್ಯ, ಒಂದು ಪ್ರಮಾಣದ ಪ್ರಾಮಾಣ್ಯವು ದಿ ವ್ಯಾಲಿಡಿಟಿ ಆಫ್ ಮೀನ್ಸ್ ಆಫ್ ನಾಲೆಡ್ಜ್. ಆ ಪ್ರಮಾಣದ ಪ್ರಾಮಾಣ್ಯವು ತನ್ನ ವಿಷಯವನ್ನ ಅದು ಸರಿಯಾಗಿ ತಿಳಿಸಿಕೊಡುತ್ತದೆಯೋ ಇಲ್ವೋ, ಈ ಶಾಸ್ತ್ರ ಭಾಷೆಯಲ್ಲಿ ಪ್ರಮೇಯನ್ನ ಉಂಟು ಮಾಡುತ್ತದೆಯೋ ಇಲ್ವೋ ಅಂತ, ಅದರ ಮೇಲೆ ಇದು ಅವಲಂಬಿಸಿದೆ. ಶಾಸ್ತ್ರವು ತನ್ನ ವಿಷಯವನ್ನ ಸರಿಯಾಗಿ ಇದ್ದಂತೆ ತಿಳಿಸಿಕೊಟ್ರೆ ಯಥಾವತ್ತಾಗಿ ಅಂತ, ಅದು 3ನೇ ಸೂತ್ರದಲ್ಲಿ ಇರುವಂತಹದ್ದು. ಇದ್ದಂತೆ ತಿಳಿಸಿಕೊಡುವುದಾದ್ರೆ ಆಗ ಆ ವಿಷಯದಲ್ಲಿ ಅದು ಪ್ರಮಾಣ ಅಷ್ಟೇ, ಅಲ್ಲಿ ಹೇಳ್ತಾರೆ. ಇನ್ನು ಕರ್ಮಕಾಂಡವೂ ಕೂಡ ಆ ಕರ್ಮಗಳ ಬಗ್ಗೆ ಸಾಧ್ಯ ಸಾಧನೆಗಳ ಸಂಬಂಧ ಇದೆಯಲ್ಲ, ಸಾಧ್ಯ ಸಾಧನಗಳ ಬಗ್ಗೆ ಇರುವಂತಹ ಸಂಬಂಧ ಏನಿದೆ ಅದು ಲೋಕದಲ್ಲಿ ಪ್ರಸಿದ್ಧವಾಗಿಲ್ಲ. ಲೋಕದಲ್ಲಿ ಪ್ರಸಿದ್ಧವಲ್ಲದ ಸಾಧ್ಯ ಸಾಧನ ಸಂಬಂಧವನ್ನ ತಿಳಿಸಿಕೊಡುವುದರಿಂದ ನೋಡಿ ಅದು ತಿಳುವಳಿಕೆ ಉಂಟಾಗುತ್ತಲ್ಲ, ಅದರಿಂದ ಅದು ಪ್ರಮಾಣ ಹೊರತು ಏನೋ ವಿಷಯ ಹೇಳಿದೆ ಅನ್ನೋದ್ರಿಂದ ಪ್ರಮಾಣ ಅಲ್ಲ. ಆ ಪ್ರಮಾಣವು ನಮಗೆ ಸಂಬಂಧವನ್ನ ಸರಿಯಾಗಿ ಇರುವಂತೆ ತಿಳಿಸಿಕೊಡಬೇಕು.
ಆದ್ದರಿಂದ ಆ 141 ಭಾಷೆ ಭಾಗದಲ್ಲಿ ಹೇಳ್ತಾರದು. ಆದ್ದರಿಂದ ಕರ್ಮಕಾಂಡವು ತನ್ನ ವಿಷಯದಲ್ಲಿ ಅಂದ್ರೆ ಸಾಧ್ಯ ಸಾಧನಗಳಿಗಿರುವ ಸಂಬಂಧವನ್ನು ತಿಳಿಸುವ ವಿಷಯದಲ್ಲಿ ಪ್ರಮಾಣ. ಉಪನಿಷತ್ತು ಸಹ ತನ್ನ ವಿಷಯದಲ್ಲಿ ಅಂದ್ರೆ ಆತ್ಮೈಕತ್ವ ವಿದ್ಯೆ ತಿಳಿಸೋದಕ್ಕೆ ತಾನೇ ಹೊರಟಿರೋದು. ಆ ವಿಷಯದಲ್ಲಿ ಉಪನಿಷತ್ತುಗಳು ಪ್ರಮಾಣ. ಅದರಿಂದ ಪ್ರಮಾಣಗಳ ಪ್ರಾಮಾಣ್ಯವು ತನ್ನ ವಿಷಯವನ್ನ ಸರಿಯಾಗಿ ತಿಳಿಸುತ್ತದೆಯೋ ಇಲ್ವೋ ಅಥವಾ ತನ್ನ ವಿಷಯದ ಬಗ್ಗೆ ಸರಿಯಾದ ತಿಳಿವಳಿಕೆಯನ್ನ ಉಂಟು ಮಾಡುತ್ತದೆಯೋ ಇಲ್ವೋ ಅಷ್ಟೇ ಬೇಕಾದ್ರೆ ನಮಗೆ. ಅದರಿಂದ ಉಕ್ತೋತ್ತರತ್ವಾತ್ ಅಂದ್ರೆ 141ನೇ ಭಾಷ್ಯ ಭಾಗದಲ್ಲಿ ಪ್ರಮಾಣಗಳ ಪ್ರಾಮಾಣ್ಯವು ತನ್ನ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ಉಂಟು ಮಾಡುವುದೇ ಆಗಿದೆ ಅಂತ ತೋರ್ಸ್ಕೊಟ್ಬಿಟ್ಟಿದ್ವಿ. ಅದು ಚರ್ಚೆಗಳಲ್ಲಾಗಿ ತೋರ್ಸ್ಕೊಟ್ಬಿಟ್ಟಿದ್ದಾರೆ. ಅದನ್ನು ತಿರುಗಿ ಹೇಳ್ತಾರೆ, ಒಂದು ವಾಕ್ಯದ ಹೇಳ್ತಾರೆ, ಪ್ರಮಾಣಸ್ಯ ಹಿ ಪ್ರಮಾಣತ್ವಂ ಅಪ್ರಮಾಣತ್ವಂ ವಾ ಪ್ರಮಾ ಉತ್ಪಾದನ ಅನುತ್ಪಾದನ ನಿಮಿತ್ತಂ. ಪ್ರಮಾಣಗಳ ಪ್ರಾಮಾಣ್ಯವು ನಿಂತಿರುವುದು ತನ್ನ ವಿಷಯಗಳ ಬಗ್ಗೆ ಪ್ರಮಾ ಅಂದ್ರೆ ತಿಳುವಳಿಕೆ, ಪ್ರಮೇಯನ್ನ ಅಂದ್ರೆ ತಿಳುವಳಿಕೆಯನ್ನ ಉತ್ಪಾದನ ಉಂಟು ಮಾಡುತ್ತದೆಯೋ ಅಥವಾ ಅನುತ್ಪಾದನ ಉಂಟು ಮಾಡುವುದಿಲ್ಲವೋ ಅನ್ನುವುದರ ಮೇಲೆ ಯಾವುದೇ ಪ್ರಮಾಣವಾಗಲಿ ಅದು ಪ್ರಮಾಣವೋ ಅಲ್ಲವೋ ಅಂತ ನಿಶ್ಚಯವಾಗುತ್ತೆ. ಕಣ್ಣು ರೂಪದ ಬಗ್ಗೆ ಪ್ರಮಾಣ ಅಂತ ಹೇಳುವಾಗ ಆ ಆಕಾರಗಳ ಬಗ್ಗೆ ಬಣ್ಣಗಳ ಬಗ್ಗೆ ನಿಶ್ಚಯವಾದ ಜ್ಞಾನ ಉಂಟು ಮಾಡುತ್ತೆ. ಶ್ರವಣೇಂದ್ರಿಯವು ಆಕಾರದ ಬಗ್ಗೆ ಯಾವ ಜ್ಞಾನನೂ ಉಂಟು ಮಾಡಲ್ಲ ಬಿಡಿ. ಅದು ತನ್ನ ವಿಷಯದ ಅಂದ್ರೆ ಕಣ್ಣಿನ ವಿಷಯದ ಬಗ್ಗೆ ಅದು ಪ್ರಮಾಣವಲ್ಲ ಅಷ್ಟೇ. ನೋಟದ ಬಗ್ಗೆ ಅಥವಾ ಆಕಾರದ ಬಗ್ಗೆ ತೆಗೆದುಕೊಂಡ್ರೆ ಕಣ್ಣು ಪ್ರಮಾಣ, ಏಕೆಂದರೆ ತನ್ನ ವಿಷಯವನ್ನು ಸರಿಯಾಗಿ ತಿಳಿಸಿಕೊಡುತ್ತೆ. ಮಿಕ್ಕ ಯಾವುದೇ ಇಂದ್ರಿಯಗಳು ಪ್ರಮಾಣವಲ್ಲ, ಯಾಕೆಂದ್ರೆ ನೋಟವನ್ನು ಅದು ಸರಿಯಾಗಿ ತಿಳಿಸಲಾರದು, ಆಕಾರಗಳನ್ನಾಗಲಿ ಬಣ್ಣವನ್ನಾಗಲಿ ಸರಿಯಾಗಿ ತಿಳಿಸಲಾರದು. ಅಕಸ್ಮಾತ್ ನಾವು ಸ್ಪರ್ಶದಿಂದ ತಿಳ್ಕೊಳ್ತೀವಿ ಅಂದ್ರೂ ಕೂಡ ಆನೆ ಮುಟ್ಟಿದ 6 ಜನ ಕೊಡ್ರು ಆನೆ ಮುಟ್ಟಿದ್ರು ಹಂಗೂ ಆಗ್ಬಿಡ್ಬೋದು. ಮರ ಇದ್ದಂಗಿದೆ ಅಂತ ಒಬ್ಬ, ಹಾವು ಇದ್ದಂಗಿದೆ ಅಂತ, ಹಗ್ಗ ಇದ್ದಂಗಿದೆ ಅಂತ ಒಬ್ಬ, ಗೋಡೆ ಇದ್ದಂಗಿದೆ ಅಂತ ಒಬ್ಬ ಅಂತ ಆ ಕಥೆ ಕೇಳಿದೀವಲ್ಲ, ಹಂಗೂ ಆಗ್ಬಿಡ್ಬೋದು. ಕೆಲವು ವಿಷಯಗಳು ತಿಳ್ಕೊಳಕ್ಕಾಗ್ಬೋದು. ಬಣ್ಣ ಹಿಂಗೆ ತಿಳ್ಕೊಳಕ್ಕಾಗೋದಿಲ್ಲ. ಅದರಿಂದ ಅದು ಸಂಪೂರ್ಣ ಪ್ರಮಾಣ ಅಷ್ಟೇ ನಮಗೆ ಬೇಕಾಗಿರೋದು. ಆದ್ರಿಂದ ಪ್ರಮಾಣಸ್ಯ ಹಿ ಪ್ರಮಾಣತ್ವಂ, ಪ್ರಮಾಣಗಳು ನಿಜವಾಗಿ ಇದು ಪ್ರಮಾಣ ಮೀನ್ಸ್ ಆಫ್ ವ್ಯಾಲಿಡ್ ನಾಲೆಡ್ಜ್ ಅಂತ ಆಗ್ಬೇಕಾದ್ರೆ, ಅದೇ ರೀತಿ ಅಪ್ರಮಾಣತ್ವಂ ಇದು ಆ ಪ್ರಮಾಣವಲ್ಲ ಒಂದು ವಿಷಯದಲ್ಲಿ ಅಂತ ಹೇಳಬೇಕಾದ್ರೆ ಪ್ರಮಾ ಉತ್ಪಾದನ ಪ್ರಮೇಯನ್ನ ಉಂಟು ಮಾಡುತ್ತದೆಯೋ ತಿಳಿವಳಿಕೆಯನ್ನು ಉಂಟು ಮಾಡುತ್ತದೆಯೋ ಅಥವಾ ಉತ್ಪಾದನ ಉಂಟು ಮಾಡುವುದಿಲ್ಲವೋ ಅನ್ನುವುದನ್ನ ಅವಲಂಬಿಸಿದೆ. ನಿಮಿತ್ತಂ ಅವಲಂಬಿಸಿದೆ. ಪ್ರಮೇಯನ್ನ ಅಂದ್ರೆ ತಿಳುವಳಿಕೆಯನ್ನು ಉಂಟು ಮಾಡಿದ್ರೆ ಪ್ರಮಾಣ, ಮಾಡಲಿಲ್ಲ ಅಂದ್ರೆ ಪ್ರಮಾಣ ಅಲ್ಲ ಅಷ್ಟೇನೆ. ಇದು ಅಲ್ಲಿ 141ನೇ ಭಾಷ್ಯ ಭಾಗದಲ್ಲಿ ನಿಶ್ಚಯ ಮಾಡಿರುವಂಥದ್ದು. ಅನ್ಯಥಾ ಚೇತ್ ಹಾಗಲ್ಲ ಅಂತ ಆಗ್ಬಿಟ್ರೆ ಸುಮ್ಮನೆ ಯಾವುದನ್ನೋ ಪ್ರಮಾಣ ಅಂತ ಏನಾದ್ರು ಹೇಳ್ತಾ ಹೋಗ್ಬಿಡ್ತೀವಿ ಅಂತಂದ್ರೆ, ನನ್ನ ಇಷ್ಟ ರೀ ನಾನು ಹಿಂದೆ ಪ್ರಮಾಣ ಅಂತೀವಿ ಅಂತ ಅನ್ನೋದಾದ್ರೆ ಅಂದ್ರೆ, ಅಥವಾ ಇನ್ಯಾವುದಾದ್ರೂ ನೀವು ಅಳತೆಗಳನ್ನು ಇಟ್ಟುಕೊಳ್ಳುವುದಾದ್ರೆ ಪ್ರಮಾಣ ಹೇಳೋದಕ್ಕೆ ಯಾವುದೋ ಮೀಮಾಂಸೆಗಳಿಂದಲ್ಲ, ಕರ್ಮವನ್ನ ವಿಧಿಸುವುದರಿಂದ ಪ್ರಮಾಣ ಅನ್ನಲ್ಲ. ಹಾಗೇನಾದ್ರೂ ಯಾವುದನ್ನು ನೀವು ಪ್ರಮಾಣ ಹಾಗಾದ್ರೆ ಪ್ರಮಾಣ ಇಲ್ಲೋದು ಇಲ್ಲ ಅಂದು ನಮಗೆ ಹೇಳುವುದಾದ್ರೆ, ಆಗ ಸಂಭಾದೀನಾನ್ ಪ್ರಾಮಾಣ್ಯ ಪ್ರಸಂಗಾತ್ ಶಬ್ದಾದೌ ಪ್ರಮೇಯೇ, ಶಬ್ದವೇ ಮೊದಲಾದ ವಿಷಯಗಳ ಬಗ್ಗೆ ಒಂದು ಕಂಬ ಕೂಡ ಪ್ರಮಾಣ ಅಂತ ಆಗ್ಬೋದು. ಯಾವುದು ಜಾಗೃತಿ ಪ್ರಮಾಣ ಆಗ್ಬೋದಲ್ಲ. ಕಂಬವು ಶಬ್ದವನ್ನ ಅಥವಾ ಶಬ್ದವಾದ ಅಂದ್ರೆ ಶಬ್ದವೇ ಮೊದಲಾದದ್ದನ್ನಂತ, ಶಬ್ದದ ಬಗ್ಗೆ ಆಗಲಿ ಸ್ಪರ್ಶದ ಬಗ್ಗೆ ಆಗಲಿ ಯಾವ್ದ್ರ ಬಗ್ಗೆ ಆಗಲಿ ಅದು ಪ್ರಮಾಣ ಅದು ಕಂಬ ಸಾಧ್ಯ ಇಲ್ಲ. ಕಂಬ ಇದೆ ಅಂದ ಮಾತ್ರಕ್ಕೆ ಅಥವಾ ನಮ್ಗೆ ಹೊಡ್ಕೊಳಕ್ ಸಹಾಯ ಮಾಡ್ತೋ ಅಂದ ಮಾತ್ರಕ್ಕೆ, ಮೇಲೆ ದೀಪ ಕಂಬ ಅಂತ ಇಟ್ಕೊಳ್ಳಿ, ಆ ದೀಪದಲ್ಲಿ ಸಹಾಯ ಮಾಡ್ತೋ ಅಂದ ಮಾತ್ರಕ್ಕೇನೆ ಶಬ್ದಾದಿಗಳ ವಿಷಯದಲ್ಲಿ ಅದು ಪ್ರಮಾಣ ಅಂತ ಆಗೋದಿಲ್ಲ. ಯಾವುದೊಂದು ವಸ್ತು ಸುಮ್ಮನೆ ಇದೆ ಅಥವಾ ಯಾವುದೋ ಕೆಲಸಕ್ಕೆ ಬರುತ್ತೆ ಅಂತ ಇನ್ಯಾವುದಕ್ಕೂ ಪ್ರಮಾಣ ಸಾಧ್ಯ ಇಲ್ಲ. ಆದ್ರಿಂದ
ಕ್ರಿಯಾರ್ಥವಾಗಿದ್ರೆ ಅಂದ್ರೆ ವಿಧಿಬೋಧಕವಾಗಿದ್ರೆ ಮಾತ್ರ ಪ್ರಮಾಣ. ಆಮ್ನಾಯಸ್ಯ ಕ್ರಿಯಾರ್ಥತ್ವ ಅನರ್ಥಕ್ಯಂ ಅತದರ್ಥಾನಂ ಅಂತ ಹೇಳಿದ್ರೆ ಅಲ್ಲ ಅಂತ ಹೇಳಿದ್ರು. ಅದು ಅಳತೆಗುವಲೆ ಅಲ್ಲ. ಆದ್ದರಿಂದ ತನ್ನ ವಿಷಯದ ಬಗ್ಗೆ ಸರಿಯಾದ ತಿಳಿವಳಿಕೆಯನ್ನು ಯಾವುದು ಉಂಟು ಮಾಡುತ್ತದೆಯೋ ಅದು ಆ ವಿಷಯದ ಬಗ್ಗೆ ಪ್ರಮಾಣ ಅಂತ ಮೊದಲೇ ಉತ್ತರ ಹೇಳಿ ಆಗೋಗಿದೆ. ಕಿಂಚಾತಃ ಇದರಿಂದ ಏನಾಯಿತು ಅಂತ ಅಂದ್ರೆ ಈ ಒಂದು ನಿಶ್ಚಯ ನಿರ್ಣಯ ಮಾಡಿದ್ರೆ ಏನಾಯ್ತು ಅಂತ ಯಾಕೆ ಇದು ಹೇಳ್ತಾ ಇದ್ದೀರಾ ಅಂದ್ರೆ ಪ್ರಮಾಣದ ಈ ಡೆಫಿನೇಷನ್ ಯಾಕೆ ಕೊಡ್ತಾ ಇದ್ದೀರಾ ಅಂತಂದ್ರೆ ಯದಿ ತಾವತ್ ಉಪನಿಷದ ಬ್ರಹ್ಮೈಕತ್ವ ಪ್ರತಿಪತ್ತಿ ಪ್ರಮಾಣ ಕುರುವಂತಿ ಕಥಂ ಅಪ್ರಮಾಣಂ ಭವೇಯೋ. ಯಾಕೆ ಇದನ್ನು ಹೇಳಿದ್ರಿ ಅಂದ್ರೆ ಇವಾಗ ಉತ್ತರ ಹೇಳ್ತಾ ಇರೋದು ಇವರು. ಉಪನಿಷತ್ತುಗಳು ಬ್ರಹ್ಮೈಕತ್ವ ಪ್ರತಿಪತ್ತಿ ಪ್ರಮಾಂ ಯದಿ ಕುರುವಂತಿ, ಅದ್ವಿತೀಯವಾದ ಬ್ರಹ್ಮಸ್ವರೂಪವನ್ನ ಅಥವಾ ಬ್ರಹ್ಮಾತ್ಮೈಕ್ಯವನ್ನ ಬೋಧಿಸುವಂತಹ ಉಪನಿಷತ್ತುಗಳು ಆ ಜ್ಞಾನವನ್ನ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗಿದೆ ಅಂತಾದ್ರೆ ಆಗ ಉಪನಿಷತ್ತು ಆತ್ಮೈಕತ್ವ ವಿದ್ಯೆ ಬಗ್ಗೆ ಪ್ರಮಾಣ ಅಂತ ಆಯಿತು. ಸರಿತಾನೆ? ಅದೇ ಅದರ ವಿಷಯ. ಆದ್ದರಿಂದ ಆದರೆ ಈ ಆತ್ಮೈಕತ್ವ ವಿದ್ಯೆ ಉಪನಿಷತ್ತನ್ನ ಅನುಸರಿಸಿಕೊಂಡು ನೋಡಿಕೊಂಡವರಿಗೆ ಅನುಭವ ಆಗಿದೆ. ಇಂತಹ ಅನುಭವ ಶಾಸ್ತ್ರವು ಕಥಂ ಅಪ್ರಮಾಣ ಭವೇಯೋ, ಅಪ್ರಮಾಣ ಅಂತ ಹೇಗಾಗತ್ತೆ? ಇವಾಗ ನಮ್ಗೇನು ಗೊತ್ತು ಅಂತ ಹೇಳ್ಬೋದು, ಮುಂದೆ ತೋರಿಸ್ತಾರೆ ಅದನ್ನ. ಆದ್ರೆ ಆ ಅನುಭವಿಗಳಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ನನಗೆ ಅನುಭವ ಆಗಿಲ್ಲ ಅಂತಂದ್ರೆ ಆತ್ಮೈಕತ್ವ ಅನುಭವ ಆದವ್ರ ಲೋಕದಲ್ಲಿ ಇಲ್ಲದೆ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಅದು ದುಸ್ಸಾಹಸ. ಅದು ಆಚಾರ್ಯರು ದೇವತಾಧಿಕರಣ ಅಂತ ಬ್ರಹ್ಮಸೂತ್ರದಲ್ಲಿದೆ. ಅಲ್ಲಿ ನಮಗೆ ದೇವತೆಗಳ ಜೊತೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ದೇವತೆಗಳ ಇಲ್ಲ ಅಂದ್ಬಿಡಕಾತ ಅಂತ ಕೇಳ್ತಾರೆ ಅವರು. ದೇವತೆಗಳು ಇದ್ದಾರಾ ಇಲ್ವಾ ಅಂತ ಅಲ್ಲಿ ಪ್ರಶ್ನೆ ಇದ್ರೆ ತಾನೇ ಅವ್ರಿಗೆ ಅಧಿಕಾರ ಉಪನಿಷತ್ಗೆ ಅಂತ ಅದೆಲ್ಲ ಚರ್ಚೆ ಬಂದಿರೋದಲ್ಲಿ. ಅವ್ರು ಹೇಳೇನಂತಂದ್ರೆ ದೇವತೆಗಳಿದ್ರೆ ಇಲ್ವೇ ಇಲ್ಲ, ನಮ್ಗೆ ಗೋಚರವಾಗ್ತಲ್ಲ ಅಂತ ಹೇಳ್ತೀರಾ. ನಿಮಗ್ ಗೋಚರ ಆಗಲ್ಲ ಅಂದ ಮಾತ್ರಕ್ಕೆ ಅವ್ರನ್ನ ಗೋಚರ ಮಾಡ್ಕೊಂಡಂಥವ್ರು ಇಲ್ವೇ ಇಲ್ಲ ಅಂತ ಹೇಳಕ್ಕಾಗತ್ತಾ? ಅದಿರು ದೇವತೆಗಳಿಲ್ಲ ಅಂತ ಹೇಳಕ್ಕಾಗತ್ತಾ? ದುಸ್ಸಾಹಸ ಅದು ಅಂತ ಹಂಗೆಲ್ಲ ಮಾತಾಡಬಾರ್ದು. ನಮ್ಗೆ ಯೋಗ್ಯತೆ ಇಲ್ಲ ಅಷ್ಟೇನೆ. ಯಾಕೆಂದ್ರೆ ದೇವತೆಗಳ ಜೊತೆ ಮಾತಾಡ್ತಾ ಇದ್ರು, ದೇವತೆಗಳ ಜೊತೆ ವ್ಯವಹಾರ ಮಾಡ್ತಾ ಇದ್ರು ಅಂತ ಶಾಸ್ತ್ರದಿಂದ ಗೊತ್ತಾಗಿದೆ ನಮ್ಗೆ. ನಾವು ಬೇಕಾದ್ರೆ ಅಲ್ಲಿ ಹೇಳಿರುವಂತ ಸಾಧನೆಗಳನ್ನು ಮಾಡಿ ಅವರೊಂದು ಏನು ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ಬೋದು ಅವ್ರ ಜೊತೆಗೆ. ನಮ್ಮ ಕೈನಲ್ಲಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ದೇವತೆಗಳೆಲ್ಲ ಅಂದ್ಬಿಟ್ರೆ ಅಂತ, ಯಾಕಂದ್ರೆ ದೇವತೆಗಳಿಲ್ಲ ಅಂತ ಅಲ್ಲಿ ಶುರು ಮಾಡ್ಕೊಂಡಿದ್ರು. ಅದಕ್ಕೆ ಹಾಗೇನೋ ಇಲ್ಲಿನೂ ಕೂಡ ಆತ್ಮೈಕತ್ವ ವಿದ್ಯೆ ನನಗೆ ದಕ್ಕಿದೆಯಲ್ಲ ಬೇರೆ. ಯಾಕಂದ್ರೆ ಮೂಲತಃ ನನಗೆ ಉಪನಿಷತ್ತು ಆತ್ಮೈಕತ್ವ ವಿದ್ಯೆಯನ್ನ ತಿಳಿಸುವುದರಲ್ಲಿ ಹೊರಟಿದೆ ಅಂತ ಅದು ಇಲ್ವೇ ಇಲ್ಲ ನನಗೆ. ಉಪನಿಷತ್ತನ್ನ ಪ್ರಮಾಣವಾಗಿ ಸ್ವೀಕರಿಸಿರುವವರೂ ಕೂಡ ಅಲ್ಲಿ ಹೇಳಿರುವಂತಹ ಬ್ರಹ್ಮವಿದ್ಯೆಯನ್ನ ಉಪಾಸನೆಗಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಅದು ಸಮಸ್ಯೆ ಬಂದಿರೋದು. ಆಚಾರ್ಯರು ಬಿಟ್ರೆ ಮಿಕ್ಕವರು ಆಚಾರ್ಯ ಅನ್ಕೊಂಡಿದಾರಲ್ಲ ಅವರುಗಳು ಕೂಡ ಕೀಳಾಗಿ ನೋಡ್ತಾನ. ನಾನು ಇರೋ ವಿಷಯ ಹೇಳ್ತಾ ಇರೋದು. ಅವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈ ಉಪನಿಷತ್ತಿನ ವಿದ್ಯೆಯನ್ನು ಉಪಾಸನೆಗಾಗಿ ಉಪಯೋಗಿಸಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆತ್ಮೈಕತ್ವ ವಿದ್ಯೆ ತಿಳಿಸಿಕೊಟ್ಟಿದೆ ಅಂತ ಅವ್ರು ಒಪ್ಕೊಳ್ಳೇ ಇಲ್ಲ. ಅದೇ ಸಮಸ್ಯೆ. ಯಾಕೆ ಅಂತಂದ್ರೆ ಪ್ರತ್ಯಕ್ಷಕ್ಕೆ ವಿರೋಧ ಇದು ಬೇರೆ ಅಂತ. ನೀವು ಪ್ರತ್ಯಕ್ಷಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಉಪನಿಷತ್ತು ತಿಳಿಸಿರುವಂತಹ ಪರೋಕ್ಷ ವಿದ್ಯೆ ಅಲ್ಲ ಅದು. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ತಮ್ಮೇ ವ್ಯಾಚಕ್ಷ ಅಂತ ಹೇಳ್ತಾ ಇರೋದು. ಯಾವುದು ಸಾಕ್ಷಾತ್ತಾಗಿ ಅಪರೋಕ್ಷವೂ ಆಗಿದೆಯೋ, ಸಾಕ್ಷಾತ್ತಾಗಿ ಅಂದ್ರೆ ನೇರಾಗಿ ಅಂದ್ರೆ ಯಾವ ಕರ್ಣವನ್ನು ಬಳಸದೆ ಅಂದ್ರೆ ಅಂತಃಕರಣವನ್ನು ಕೂಡ ಬಳಸದೆಯೇ ಗೊತ್ತಾಗ್ಬೇಕು. ಏನಾಗ್ಬೇಕು ಅವಾಗ? ತಾನೇ ಆಗಿರ್ಬೇಕು.
ಸಾಕ್ಷಾತ್ ಅಂದ್ರೆ ತನ್ನ ಸ್ವರೂಪ ಅಂತ ಅರ್ಥ. ಪರೋಕ್ಷವಾಗಿರಬಾರ್ದು, ಮರೆಯಾಗಿರಬಾರ್ದು, ಮರೆ ಆಗ್ಬಾರ್ದು. ತನ್ನ ಎಚ್ಚರದಲ್ಲಿ ಆತ್ಮೈಕತ್ವವು ಮರೆಯಾಗಿದೆ ಅಂತ ಹೇಳ್ತೀವಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ ಅಷ್ಟೇನೆ. ಯಾವಾಗಲೂ ಆತ್ಮನು ಅದ್ವಿತೀಯನೇ. ಎಚ್ಚರದಲ್ಲಿ ಮರೆ ಆಗೋದು, ಸುಷುಪ್ತಿಯಲ್ಲಿ ತೋರ್ಕೊಳ್ಳೋದು, ಅಥವಾ ಎಚ್ಚರದಲ್ಲಿ ಮರೆ ಆಗೋದು, ಸಮಾಧಿಯಲ್ಲಿ ತೋರ್ಕೊಳ್ಳೋದು, ಹಿಂಗೆಲ್ಲ ಏನಿಲ್ಲ. ಆದ್ರೆ ನೀವು ಪ್ರತ್ಯಕ್ಷ ಅಂದ ಮಾತ್ರಕ್ಕೆ ವಿಷಯವಾಗಿ ತೋರ್ಬೇಕಂತೇನಿಲ್ಲ. ನಮ್ದೊಂದು ತಪ್ಪು ತಿಳುವಳಿಕೆ ಇದೆ. ಪ್ರತ್ಯಕ್ಷವಾಗಿದ್ರೆ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅರ್ಥ, ಯಾಕೆ ನನಗೆ ವಿಷಯೀಕರಿಸುವುದಕ್ಕಾಗ್ತಾ ಇಲ್ಲ, ಯಾಕೆ ನನಗೆ ವಿಷಯವಾಗ್ತಾ ಇಲ್ಲ ಅಂತ. ವಿಷಯವಾಗುವುದಿಲ್ಲ ಯಾಕೆ ಅಂತಂದ್ರೆ ಅದನ್ನ ವಿಷಯೀಕರಿಸಿ ತಿಳಿದುಕೊಳ್ಳಬೇಕೆಂದು ಹೊರಟಿರುವ ನಿನ್ನ ಸ್ವರೂಪವೇ ಆಗಿದೆ. ದೃಷ್ಟೇರ್ ದ್ರಷ್ಟ, ಶ್ರುತೇ ಶ್ರೋತ, ಮತೇರ್ ಮಂತ, ವಿಜ್ಞಾತೇರ್ ವಿಜ್ಞಾತ ಅಂತ ಬೃಹದಾರಣ್ಯಕದಲ್ಲೇ ಬರುತ್ತೆ. ಕೇಳದಲ್ಲಿ ಶ್ರೋತ್ರಸ್ಯ ಶ್ರೋತ್ರ, ಮನಸೋ ಮನೋ, ವಾಚೋಹ ವಾಚಂ, ಸೌ ಪ್ರಾಣಸ್ಯ ಪ್ರಾಣ ಅಂತ ಬಂದಿದೆ. ಇಲ್ಲಿ ದೃಷ್ಟಿಯ ದ್ರಷ್ಟೃವನ್ನ ನಹಿ ದ್ರಷ್ಟ ದೃಷ್ಟೇ ಏನು ದೃಷ್ಟೇರ್ ದ್ರಷ್ಟಾರಂ ಪಚೇ ಅಂತ. ದೃಷ್ಟಿಯ ದ್ರಷ್ಟೃವನ್ನ ಹೇಗೆ ನೋಡೋದು? ನೋಡ್ಬೇಕಾಗಿಲ್ಲ. ನ ವಿಜ್ಞಾತುರ್ ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ. ವಿಜ್ಞಾತೃವನ್ನೇ ಬೆಳಗುವ ಅರಿವು, ಪ್ರಮಾತೃವನ್ನೇ ಬೆಳಗುವ ಅರಿವು, ಅರಿವಿನ ಸ್ವರೂಪವನ್ನ ಪ್ರಮಾತೃ ಹೇಗೆ ತಿಳ್ಕೊಳ್ತಾನೆ? ಒಂದು ಮಾತು ತಿಳ್ಕೊಳ್ಳಿ, ಪ್ರಮಾತೃವನ್ನ ಅರಿಯುವವನು ಪ್ರಮಾತೃ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಪ್ರಮಾತೃವು ಮಿಕ್ಕೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಲ್ಲ, ಆದ್ರೆ ಪ್ರಮಾತೃವನ್ನ ಪ್ರಮಾತೃ ನೋಡಕ್ಕಾಗೋದಿಲ್ಲ. ಪ್ರಮಾತೃವನ್ನು ಬೆಳಗುವ ಸ್ವರೂಪವು ಸಾಕ್ಷಿಯಾಗಿರಬೇಕು. ಸಾಕ್ಷಿತ್ವ ಅಧ್ಯಾರೋಪಿತ, ಅದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಸಾಕ್ಷ್ಯವಾಗಿರುವುದನ್ನಿಟ್ಟುಕೊಂಡು ಸಾಕ್ಷಿ ಅಂತ ಹೇಳ್ತಾ ಇರೋದು. ಆ ಸ್ವರೂಪದಲ್ಲಿ ನೆಲೆ ನಿಂತಾಗ ಸಾಕ್ಷ್ಯ ಸಾಕ್ಷಿ ಎನ್ನುವ ದಿಂಗಳ ಇರೋದಿಲ್ಲ. ಹೇಗೆ ಕ್ಷೇತ್ರಜ್ಞ ಅಂತ ಇರೋದಿಲ್ವೋ, ಅದರಿಂದ ಕ್ಷೇತ್ರಜ್ಞ ಅನ್ನೋ ಹೆಸರು ಸರಿಯಲ್ವೋ, ಕ್ಷೇತ್ರ ಎನ್ನುವುದರ ದೃಷ್ಟಿಯಿಂದ ಕ್ಷೇತ್ರಜ್ಞ ಅಂತ ಹೇಳಿದ್ವೋ, ಅದು ನಿಜವಾಗಿ ಬರಿಯ ಅರಿವು ಮಾತ್ರವೋ, ಅದೇ ರೀತಿ ಸಾಕ್ಷಿ ಅನ್ನೋದೊಂದಿದೆಯಲ್ಲ, ಅದೇನು ಬ್ರಹ್ಮನ ಫೀಚರ್, ಗುಣವನ್ನ ಗುಣವನ್ನು ಹೇಳತ್ತದಲ್ಲ, ಸ್ವರೂಪ ಅದು. ಅದರಿಂದ ವಿಟ್ನೆಸ್ಡ್ ಅಂತಿರೋ ಇರುವವರೆಗೂ ವಿಟ್ನೆಸ್ ಅಂತಿರುತ್ತೆ. ಇಲ್ದಿರೋದ್ರೆ ವಿಟ್ನೆಸ್ ಅಂತಲೂ ಕರೆಯಕ್ಕಾಗೋದಿಲ್ಲ, ಅದನ್ನ ಸಾಕ್ಷಿ ಅಂತ ಕರೆಯಕ್ಕಾಗೋದಿಲ್ಲ. ಆತ್ಮ ಅಂದ್ರೆ ಸ್ವರೂಪ, ದಿ ಎಸೆನ್ಸ್, ಸಾರ ಅಂತ ಅರ್ಥ. ಯಾವುದರ ಸಾರ ಅವನು? ಯಾವುದಿದೆ? ಆತ್ಮನಿಗಿಂತ ಬೇರೆ ಯಾವುದಿದೆ? ಜಗತ್ತಿದೆ ಅಂತ ಇಟ್ಕೊಂಡು ಜಗತ್ತಿಗೂ ಆತ್ಮನು ಜಗತ್ತಿನ ಸಾರ ಅಂತ ಹೇಳಬಹುದು. ಮಡಕೆ ಅಂತ ಇಟ್ಕೊಂಡ್ರೆ ಮಡಕೆಗೆ ಸಾರ ಮಣ್ಣು ಅಂತ ಹೇಳೋದು. ನೀವು ಮಡಕೆನೇ ಮಣ್ಣು ಅಂದ್ಬಿಟ್ರೆ ಸಾರ ಅಂತ ಎಲ್ಲಿ ಬರುತ್ತೆ? ಅರ್ಥ ಹೇಳ್ತದೆ. ಅದೇ ರೀತಿ ಏನು ಜಗತ್ತು ಅಂತ ನಮಗೆ ತೋರ್ತಾ ತಪ್ಪಿಲ್ವಳಿಕೆ ಅದು. ಹಗ್ಗವನ್ನ ಹಾವೆಂದು ಕಂಡಂತೆ ಆತ್ಮಸ್ವರೂಪವನ್ನೇ ಜಗತ್ತಂತ, ಇನ್ನು ಮುಂದೋಗಿ ಆತ್ಮಸ್ವರೂಪವನ್ನೇ ಅವಸ್ಥೆಗಳು ಅಂತ ಕಾಣ್ತಾ ಇದ್ದೀವಿ. ನಿಜವಾಗಿ ಅವಸ್ಥೆಗಳು ಅಂತ ಏನಿಲ್ಲ. ಅವಸ್ಥೆಗಳು ಅಂತಿದ್ರೆ ಅವಸ್ಥೆಗಳ ಸಾಕ್ಷಿ ಅನ್ನೋದು ಪ್ರಶ್ನೆ. ಅವಸ್ಥೆಗಳೇ ಇಲ್ಲ ಅಂತಂದ್ರೆ ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಪ್ರಜ್ಞಾನ ಘನಂ ಅಂತ ಆಗ್ಬಿಟ್ರೆ, ಮೂರೂ ಇಲ್ಲ ಅಂತ ಆಗ್ಬಿಟ್ರೆ ಯಾವ್ದಕ್ಕೆ ಸಾಕ್ಷಿ ಅವನು? ಅರ್ಥ ಆಗಲ್ಲ ನಿಮ್ಗೆ? ಅದರಿಂದ ಸಾಕ್ಷಿತ್ವವು ಅಧ್ಯಾರೋಪಿತ. ಸಾಕ್ಷಿತ್ವವನ್ನು ಅಧ್ಯಾರೋಪ ಮಾಡಿರುವಂತಹದ್ದು ಪ್ರಮಾತೃತ್ವವೆಂಬ ಅಧ್ಯಾಸವನ್ನ ಕಳೆಯೋದಿಕ್ಕೆ. ಅರ್ಥ ಆಗಿದೆಯಲ್ಲ? ಪ್ರಮಾತೃತ್ವವು ಅಧ್ಯಸ್ಥ. ಶಾಸ್ತ್ರದ ಪ್ರಕಾರ ಸಾಕ್ಷಿ ಅನ್ನೋದೇನಿಲ್ಲ. ಆದರೆ ಸಾಕ್ಷಿತ್ವವನ್ನು ಅಧ್ಯಾರೋಪ ಮಾಡಿ ಪ್ರಮಾತೃತ್ವ ಅನ್ನುವುದು ಭ್ರಾಂತಿ ಅಂತ ಹೇಳಿ ಅದನ್ನು ಕಳೀತಾರೆ. ಆ ಪ್ರಮಾತೃತ್ವದ ಭ್ರಾಂತಿ ಹೋಯಿತು ಅಂತಂದ್ರೆ
ಸಾಕ್ಷಿಯ ಸಾಕ್ಷಿತ್ವ ಉಳ್ಕೊಳ್ಳೋದಿಲ್ಲ, ಅದು ಮಾತ್ರ ಉಳ್ಕೊಳ್ಳುತ್ತೆ. ಸ್ವರೂಪ ಮಾತ್ರ ಉಳ್ಕೊಳ್ಳುತ್ತೆ, ಆ ಹೆಸರು ಇರೋದಿಲ್ಲ. ಆತ್ಮ ಅಂತಲಾಗಲಿ, ಬ್ರಹ್ಮ ಅಂತಲಾಗಲಿ, ಭೂಮ ಅಂತಲಾಗಲಿ, ಕೊನೆಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳ್ತೀವಲ್ಲ, ಇದೆಲ್ಲ ಯಾವುದು ಉಳ್ಕೊಳ್ಳೋದಿಲ್ಲ. ಅಂದ್ರೆ ಯಾವ ಪದನೂ ಉಳ್ಕೊಳ್ಳೋದಿಲ್ಲ ಅಲ್ಲಿ, ಬರೀಯದು. ಅದಕ್ಕೆ ಕೇವಲೋ ನಿರ್ಗುಣ ಶ್ವೇತ ಸ್ವತರ ಹೇಳ್ತಾರೆ, ಕೇವಲ ಅದು ಮಾತ್ರ. ಈಗೇನ್ ಮಾಡೋದು, ಹೇಳುವಾಗ ಏನಾದ್ರೂ ಪದ ಉಪಯೋಗಿಸ್ಬೇಕು, ಅದು ಮಾತ್ರ ಅಂತ ಹೇಳಬೇಕು. ಅದಕ್ಕೆ ಕೇಳುವವರು ಏನ್ ಮಾಡಬೇಕು, ಪದಗಳನ್ನು ಬಿಟ್ಟು ಸ್ವರೂಪ ಮಾತ್ರ ಅಲ್ಲ. ಹಂಗೆ ಇಲ್ಲಿಯೂ ಹಾಗೇನೆ, ಅದೇನೇ ಇರಲಿ. ಈಗ ಉಪನಿಷತ್ತುಗಳು ಈ ತನ್ನ ಬೋಧೆಯ ಮೂಲಕ ಪ್ರಮಾತೃದಿನ ಪ್ರಮಾತೃತ್ವವನ್ನು ಕಳೆದು ಬರೀ ಆತ್ಮಸ್ವರೂಪವಾಗಿ ನಿಲ್ಲುವಂತಹ ಅನುಭವವನ್ನ ಕೊಡ್ತಾ ಇದೆಯಲ್ಲ ತನ್ನ ಉಪದೇಶದ ಮೂಲಕ. ಅಂದ್ರೆ ಯಾರಿಗೆ ಅನುಭವದಿಂದ ನೋಡುವ ಸಾಮರ್ಥ್ಯವಿದೆಯೋ ಅವರಿಗೆ ಉಪನಿಷತ್ತು ಆತ್ಮೈಕತ್ವ ವಿದ್ಯೆಯನ್ನು ಬೋಧಿಸತ್ತೆ. ಅವನು ಆತ್ಮ ಮಾತ್ರವಾಗಿ ಇದ್ದಾನೆ. ಉಪದೇಶಾತ್ ಅಯಂ ವಾದ, ಆದ್ರೆ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ. ಉಪದೇಶ ಯಾವುದೂ ಇರೋದಿಲ್ಲ. ಅದನ್ನು ನಾನು ಇರೋದು ಚೌಪತಿ ಅಂತ ಹೇಳ್ದಂಗೆ. ಅದರಿಂದ ಈ ಅನುಭವವು ಬ್ರಹ್ಮೈಕತ್ವ ಪ್ರತಿಪತ್ತಿ ಪ್ರಮಾಣಂ ಕುರ್ವಂತಿ, ಯದಿ ಕುರ್ವಂತಿ, ಅದು ಮಾಡ್ತಾ ಇದೆ ಅಂತಾದ್ರೆ ಕಥಂ ಅಪ್ರಮಾಣ ಭವೇಯು, ಅಪ್ರಮಾಣ ಹೇಗಾಗುತ್ತೆ? ಆ ತಿಳಿವಳಿಕೆಯನ್ನು ಉಂಟು ಮಾಡಲಿಲ್ಲ ಅಂತಂದ್ರೆ, ಆತ್ಮೈಕತ್ವ ಅನುಭವ ಉಂಟು ಮಾಡಲಿಲ್ಲ ಅಂತಂದ್ರೆ ಆಗ ಪ್ರಮಾಣ ಅಲ್ಲ ಅಂತ ಹೇಳ್ಬೋದು. ಅದು ಮಾಡ್ತಾ ಇದೆ ಅಂತಾದ್ರೆ ಹೆಂಗ ಅಪ್ರಮಾಣ ಅಂತೀಯ ಅಂತ ಆಕ್ಷೇಪಣೆ. ಪೂರ್ವ ಪಕ್ಷ ಹೇಳ್ತಾನೆ ಮಾಡೋದಿಲ್ಲ. ನ ಕುರ್ವಂತೇವ ಇದಿ ಚೇತ್, ಮಾಡೋದಿಲ್ಲ. ಆತ್ಮೈಕತ್ವ ವಿದ್ಯೆ, ಆತ್ಮೈಕತ್ವ ಜ್ಞಾನವನ್ನ, ಆತ್ಮೈಕತ್ವ ತಿಳುವಳಿಕೆಯನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಒಂದು ದೃಷ್ಟಾಂತ ಕೊಡ್ತಾನೆ. ಯಥಾ, ಹೇಗೆ ಅಗ್ನಿ ಶೀತ ಇತಿ, ಅಗ್ನಿಯು ತಂಪು. ಆಕ್ಚುಲಿ ಅಗ್ನಿ ಅಂತೊಂದು ಶೀತ ಅಂತ ಒಂದು ಇರ್ಲಿ, ಅದಾಮೇಲೆ ಗೊತ್ತಾಗುತ್ತೆ. ಅಗ್ನಿ ಶೀತ, ಅಗ್ನಿಯು ತಂಪಾಗಿದೆ, ತಣ್ಣಗಿದೆ ಅಂತ ಹಂಗೆ ಇಟ್ಕೊಳ್ಳಿ. ಇವಾಗ ಇದು ಸರಿಯಾದ ತಿಳುವಳಿಕೆ ಉಂಟು ಮಾಡತ್ತಾ? ಉಂಟು ಮಾಡೋದಿಲ್ಲ. ಹೇಗೆ ಅಗ್ನಿಯು ತಣ್ಣಗಿದೆ ಅಂದ್ರೆ ಸರಿಯಾದ ಜ್ಞಾನ ಉಂಟು ಮಾಡೋದಿಲ್ಲ. ಯಾಕೆಂದ್ರೆ ಅಗ್ನಿಯು ಬಿಸಿಯಾಗಿರೋದು, ಸುಡೋದು ಪ್ರತ್ಯಕ್ಷದಲ್ಲಿದೆ. ಅಗ್ನಿ ಶೀತ ಅನ್ನುವಂತಹ ಈ ವಾಕ್ಯವು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರೋಧ. ಅರ್ಥ ಆಯ್ತಲ್ಲ? ಅದೇ ರೀತಿ ಆತ್ಮೈಕತ್ವ ವಿದ್ಯೆಯನ್ನ ಬೋಧಿಸುವಂತಹ ಶಾಸ್ತ್ರವೂ ಕೂಡ ಪ್ರತ್ಯಕ್ಷಕ್ಕೆ ವಿರೋಧ. ಯಾಕಂದ್ರೆ ಆತ್ಮ ಅನೇಕತ್ವ ಕಂಡಿದೆ. ಅರ್ಥ ಆಗ್ತಾ ಇದೆಯಲ್ಲ? ಪ್ರತ್ಯಕ್ಷಕ್ಕೂ ವಿರೋಧ. ಹೇಗೆ ಅಗ್ನಿ ಶೀತ ಅನ್ನುವಂತಹದ್ದು ಪ್ರತ್ಯಕ್ಷಕ್ಕೆ ವಿರುದ್ಧವೋ ಅದೇ ರೀತಿ ಆತ್ಮೈಕತ್ವ ವಿದ್ಯೆಯನ್ನು ಬೋಧಿಸುವಂತಹ ಶಾಸ್ತ್ರವು ಉಪನಿಷತ್ತು ಅಪ್ರಮಾಣ. ಯಾಕಂದ್ರೆ ಆ ತಿಳುವಳಿಕೆ ಆಗ ಸಾಧ್ಯ ಇಲ್ಲ, ಪ್ರತ್ಯಕ್ಷ ವಿರುದ್ಧ. ಅದೇ ರೀತಿ ಪೂರ್ವಸಂಧಕ್ಕೂ ವಿರುದ್ಧ. ಯಾಕಂದ್ರೆ ಕಾರ್ಯ ಸಾಧ್ಯ ಸಾಧನ ಭಾವನೆ ಹೇಳ್ತಾ ಇದ್ದಾರೆ ಅಲ್ಲಿ. ಆದ್ದರಿಂದ ಆತ್ಮೈಕತ್ವ ವಿದ್ಯೆಯನ್ನ ತಿಳಿಸುವಂತಹ ಉಪನಿಷತ್ತು ಪ್ರಮಾಣವಾಗೋದಿಲ್ಲ. ಹೀಗಿಟ್ಕೊಳ್ಳಿ, ಉಪನಿಷತ್ತುಗಳು ಆತ್ಮೈಕತ್ವ ವಿದ್ಯೆಯನ್ನ ಬೋಧಿಸ್ತಾ ಇದೆ ಅಂತಾದ್ರೆ ಪ್ರಮಾಣ ಆಗೋದಿಲ್ಲ ಅಂತ. ಅಂದ್ರೆ ಉಪನಿಷತ್ತುಗಳಿಗೆ ಆತ್ಮೈಕತ್ವ ವಿದ್ಯೆಯನ್ನ ಬೋಧಿಸುವುದರಲ್ಲಿ ತಾತ್ಪರ್ಯವಿಲ್ಲ. ಅರ್ಥ ಆಗ್ತದೆ ನಿಮಗೆ? ಪ್ರಮಾಣ ಅಲ್ಲ ಅಂತ ಅವನು ಒಪ್ಕೊಳ್ಳೋದಿಲ್ಲ. ವೈದಿಕ ಅವನು ವೇದ ಪ್ರಮಾಣವನ್ನು ಒಪ್ಕೊಳ್ಳೋಂಥವನು. ಆದ್ರಿಂದ ಉಪನಿಷತ್ತುಗಳು ಪ್ರಮಾಣ ಅಲ್ಲ ಅಂತ ಹೇಳೋದಕ್ಕೆ ಕೊಟ್ಟಿಲ್ಲ ಅವನು. ಆದರೆ ಅದರ ಉದ್ದೇಶವು ಗುರಿಯು ಆತ್ಮೈಕತ್ವ ವಿದ್ಯೆ ತಿಳಿದುಕೊಂಡಿದೆ ಅಂದ್ರೆ ಮಾತ್ರ ಕಷ್ಟ ಅಂತ. ಆಗ ಅದು ತನ್ನ ಪ್ರಾಮಾಣ್ಯವನ್ನು ಕಳ್ಕೊಳ್ಳುತ್ತೆ. ಹಾಗೆ ಹೇಗೆ ಅರ್ಥ ಮಾಡಬೇಕು ಅಂತ. ಯಾವ ಆತ್ಮೈಕತ್ವವನ್ನು ಹೇಳ್ತಾ ಇದೆಯೋ
ಹಾಗಂತ ಉಪಾಸನೆ ಮಾಡಿದ್ರೆ ನಾವು ಆಮೇಲೆ ಅದ್ರ ಜೊತೆ ಒಂದಾಗ್ಬೋದು. ಹೀಗೆ ಅರ್ಥ ಆಗ್ಲಿಲ್ಲ. ಒಟ್ಟಿನಲ್ಲಿ ಅಂದ್ರೆ ಉಪಾಸನೆಯನ್ನ ತಿಳಿಸುವುದಕ್ಕೋಸ್ಕರವಾಗಿ ಉಪನಿಷತ್ತು ಹೊರಟಿದೆಯೇ ಹೊರತು ಆತ್ಮೈಕತ್ವ ವಿದ್ಯೆಯನ್ನು ತಿಳಿಸೋದಕ್ಕೆ ಹೊರಟಿಲ್ಲ. ಆ ಜ್ಞಾನವನ್ನ ಆ ಪ್ರಮೇಯನ್ನ ಉಂಟು ಮಾಡೋದಕ್ಕೆ ಹೊರಟಿಲ್ಲ ಅಂತ ಒಂದು ಫಸ್ಟ್ ಆಕ್ಷೇಪಣೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ದೃಷ್ಟಾಂತದಿಂದ ದಾರ್ಶನಿಕಕ್ಕೆ ಹೋಗ್ಬೇಕು ನಾವು. ಹೇಗೆ ಅಗ್ನಿಶೀತ ಅನ್ನುವಂಥದ್ದು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವೋ ಅದೇ ರೀತಿ ಆತ್ಮೈಕತ್ವ ಅನ್ನುವಂಥದ್ದು ಪ್ರತ್ಯಕ್ಷ ಪ್ರಮಾಣಕ್ಕೂ ವಿರುದ್ಧ ಮತ್ತು ಕರ್ಮಕಾಂಡಕ್ಕೂ ವಿರುದ್ಧ. ಆದ್ದರಿಂದ ಉಪನಿಷತ್ ಅಪ್ರಮಾಣ ಅಲ್ಲ. ಆದ್ದರಿಂದ ಉಪನಿಷತ್ತು ಆತ್ಮೈಕತ್ವ ವಿದ್ಯೆಯನ್ನು ತಿಳಿಸುತ್ತದೆ ಅಂತ ಹೇಳ್ತಾರಲ್ಲ, ಹಂಗಾಗೋದಿಲ್ಲ ಅಂತ ಅರ್ಥ ಆಗ್ತಾ ಇದ್ದಾನೆ. ಅವನು ಉಪನಿಷತ್ತಿನ ಪ್ರಾಮಾಣ್ಯವನ್ನು ಅಲ್ಗಳಿತಾ ಇಲ್ಲ. ಉಪನಿಷತ್ತು ಆತ್ಮೈಕತ್ವ ವಿದ್ಯೆ ತಿಳಿಸೋ ವಿಷಯದ ಪ್ರಮಾಣ ಅಂದ್ರೆ ಮಾತ್ರ ಅವನು ಇಂಟರ್ಪ್ರಿಟೇಷನ್ ಇದೆ ಉಪನಿಷತ್ತಿಂದು, ಅದನ್ನು ಮಾತ್ರ ಅವನು ಅಲ್ಗಳಿತಾ ಇರೋದು. ಯುವರ್ ಇಂಟರ್ಪ್ರಿಟೇಷನ್ ಇಸ್ ರಾಂಗ್ ಅಂತ ಅಷ್ಟೇನೆ. ಅಲ್ಲ ಆತ್ಮೈಕತ್ವ ವಿದ್ಯೆಯನ್ನು ಹೇಳಿಲ್ಲ ಅಂತ ಹೇಳ್ತಾ ಇಲ್ಲ ಅವನು. ಹಾಗಂತ ಉಪಾಸನೆ ಮಾಡಬೇಕು ಅಂತ ಅಷ್ಟೇ ಹೇಳೋದು. ಸ ಭವಾನ್ ಏವಂ ವದನ್ ವಕ್ತವ್ಯ ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಾರ್ಥಂ ಭವತೋ ವಾಕ್ಯಂ ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಂ ಕಿಂ ನ ಕರೋತ್ಯೇವ ಅಗ್ನಿರ್ವಾ ರೂಪ ಪ್ರಕಾಶಂ ಇತಿವತಂತ ಅಥ ಕರೋತಿ ಹೇಳ್ತಾರೆ. ಸ ಭವಾನ್ ಏವಂ ವಕ್ತವ್ಯ, ಅಂತಹ ನೀನು ಇದನ್ನು ಹೇಳಬೇಕು. ಏನು ಹೇಳಬೇಕು? ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಾರ್ಥಂ ಭವತೋ ವಾಕ್ಯಂ, ಉಪನಿಷತ್ತಿನ ಪ್ರಾಮಾಣ್ಯದ ಬಗ್ಗೆ ವಿರೋಧವನ್ನ ಪ್ರಾಮಾಣ್ಯವನ್ನು ಅಲ್ಲಗೆಳೆಯುವುದಕ್ಕಾಗಿ ನೀನೊಂದು ವಾಕ್ಯವನ್ನು ತಿಳಿಸಿದೆಯಲ್ಲ ಅಗ್ನಿಶೀತ ಅಂತ, ಅದರಂತೆ ಅಂದ್ಯಲ್ಲ. ಇದು ಈ ವಾಕ್ಯವು ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಂ ಕಿಂ ನ ಕರೋತ್ಯೇವ, ಈ ನಿನ್ನ ವಾಕ್ಯವು ಉಪನಿಷತ್ತಿನ ಪ್ರಾಮಾಣ್ಯವನ್ನ ಅಲ್ಲಗೆಳೆಯುತ್ತದೆಯೋ ಇಲ್ಲೋ, ಪ್ರಾಮಾಣ್ಯವನ್ನು ಅಲ್ಲಗೆಳೆಯುವ ವಿಷಯದಲ್ಲಿ ತಿಳುವಳಿಕೆಯನ್ನು ಉಂಟು ಮಾಡುತ್ತದೆಯೋ ಇಲ್ಲೋ ಅಂತ. ಇದು ಕಷ್ಟ ಇದೆ ವಾಕ್ಯದಲ್ಲಿ. ಅಂದ್ರೆ ಪ್ರತಿಷೇಧ ವಾಕ್ಯಗಳು ಪ್ರಮಾಣವೋ ಅಲ್ವೋ ಅಂತ. ಅಗ್ನಿಶೀತ ಎನ್ನುವಂತೆ ಉಪನಿಷತ್ತಿನಲ್ಲಿರುವ ಆತ್ಮೈಕತ್ವವನ್ನ ಬೋಧಿಸುವಂತಹ ವಾಕ್ಯಗಳು ಅಪ್ರಮಾಣ ಅಂತ. ವಾಕ್ಯಗಳು ಆತ್ಮೈಕತ್ವ ವಿದ್ಯೆಯನ್ನೇ ಬೋಧಿಸುತ್ತಂತಂದ್ರೆ ಅಂದ್ರೆ ಆಗ ಅಪ್ರಮಾಣವಾಗತ್ತೆ ಅಂತ ಅರ್ಥ. ನಾವು ಸುಮ್ಮನೆ ಆತ್ಮೈಕತ್ವ ವಿದ್ಯೆಯನ್ನು ಬೋಧಿಸುವ ವಿಷಯದಲ್ಲಿ ಅಪ್ರಮಾಣ ನಾವು ಹೇಳ್ತಾ ಇರೋದು ಅಷ್ಟೇ. ಓಕೆ, ಅರ್ಥ ಆಗಿಲ್ಲ, ಅದನ್ನು ತಿರುಗಿಸ್ಕೊಂಡೇ ಹೇಳ್ಕೋಬೇಕು. ಈಗ ಪ್ರತಿಷೇಧ ವಾಕ್ಯ ಅಂತ ಹೋಗೋಣ. ಪ್ರತಿಷೇಧ ವಾಕ್ಯವು ಯಾವುದು? ಅಗ್ನಿಶೀತ ಎನ್ನುವಂತಹ ಪ್ರತಿಷೇಧ ವಾಕ್ಯವು ಏನನ್ನ ಪ್ರತಿಷೇಧ ಮಾಡ್ತಾ ಇದೆಯೋ ಆ ವಿಷಯದಲ್ಲಿ ಪ್ರಮಾಣ ಹೌದು ಅಲ್ಲೋ? ಅಗ್ನಿಶೀತ ಅನ್ನುವಂತಹದ್ದು ಪ್ರಮಾಣ ವಿರೋಧ, ಕರೆಕ್ಟ್ ತಾನೆ? ಪ್ರತಿಷೇಧ ವಾಕ್ಯವು ತನ್ನ ಕೆಲಸವನ್ನು ಮಾಡ್ತಾ ಇದೆ, ಏನಂತ? ಇದು ವಿರುದ್ಧವಾಗಿದೆ ಅಂತ. ಅಗ್ನಿಶೀತ ಅನ್ನುವಂತಹ ಈ ವಾಕ್ಯವು ತನ್ನ ಅರ್ಥವನ್ನ ತಿಳಿಸುವ ವಿಷಯದಲ್ಲಿ ಪ್ರಮಾಣವಲ್ಲ, ಸರಿಯಾಗಿ ತಿಳಿಸಲ್ಲ ಅಂತಷ್ಟೇ. ಯಾಕೆಂದ್ರೆ ಅಂಥ ಜ್ಞಾನ ಏನ್ ಮಾಡಿದ್ರು ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ. ಅದೇ ರೀತಿ ಉಪನಿಷತ್ತಿನಲ್ಲಿ ಏನು ಪ್ರತಿಷೇಧ ಮಾಡತ್ತೋ ಏನೋ ಪ್ರತಿಷೇಧ ಮಾಡಿ, ಅದು ಹಾಗೆ ಪ್ರತಿಷೇಧ ಮಾಡುವ ವಿಷಯದಲ್ಲಿ ಪ್ರಮಾಣವೋ ಅಲ್ಲವೋ ಅಂತ. ದ್ವೈತವನ್ನು ಪ್ರತಿಷೇಧ ಮಾಡೋದಾದ್ರೆ ಆ ವಿಷಯದಲ್ಲಿ ಅದು ಪ್ರಮಾಣವೋ ಅಲ್ವೋ? ನಾಂತ ಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಭಯತ ಪ್ರಜ್ಞನ್ನ ಪ್ರಜ್ಞಾನಗಣನ್ನ ಪ್ರಜ್ಞನ್ನ ಪ್ರಜ್ಞಂ ನೇತಿ ನೇತಿ ಸ್ಥವಾಯಮಾತ್ಮ ಅಸ್ಥೂಲಂ ಅನಣು ಹರಸ್ವ ಮದೀರ್ಘಮತಿಯಲ್ಲ. ಇವೆಲ್ಲ ವಾಕ್ಯಗಳು ಆ ನಿಷೇಧವನ್ನ ಹೇಳುವ ವಿಷಯದಲ್ಲಿ ಪ್ರಮಾಣವು ಹೌದೋ ಅಲ್ವೋ? ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ. ಹೇಗೆ ಅಂತಂದ್ರೆ ಅಗ್ನಿರುವ ರೂಪ ಪ್ರಕಾಶಂ,
ಅಗ್ನಿಯು ರೂಪವನ್ನ ಬೆಳಗಿ ತೋರಿಸುತ್ತದೆ. ಪಾಸಿಟಿವ್ ಹೇಳ್ತಾರದು. ಅಗ್ನಿಯು ರೂಪವನ್ನ ಬೆಳಗಿ ತೋರಿಸುತ್ತದೆ ಅನ್ನೋದು ಆ ವಾಕ್ಯವು ತನ್ನ ವಿಷಯದಲ್ಲಿ, ಅಂದ್ರೆ ರೂಪವನ್ನ ಅಗ್ನಿಯು ತೋರಿಸುತ್ತದೆ ಎನ್ನುವ ವಿಷಯದಲ್ಲಿ ಜ್ಞಾನವನ್ನು ಉಂಟು ಮಾಡುತ್ತಾ ಇಲ್ಲೋ, ಸರಿಯಾದ ತಿಳುವಳಿಕೆಯನ್ನ ಮಾಡತ್ತೆ. ಕರೆಕ್ಟ್ ತಾನೆ? ಅದೇ ರೀತಿ ಅಗ್ನಿಶೀತ ಅನ್ನುವಂಥದ್ದು ನಿಷೇಧವನ್ನ ಮಾಡುವ ವಿಷಯದಲ್ಲಿ ಸರಿಯಾದ ಜ್ಞಾನ, ನಿಷೇಧ ಮಾಡುವ ವಿಷಯದಲ್ಲಿ ಸರಿಯಾದ ಜ್ಞಾನವನ್ನು ಉಂಟು ಮಾಡುತ್ತೋ ಇಲ್ಲೋ, ಮಾಡತ್ತೆ. ಕರೆಕ್ಟ್ ತಾನೆ? ಅಗ್ನಿಶೀತ ಅನ್ನುವಂಥದ್ದು ಏನ್ ತಿಳಿಸಿಕೊಟ್ಟಿದೆ, ಹಾಗಿಲ್ಲ ಅಂತ ತಿಳಿಸಿಕೊಟ್ಟಿರೋದು ನಿಷೇಧ ವಾಕ್ಯ. ಅದು ಮಾಡುತ್ತೋ ಇಲ್ಲೋ? ಅಗ್ನಿಶೀತ ಅನ್ನುವಂಥದ್ದು ತಪ್ಪು ತಿಳುವಳಿಕೆ. ಕರೆಕ್ಟ್ ತಾನೆ? ಅಂತ ತಿಳಿಸ್ಕೊಡುತ್ತೋ ಇಲ್ಲ? ಅದು ಅರ್ಥ ಆಗ್ತಾ ಇದೆಯಲ್ಲ? ಇನ್ನ ಅಗ್ನಿಯು ರೂಪವನ್ನ ಬೆಳಗುತ್ತದೆ ಅನ್ನೋದು ಅದು ಅರ್ಥ ಆಗತ್ತೋ ಇಲ್ಲ? ತನ್ನ ಅಂದ್ರೆ ವಾಕ್ಯ ಸರಿಯಾಗಿದೆ ತಾನೆ? ನಿಷೇಧ ವಾಕ್ಯವೂ ಪ್ರಮಾಣ. ಆ ವಿಷಯವನ್ನ ಸರಿಯಾಗಿ ಹೇಳಿಕೊಟ್ಟು ಇರುವಂತೆ ತಿಳಿಸ್ಕೊಟ್ರೆ ಅದು ಪ್ರಮಾಣ. ಎರಡು ರೂಪದ ವಾಕ್ಯಗಳು ಪ್ರಮಾಣ ತಾನೆ? ಈಗ ಹೇಗೆ ಅಗ್ನಿಯು ರೂಪವನ್ನ ಬೆಳಗುತ್ತದೆ ಅನ್ನುವ ವಾಕ್ಯವು ತನ್ನ ವಿಷಯವನ್ನ ಸರಿಯಾಗಿ ತಿಳಿಸಿಕೊಡುತ್ತದೆ, ಅಂದ್ರೆ ತನ್ನ ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಉಂಟು ಮಾಡುತ್ತದೆಯೋ, ಹಾಗೆಯೇ ಉಪನಿಷತ್ತುಗಳು ಏನನ್ನ ತಿಳಿಸಿಕೊಟ್ಟಿದೆಯೋ ಆತ್ಮೀಕದ ಬಗ್ಗೆ ಆ ವಿಷಯದಲ್ಲಿ ಅದು ಪ್ರಮಾಣವ ಅಲ್ವಾ? ಅಂದ್ರೇನೋ ಪ್ರಮೇಯನ್ನ ತಿಳುವಳಿಕೆಯನ್ನ ಉಂಟು ಮಾಡುತ್ತದೆಯಾ ಇಲ್ವಾ ಅಂತ ಪ್ರಶ್ನೆ. ಯಾಕಂದ್ರೆ ಸ್ವಲ್ಪ ಗಡಸಾಗಿದೆ ಈ ಭಾಗ, ಅದಕ್ಕೋಸ್ಕರ ಅಷ್ಟೊಂದು ಬಿಡಿಸ್ತಾ ಇರೋದು. ಅಥ ಕರೋತಿ, ಉಂಟು ಮಾಡೋದಿಲ್ವಾ? ನ ಕರೋತಿ ಬಾ ಅಥ ಕರೋತಿ, ಉಂಟು ಮಾಡತ್ತ, ಅದು ಹೇಳುವಂತ. ಯದಿ ಕರೋತಿ, ಉಂಟು ಮಾಡುತ್ತದೆ ಅಂತಾದ್ರೆ ಏನೇನೆಲ್ಲ ಹೇಳ್ತೀವಿ ಆಜ್ಞಾನ ಉಂಟಾಗುತ್ತಲ್ಲ, ಇದೆಲ್ಲ 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 ಅಂತಂದ್ರೆ ಅದನ್ನೆಲ್ಲ ಅಲ್ಲಗಿಳದೆ ನೋಡ್ಬೇಕು, ಬಿಟ್ಟೇ ನೋಡ್ಬೇಕು. ಬಾಯಿನಲ್ಲಿ ಅಲ್ಗಿಳಿರಲ್ಲ, ಬಿಟ್ಟೇ ನೋಡ್ಬೇಕು ಅಂತ. ಏನ್ ಬಿಡ್ಬೇಕು? ಅದ್ರ ಜೊತೆ ತಾದಾತ್ಮ್ಯ ಇದೆಯಲ್ಲ, ಆ ತಾದಾತ್ಮ್ಯವನ್ನ ಬಿಟ್ಟೇ ನೋಡ್ಬೇಕು. ಬಿಡಕ್ಕಾಗ್ದಿರೋದು ಗೊತ್ತಾಗೋದಿಲ್ಲ. ಅದು ಇಂದ್ರಿಯಗಳ ವ್ಯವಹಾರದಿಂದ ಬಿಡಿಸ್ಕೊಡ್ಬೇಕು. ಮೊದಲು ಹೊರಗಡೆಯ ವಿಷಯದಲ್ಲಿರುವ ಆಸಕ್ತಿಯಿಂದ ಬಿಡಿಸ್ಕೋಬೇಕು, ಇಂದ್ರಿಯಗಳ ವ್ಯವಹಾರದಿಂದ ಬಿಡಿಸ್ಕೊಳ್ಬೇಕು, ಮನಸ್ಸಿನ ವ್ಯವಹಾರದಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಹೇಳ್ತಾ ಇದ್ರೆ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ನಿಂತ್ಕೊಂಡು ಮುಂದಿನ ಹೇಳಿ ಅಂತ ಹೇಳ್ಬೇಕು. ನೀವು ಹೇಳ್ತಾ ಹೋಗಿದ್ರೆ ನಾವು ಕೇಳ್ತಾ ಹೋಗ್ತೀವಿ ಅಂತಂದ್ರೆ ಆಗೋದಿಲ್ಲ ಹಂಗೆ. ಈಗ ಯಾವುದನ್ನು ನಿಷೇಧ ಮಾಡುತ್ತದೆಯೋ ಶಾಸ್ತ್ರವು ಅದನ್ನೆಲ್ಲ ಬಿಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಬಿಟ್ಟಲ್ಲ. ಯಾಕಂದ್ರೆ ಆತ್ಮನಲ್ಲಿ ನ ತತ್ವ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ಮಾತಿನಿಂದ ಹೇಳ್ಕೊಡಕ್ಕಾಗೋದಿಲ್ಲ, ಮನಸ್ಸಿನಿಂದ ಗ್ರಹಿಸಕ್ಕಾಗೋದಿಲ್ಲ. ಮಾತಿಗೆ ಸಿಗದೆ ಹೋದ್ರೆ ಮನಸ್ಸಿಗೆ ಗ್ರಹಣ ಆಗುತ್ತೆ. ನಾನು ಏನಾದ್ರು ಹೇಳಿದ್ರೆ ನಾನು ಏನಾದ್ರು ಗ್ರಹಣ ತಿಳ್ಕೊಳ್ಳೋದಿಕ್ಕೆ, ಗ್ರಹಿಸುವುದಕ್ಕೆ, ಹಿಡಿಯುವುದಕ್ಕೆ. ನಾನು ಏನು ಹೇಳ್ತಾರೆ ನೀವೇನು ಗ್ರಹಣೆ ಮಾಡ್ತೀರಾ? ನಾವು ಹೇಳ್ಬೇಕಾದ್ರೆ ನಮ್ಮ ಮನಸ್ಸಿನ ಪ್ರತ್ಯಯ ಇದ್ರೆ ತಾನು ಏನಾದ್ರು ಹೇಳಕ್ ಸಾಧ್ಯ. ಪ್ರತ್ಯಯ ಹೇಳಲಿಲ್ಲ ಅಂತಂದ್ರೆ ವಾಗ್ರೂಪದಲ್ಲಿ ಹೆಂಗ್ ಹೊರಗಡೆ ಬರುತ್ತೆ? ಸೊ ಮಾತಿಗೂ ಮನಸ್ಸಿಗೂ ನಿಲುಕದ್ದು ಅಂತಂದ್ರೆ ತಿಳ್ಕೊಳ್ಳೋದಂಗೆ ಹೇಳೋದಂಗೆ, ಹೇಳೋದಂಗೆ ತಿಳ್ಕೊಳ್ಳೋದಂಗೆ ಎರಡು ಸಾಧ್ಯ ಇಲ್ಲ. ಅರ್ಥ ಆಗಿಲ್ಲ? ಹಾಗೆ ಹೇಳಿದಾಗ ಈಗ ತತ್ವ ತಿಳ್ಕೊಳ್ಬೇಕಂತಂದ್ರೆ ವಾಕನ್ನು ಉಪಯೋಗಿಸಬಾರ್ದು, ಬಿಡಬೇಕು. ವಾಕ್ ಉಪಲಕ್ಷಣ, ಇಂದ್ರಿಯಗಳನ್ನು ಬಿಡ್ಬೇಕು. ಯಾಕಂದ್ರೆ ಇಂದ್ರಿಯಗಳ ವಿಷಯ ಅಲ್ಲ, ಮನಸ್ಸಿಗೂ ವಿಷಯವಲ್ಲ, ಅದರಿಂದ ಮನಸ್ಸನ್ನು ಬಿಡಬೇಕು. ಬುದ್ಧಿ ವಿಷಯವಲ್ಲ ಅಂತಂದ್ರೆ ಬುದ್ಧಿಯನ್ನು ಬಿಟ್ಟು ನಿಂತ್ಕೋಬೇಕು ಅಂತ ಅಷ್ಟೇ ಅರ್ಥ. ಚಿದ್ಭಾಸ ಏನು ಚಿದಾಭಾಸಕ್ಕೂ ವಿಷಯನಲ್ಲ ಅಂತಂದ್ರೆ ಚಿದಾಭಾಸವಾಗಿ ನಿಂತ್ಕೊಂಡು ನೋಡದೆ ಗೊತ್ತಾಗಲ್ಲ ಅಂತ ಅರ್ಥ. ಆಗ ಚಿದಾಭಾಸತ್ವವನ್ನು ಚಿತ್ತದಲ್ಲಿರುವ ಆ
ತಾದಾತ್ಮ್ಯ ಇದೆಯಲ್ಲ ಅದನ್ನು ಬಿಟ್ಟರೆ ಚಿತ್ ಸ್ವರೂಪದಾಗಿರ್ತಾನೆ. ಅದೊಂದು ಸ್ವರೂಪ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಸ್ವರೂಪದ ಜೊತೆ ಸ್ವರೂಪವಲ್ಲದ ಚಿತ್ತ ಅಂತ ಇದೆಯಲ್ಲ, ಚಿತ್ತ ಅಂತ ಒಂದು ಇಲ್ವೇ ಇಲ್ಲ. ಆದರೆ ಚಿತ್ಸ್ವರೂಪವನ್ನ ಚಿತ್ತ ಅಂತ ನೋಡ್ಬಿಡ್ತಾನೆ. ಹಗ್ಗನ ಹಾವು ಅನ್ಕೊಂಡಂಗೆ, ಹಾವು ಅನ್ಕೊಂಡ್ ಕೂಡ್ಲೇನೆ ನಾಗರ ಹಾವು ವಿಷ ಇರುತ್ತೆ, ಹಾಗೆ ಹೀಗೆ ಶುರುವಾಗ್ಬಿಡುತ್ತೆ ಇವನಿಗೆ. ಒಂದ್ ತಪ್ಪಾದ್ರ ಜೊತೆ ಏನೇನೋ ಬಾಲ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಹಂಗೆ ಇಲ್ಲೂ ಕೂಡ ಚಿತ್ಸ್ವರೂಪವನ್ನ ಚಿತ್ತ ಅಂತ ನೋಡ್ತಾನಲ್ಲ, ನೋಡಿದ ಕೂಡ ಏನಾಗುತ್ತೆ, ಚಿತ್ಸ್ವರೂಪದ ಬೆಳಕಿನಿಂದ ಕೂಡಿರೋದ್ರಿಂದ ಓ ಇದೆ ಬೆಳಕಿನ ಸೋರ್ಸ್ ಆಫ್ ಲೈಟ್, ಸೋರ್ಸ್ ಆಫ್ ನಾಲೆಡ್ಜ್ ಅನ್ಕೊಂಡ್ಬಿಡ್ತಾನ ಅವನು. ಅದು ಚೈತನ್ಯ ರೂಪವಾಗಿರೋದ್ರಿಂದ ಅದೇ ಒಂದು ಚೇತನ ಅನ್ಕೊಂಡ್ಬಿಡ್ತಾನೆ. ಕನ್ನಡಿಗಳ ಬೆಳಕು ಅಂದಂತೆ, ಅರ್ಥ ಆಗ್ತಿದೆಯಲ್ಲ? ಏನ್ ಕನ್ನಡಿಗಳ ಬೆಳಕು? ಕನ್ನಡಿಗಳು ಅನ್ನೋದಿದೆಯಲ್ಲ, ಅಂದ್ರೆ ಉಪಾಧಿಗಳು ಅನೇಕ ಇದೆಯಲ್ಲ, ಅನೇಕವನ್ನಿಟ್ಕೊಂಡು ಇಲ್ಲಿ ಆ ಎಲ್ಲಾ ಕನ್ನಡಿಯಿಂದಲೂ ಸೂರ್ಯನ ಬೆಳಕು ಬೀಳ್ತಾ ಇದ್ರೆ ಪ್ರತಿಫಲಿಸಿ, ಆಗ ಕನ್ನಡಿಗಳ ಬೆಳಕು ಅಂತ ಹೇಳ್ತೀವಿ. ಬಹುವಚನ, ಈ ಬೆಳಕಿಗೆ ಬಹುವಚನ ಬಂದಿದ್ದು ಉಪಾಧಿಯ ದೃಷ್ಟಿಯಿಂದಲೇ. ಆದರೆ ಬೆಳಕಿನ ದೃಷ್ಟಿಯಿಂದಲೇ ಬೆಳಕನ್ನ ನೋಡಿದ್ರೆ ಬೆಳಕು ಎಷ್ಟಿದೆ? ಆ ಬೆಳಕು ಹಂಗೆ ಇರ್ಲೆ. ಬೇರೆ ಬೇರೆ ಕನ್ನಡಿಗಳಿಂದ ಬೆಳಗುತ್ತಿರುವಂತಹ ಬೆಳಕುಗಳು ಎಷ್ಟಾದ್ರೂ ಇವೆ. ಬೆಳಕು ಎಷ್ಟಿದೆ? ಒಂದೇ ಸೂರ್ಯನ ಬೆಳಕು. ಓಕೆ, ಕನ್ನಡಿಯ ಮುಂದೆ ನಿಂತ್ಕೊಳ್ತೀವಿ ನಾವು. ಎರಡು ಕನ್ನಡಿಗಳನ್ನು ಎದುರು ಬದ್ರ ಹಾಕಿ ನಾವು ಮಧ್ಯೆ ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಎಷ್ಟು ಪ್ರತಿಬಿಂಬಗಳಿರುತ್ತೆ? ಅನೇಕ. ಇಷ್ಟೊಂದು ಲೆಕ್ಕ ಹಾಕೋದಿಲ್ಲ, ಅಷ್ಟೊಂದು ಇರುತ್ತೆ. ಸರಿ, ಎಷ್ಟು ಬಿಂಬ ಇದೆ? ಉಪಾಧಿಗಳ ಯಾವುದೋ ಒಂದು ರೀತಿ ಇರೋದ್ರಿಂದ ಪ್ರತಿಬಿಂಬಗಳು ಅನೇಕ ತೋರಬಹುದು. ಬಿಂಬ ಒಂದೇ, ಸೋರ್ಸ್ ಇಸ್ ಒನ್ ಅಲ್ವಾ? ಅದೇ ರೀತಿ ಸೂರ್ಯನು ಒಬ್ಬನೇ, ಒಂದೇ ಬೆಳಕು, ಬೆಳಕಿಗೆ ಮೂಲ ಒಂದೇ. ಚಂದ್ರನ ಬೆಳಕು ಅಂದ್ರೂ ಬೆಳಕಿನ ಮೂಲ ಸೂರ್ಯನೇ. ಕನ್ನಡಿಯ ಬೆಳಕಂದ್ರೂ ಬೆಳಕಿನ ಮೂಲ ಸೂರ್ಯನೇ. ನೀರಿನಿಂದ ಪ್ರತಿಫಲಿಸಿ ಬಂದಾಗ ನೀರಿನ ಬೆಳಕಂದ್ರೂ ಕೂಡ ಬೆಳಕು ಒಂದೇ, ಸೂರ್ಯನೇ. ನೀರಿನಲ್ಲಿ ಅಲುಗಾಟ ಆದರೆ ಸೂರ್ಯನಲ್ಲಿ ಅಲುಗಾಟ ಆಗೋದಿಲ್ಲ. ಪ್ರತಿಬಿಂಬದಲ್ಲಿ ಅಲುಗಾಟ ಇರುತ್ತೆ. ಪ್ರತಿಬಿಂಬದಿಂದ ಪ್ರತಿಫಲಿಸಿ ಬಂದಂತಹ ಬೆಳಕು ಇಲ್ಲಿ ಅಲ್ಲಾಡ್ದಂಗೆ ಕಾಣಬಹುದು, ಆದರೆ ಸೂರ್ಯನಲ್ಲಿ ಚಲನೆ ಇರೋದಿಲ್ಲ. ಆ ಪ್ರತಿಬಿಂಬ ಆ ಉಪಾಧಿಯನ್ನೇ ನೀರಿರೋ ಕನ್ನಡ ನೀರಲ್ಲಿ ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಚಲಿಸಿದ್ರೆ ನೀವು ಇಲ್ಲಿ ಆ ಪ್ರತಿಫಲಿಸಿದಂತಹ ಬೆಳಕಿನ ಇದೆಯಲ್ಲ, ಪ್ರತಿಫಲಿಸಿ ಬಂದ ಬೆಳಕು ಅದು ಚಲಿಸಿದಂತೆ ಕಾಣಬಹುದು. ಆದರೆ ಸೂರ್ಯನಲ್ಲಿ ಚಲನೆ ಇರೋದಿಲ್ಲ, ಸೂರ್ಯನಲ್ಲಿ ಕಂಪನವೂ ಇರೋದಿಲ್ಲ, ಸೂರ್ಯನಲ್ಲಿ ಚಲನವೂ ಇರೋದಿಲ್ಲ. ಕಂಪನದಲ್ಲಿ ಉಪಾಧಿಗಳ ಅಲುಗಾಟ ಮಾತ್ರ ಇರುತ್ತೆ. ಚಲನೆಯಲ್ಲಿ ಉಪಾಧಿಯ ಡಿಸ್ಪ್ಲೇಸ್ಮೆಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿರುತ್ತೆ. ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ, ಹೇಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಪ್ರತಿಬಿಂಬಗಳಲ್ಲಿ ಏನು ಹೆಚ್ಚು ಕಡಿಮೆ ತೋರಿದ್ರು ಕೂಡ ಬಿಂಬದಲ್ಲಿ ಏನೂ ಆಗೋದಿಲ್ಲ. ಚಿದಾಭಾಸನು ಇಲ್ಲಿ ತೋರುವಂತಹ ಕ್ರಿಯೆಯಾಗಲಿ, ಅಂದ್ರೆ ಚಲನೆಯಾಗಲಿ, ಕಂಪನವಾಗಲಿ, ಅದು ಚಿತ್ತಕ್ಕೆ ಸಂಬಂಧಪಟ್ಟಿರೋದು ಹೊರತು ಸ್ವರೂಪಕ್ಕೆ ಸಂಬಂಧಪಟ್ಟಿರೋದಲ್ಲ. ಮತ್ತು ಎಷ್ಟು ಚಿತ್ತಗಳೋ ಅಷ್ಟು ಚಿದಾಭಾಸಗಳು. ನಮ್ಮಲ್ಲಿ ತಪ್ಪಾಗಿರೋದೇನೆಂದ್ರೆ ಚಿದಾಭಾಸವನ್ನು ಹಿಡಿದು ಅಷ್ಟೊಂದು ಬೆಳಕುಗಳಿದೆ ಅನ್ಕೊಳ್ತಾ ಇರೋದು. ಪ್ರತ್ಯಕ್ಷವಾಗಿ ಇಷ್ಟೊಂದು ಜನ ಕಾಣ್ತಾ ಇದ್ದಾರೆ ಅಂತ ಹೇಳುವಾಗ ನಿಜವಾಗ್ ನಮ್ಮ ಚಿದಾಭಾಸ ಏನು ಕಾಣೋದಿಲ್ಲ, ಶರೀರಗಳು ಕಾಣ್ತಾ ಇರೋದು. ಆ ಶರೀರದಲ್ಲಿ ವ್ಯವಹಾರವು ತೋರ್ತಾ ಇರೋದ್ರಿಂದ ನಾವು ಅಲ್ಲಿ ಚೇತನ ಇದೆ ಅಂತ ಚೇತನವನ್ನು ಗುರುತಿಸ್ತಾ ಇದ್ದೀವಿ. ಚಿದಾಭಾಸ ಒಂದು ಟೆಕ್ನಿಕಲ್ ವರ್ಡ್ ಅಷ್ಟೇನೆ. ಚೇತನ ನಾವೊಂದು ಜೀವ ಅಂತ ಕರಿತೀವಿ ಅಷ್ಟೇನೆ. ಇಲ್ಲಿ ಅರ್ಥ ಮಾಡೋದಕ್ಕೋಸ್ಕರ ಚಿದಾಭಾಸ ಅಂತ ಉಪಯೋಗಿಸ್ತಾರೆ. ಲೋಕದಲ್ಲಿ ಹಂಗೇನು ಪ್ರಯೋಗ ಇಲ್ಲ. ಜೀವ ಜೀವನಂತಿರುವಾಗ ಹುಟ್ಟು ಸಾವಿರುತ್ತೆ.
ಅವನು ಇಲ್ಲಿಂದ ಹೊರಟ ಅಂತಂದ್ರೆ ನೀವು ಶಾಂತಿ ಅನ್ಕೋರೋದು. ಯಾರಿಗೆ? ಆತ್ಮನಿಗೆ ಶಾಂತಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅರ್ಥ ಆಗಿದೆಯಲ್ಲ. ಯಾಕೆಂದ್ರೆ ನಮ್ಗೆ ಜೀವ ಅಂತಾದ್ರೂ ಕೂಡ ಕೊನೆಗೆ ಅವನ ಆತ್ಮಕ್ಕೆ ಅವನೆಲ್ಲಾದ್ರೂ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ, ಆತ್ಮಕ್ಕೆ ಶಾಂತಿ ಅಂತ ಅರ್ಥ. ನಮ್ಮ ಕಲ್ಚರಲ್ಲಿ ಇದೆ ಅದು ಸರಿಯಾಗಿ ಉಪಯೋಗಿಸಬೇಕು, ನೋಡ್ಕೋಬೇಕಷ್ಟೇ. ಅಲ್ಲಿ ಆತ್ಮಕ್ಕೆ ಶಾಂತಿ ಯಾರು ಏನು ಕೊಡ್ಬೇಕಾಗಿಲ್ಲ. ಆದ್ರೆ ಅವರ ಆತ್ಮ ಅಂತಿರಲ್ಲ ನೀವು, ಅವಾಗ ಏನ್ ಇಟ್ಕೊಂಡಿದ್ದೀರಾ ಅಂತ ನಮ್ಮ ಮನಸ್ಸಿನ ಉಪಾಧಿನೇ ಇರುತ್ತೆ. ಈಗ ಉಪಾಧಿಯಲ್ಲಿ ವ್ಯವಹಾರ ತೋರ್ತಾ ಇಲ್ಲ, ಎಲ್ಲ ಆಗೋಗಿರ್ಬೋದು, ಅಂತ್ಯಕ್ರಿಯೆ ಎಲ್ಲ ಆಗೋಗಿರ್ಬೋದು. ಆದ್ರೂ ಅವರ ಆತ್ಮ ಅಂತ ಹೇಳುವಾಗ ಅವರ ಅನ್ನೋ ಉಪಾಧಿನೇ ಇಟ್ಕೊಳ್ಬೇಕು ನೀವು. ಯಾವುದೋ ನೀವು ಗೋಚರವಾಗ್ತಾ ಇತ್ತಲ್ಲ, ಈ ಉಪಾಧಿ ಎದುರುಗಡೆ ಇಲ್ಲ. ಅಥವಾ ಇಲ್ಲೆಲ್ಲೋ ಇದ್ದು ಇನ್ನೆಲ್ಲೋ ಶಾಂತಿ ಸಭೆ ಮಾಡಿದ್ರೆ ಅಲ್ಲೇನಿಲ್ಲ ಉಪಾಧಿ, ಈ ಉಪಾಧಿ ಅಲ್ಲಿಲ್ಲ. ಆದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಅಂತ ಹೇಳುವಾಗ ಉಪಾಧಿ ಇಟ್ಕೊಂಡೇ ಹೇಳ್ತಾ ಇರ್ತೀರ. ಆತ್ಮನಿಗೆ ಏನು ಶಾಂತಿ ಕೋರೋದಲ್ಲ ನಾವು. ಅಲ್ಲಿಯೂ ಕೂಡ ಉಪಾಧಿ ಇಟ್ಕೊಂಡೇ ನೀವು, ಉಪಾಧಿ ಇದ್ರೆ ಶಾಂತಿ ಕೋರೋ ಪ್ರಶ್ನೆ. ಉಪಾಧಿಯನ್ನು ಬಿಟ್ಟು ಆತ್ಮನನ್ನು ಇಟ್ಕೊಳ್ಳಿ ನೋಡೋಣ. ನೀವು ಯಾರು ಏನ್ ಶಾಂತಿ ಕೋರಕ್ಕಾಗತ್ತೆ? ಆತ್ಮನಿಗೆ ಏನಾಯ್ತು ಅಂತ ಕೋರ್ಬೇಕು ನೀವು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಅವ್ರಿಗೆ ಹುಟ್ಟಿಲ್ಲ, ಸಾವಿಲ್ಲ, ಕಂಪನ ಇಲ್ಲ, ಚಲನೆ ಇಲ್ಲ, ಯಾವುದೂ ಇಲ್ಲ. ಏನ್ ಶಾಂತಿ ಕೋರೋದು? ಶಾಂತಿ ಕೋರದೇ ಇರೋದೇನು ಬಂತು? ಆದ್ರೂ ಕೂಡ ವ್ಯವಹಾರದಲ್ಲಿ ಅದು ಗೋಚರ ಆಗುವುದಿಲ್ಲ. ನಿಜವಾಗಿ ಚಿದಾಭಾಸನು ವ್ಯವಹಾರದಲ್ಲಿ ಏನು ಗೋಚರವಾಗುವುದಿಲ್ಲ. ಚಿದಾಭಾಸನ ಸಾನ್ನಿಧ್ಯದಲ್ಲಿ ಶರೀರೇಂದ್ರಿಯಗಳ ವ್ಯವಹಾರ ತೋರ್ತಾ ಇದೆಯಲ್ಲ, ಅದನ್ನು ಇಟ್ಕೊಂಡು ಅಷ್ಟೇ ಹೇಳ್ತಾ ಇರೋದು. ಜೀವನ ನೋಡ್ತಾ ಇದ್ದಂಗೆ ಹೋಯ್ತು ಅಂತ. ಜೀವ ಹೋಗಿ ನೋಡಿದ್ರ ನೀವು? ಇಲ್ಲ, ಜೀವನ ನೋಡಕ್ಕಾಗೋದಿಲ್ಲ. ವ್ಯವಹಾರ ನಾನು ನೋಡ್ತಾ ಇದ್ದಂಗೆ ನಿಂತೋಗುತ್ತೆ. ಆ ಶರೀರದಲ್ಲಿ ತೋರುತ್ತಿದ್ದಂತಹ ವ್ಯವಹಾರವು ನಾನು ನೋಡ್ತಾ ಇದ್ದಂಗೆ ನಿಂತೋಗುತ್ತೆ. ಅದನ್ನ ನಾವು ನೋಡ್ತಾ ಇದ್ದಂಗೆನೆ ಜೀವ ಹೋಯ್ತು ಅಂತ ಹೇಳೋದು. ಜೀವ ಹೋಗಿದ್ದಂಗೆ ನೋಡಿಲ್ಲ ನಾವು. ಈಗ ಉಪಾಧಿ ಯಾವುದು ಅಂತ, ನಿಜವಾಗಿ ಚಿದಾಭಾಸ ಉಪಾಧಿ ಏನಲ್ಲ. ಉಪಾಧಿ ನಮ್ಗೆ ಗೊತ್ತಾಗ್ಬೇಕು. ಇಲ್ಲ, ಶರೀರೇಂದ್ರಿಯಗಳಲ್ಲಿ ತೋರುವ ವ್ಯವಹಾರದಿಂದ ನಾವು ಜೀವ ಅಂತ ಅನುಮಾನ ಮಾಡಿದ್ರೆ ಆಕ್ಚುಲಿ ಇನ್ಫರೆನ್ಸ್ ಅದು. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಅವರೆಲ್ಲ ಇರೋದು ಪ್ರಮಾಣಭೂತವಾಗಿದೆ, ಪ್ರತ್ಯಕ್ಷವಾಗಿದೆ. ಜೀವನ ಪ್ರತ್ಯಕ್ಷತ್ವ ಉಪಾಧಿಯಲ್ಲಿ ತೋರುವ ವ್ಯವಹಾರದಿಂದ, ಶರೀರೇಂದ್ರಿಯಾದಿಗಳಲ್ಲಿ ತೋರುವ ವ್ಯವಹಾರದಿಂದ ಜೀವನನ್ನ ಪ್ರತ್ಯಕ್ಷ ಅಂತ ಹೇಳೋದಷ್ಟೇ. ವ್ಯವಹಾರವು ಪ್ರತ್ಯಕ್ಷ ಆಗಿರಬಹುದು, ಜೀವನೇನು ಪ್ರತ್ಯಕ್ಷ ಅಲ್ಲ. ಆದ್ರೆ ಜೀವ ನಿಲ್ದಿರ ಹೋದ್ರೆ, ಚೇತನ ನಿಲ್ದಿರ ಹೋದ್ರೆ ವ್ಯವಹಾರ ತೋರೋದಿಲ್ಲ. ಅದರಿಂದ ಎಲ್ಲ ಒಟ್ಟಿಗೆ ಕೂಡಿಸ್ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಜೀವನ ವ್ಯವಹಾರ ಅಂತ ಮಾಡ್ಬಿಟ್ಟಿದ್ದೀವಿ. ಹಾಗೆ ಇಟ್ಕೊಂಡ್ರು ಕೂಡ ಜೀವ ಚೇತನ, ಅವನು ಚೇತನನಲ್ಲ, ಚೇತನದ ಆಭಾಸ ಅಂತ ಹೇಳ್ತಾರೆ ಅವರು. ಚೈತನ್ಯಾಭ್ಯಾಸ ಅಷ್ಟೇನೆ. ಅದನ್ನ ಹೇಳುವಾಗ ಪ್ರತಿಬಿಂಬ ಅದು ಇದು ಅಂತೆಲ್ಲ ಶುರು ಮಾಡ್ತಾರೆ. ನೀವು ಪ್ರತಿಬಿಂಬ ದೃಷ್ಟಾಂತ ಕೊಟ್ರೆ ಇಲ್ಲ ಹಂಗೆಲ್ಲ ತಗೋಬೇಕಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕೋಸ್ಕರ ದೃಷ್ಟಾಂತ ಕೊಟ್ಟಿರೋದು. ಎಲ್ಲ ಜೀವರುಗಳು ಆತ್ಮನ ಪ್ರತಿಬಿಂಬಗಳಿದ್ದಂಗೆ ಅಂತ. ಯಾರಲ್ಲಿ ಹೊಡೆದ ಪ್ರತಿಬಿಂಬ ಬೀಳಬೇಕು? ಯಾವುದಿದೆ ಮೀಡಿಯಮ್? ಶುರು ಮಾಡೋದು ಸತ್ವರಜಸ್ತಮೋ ಗುಣಗಳಿಗೆ. ಸತ್ವದಲ್ಲಿ ಅವನ ಪ್ರತಿಬಿಂಬ ಮೂಡಿದ ದೇವತೆಗಳು ಈ ಬೇರೆ ಕತೆ. ಅವೆಲ್ಲ ಏನಲ್ಲ. ಸತ್ವರಜಸ್ತಮೋ ಗುಣಗಳು ಅನ್ನುವಂತಹದ್ದು ಅಥವಾ ಅದರ ಮೂಲ ಪ್ರಕೃತಿ ಅನ್ನುವಂತಹದ್ದು ಅದು ಆತ್ಮನಲ್ಲಿ ಕಲ್ಪಿತವಾಗಿ ತೋರ್ತಾ ಇದೆ. ನಮಗೆ ಅದು ಆವಿದ್ಯಕ, ಅಧ್ಯಸ್ಥ, ಶಾಸ್ತ್ರಕ್ಕೆ ಅದು ಅಧ್ಯಾರೋಪ. ಆತ್ಮನಲ್ಲಿಲ್ಲದೆ ಇದ್ದರೂ ಪ್ರಕೃತಿಯನ್ನ ನಾವು ಅಂದುಕೊಂಡಿರುವ ಜಗತ್ತಿನ ದೃಷ್ಟಿಯನ್ನು ಅನುವಾದ ಮಾಡಿಕೊಂಡು ಪ್ರಕೃತಿ ಎನ್ನುವುದನ್ನು, ಇದರ ಮೂಲ ಒಂದು ಪ್ರಕೃತಿ ಸಾಮ್ಯ ಸ್ಥಿತಿ ಎನ್ನುವುದನ್ನು ಅದು ಅನುವಾದ ಮಾಡಿಕೊಂಡು ಹೇಳ್ತೇವೆ ಅಷ್ಟೇ ಹೊರತುನು
ಶಾಸ್ತ್ರದ ದೃಷ್ಟಿಯಿಂದ ಪ್ರಕೃತಿ ಅನ್ನೋದೊಂದಿಲ್ಲ. ಇಲ್ಲದೇ ಇರೋದ್ರಿಂದಲೇ ಮಾಯೆ ಅಂತ ಹೇಳ್ತಾ ಇರೋದು. ಮತ್ತೆ ತಿರ್ಗಾ ಮಾಯೆ ಅಂತ ಒಂದಿದೆ ಅನ್ಕೊಂಡ್ಬಿಡಬಾರ್ದು. ಅದಕ್ಕೇನೆ ಗೌಡಪಾದಾಚಾರ್ಯರು ಅಲಾತ ಶಾಂತಿ ಪ್ರಕರಣ ಹೇಳುವಾಗ ಸಾ ಚಮಾಯೋ ನ ವಿದ್ಯತೆ ಅಂತ, ಮಾಯೆ ಅಂತನೂ ಇಲ್ಲ, ಅದು ಅಧ್ಯಾರೋಪ ಅಂತ ಹೇಳ್ತಾ ಇರೋದು. ಮಾಯೆ ಅನ್ನೋದೊಂದು ಅಧ್ಯಾರೋಪ. ಮಾಯೆಯಿಂದ ಜಗತ್ತು ತೋರ್ತಾ ಇದೆ, ಇದೆಲ್ಲ ಅಧ್ಯಾರೋಪದಲ್ಲೆಲ್ಲ ಹೇಳ್ತಾ ಇರೋದು. ನಮಗೆ ಬೋಧ ಯಾವುದು ಅಧ್ಯಾರೋಪ ಯಾವುದು ಗೊತ್ತಾಗೋದಿಲ್ಲ. ಉಪನಿಷತ್ಗಳನ್ನೆಲ್ಲ ಅಧ್ಯಯನ ಮಾಡಬಹುದು, ಆದರೆ ಅದ್ರೊಳಗಿರೋ ಸೂಕ್ಷ್ಮವಾದಂತಹ ವಿಷಯಗಳಿದೆ, ಅದು ಹೋಗ್ಬಿಟ್ರೆ ತತ್ವ ನೋಡ್ಕೊಳಕ್ ಗೊತ್ತಾಗೋದೇ ಇಲ್ಲ ನಮಗೆ. ಬೋಧಕ್ಕಾಗಿ ಹೇಳಿದ್ರೆ ಬೇರೆ, ನಮ್ಮದಲ್ಲಿ ಇಟ್ಕೊಂಡು ಏನೋ ಹೇಳ್ತಾರಲ್ಲ, ಅನುವಾದ ಮಾಡ್ಕೊಂಡು ಹೇಳ್ತಾರಲ್ಲ, ಅದೇ ಬೇರೆ. ಅನುವಾದದಲ್ಲಿ ಬೋಧ ಇರೋದಿಲ್ಲ, ಇಟ್ಕೊಂಡು ಏನೋ ವಿಷಯ ತಿಳಿಸ್ಕೊಡ್ತಾರಲ್ಲ, ಅಲ್ಲಿ ಬೋಧ ಇರುವಂತಹದ್ದು ಹುಡುಕ್ಬೇಕು ನಾವು ಬೋಧವನ್ನ. ಈಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಪ್ರತ್ಯಕ್ಷಾದಿಗಳಿಗೆ ವಿರುದ್ಧ ಅನ್ನುವಾಗ ಇದೆಲ್ಲ ಸತ್ಯ ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ ಅವನು. ಕಣ್ಣು ತೋರಿಸಿದ ಸತ್ಯ, ಕಿವಿಯು ತೋರಿಸಿದ ಸತ್ಯ, ಎಲ್ಲ ಸತ್ಯ ಅಂತ ಅಲ್ಲಿ ಬರೀತಾರೆ ಆಚಾರ್ಯರು. ಕಿಂ ಮಾಯಾ ಇತಿ ವಸ್ತು ತರ್ಹಿ ಅಂತ, ಅಲ್ಲಿ ಸಾಚ ಮಾಯಾ ನೈವೇದ್ಯ ಇದೆಯಲ್ಲ, ಮಾಯೆಯಿಂದ ಇದೆಲ್ಲವೂ ಆಗಿದೆ, ಆ ಮಾಯೇನು ಇಲ್ಲೇ ಇರುವಂತಹ ಮಾಯೆ ಅಂತ ಹೇಳ್ತಾರೆ. ಮಾಯೆಯಿಂದ ಜಗತ್ತಾಗಿದೆ, ಮಾಯೆ ಇಲ್ಲದ್ದು ಅಂತ ಅರ್ಥ ಆಗಿದೆಯಲ್ಲ, ಜಗತ್ತು ಇಲ್ಲ ಅಂದ್ರೆ ಅರ್ಥ. ಅದು ಮಾಯೆಯಿಂದ ಜಗತ್ತಾಗಿದೆ ಅಂತ ಇದೆಯಲ್ಲ, ಅದನ್ನ ಇಟ್ಕೊಂಡು ಹೇಳ್ತಾರೆ ಕಿಂ ಮಾಯಾ ಇತಿ ವಸ್ತು ತರ್ಹಿ ನ ಮಾಯಾ ಇತಿ ಅವಿದ್ಯ ಮಾನಸ್ಯ ಆಖ್ಯ ಅಂತ. ಇಲ್ಲದೆ ಇರೋದ್ರ ಹೆಸರು ಇಲ್ಲದೇ ಇಲ್ಲ ಅಂದ್ರೆ ಅರ್ಥ. ಅಧ್ಯಾರೋಪ, ಮಾಯಾ ಅನ್ನುವಂಥದ್ದು ಒಂದು ಇದೆ ಅಂತಲ್ಲ, ಅಧ್ಯಾರೋಪ ಮಾಡ್ಕೊಂಡಿರೋದು. ಆ ಮಾಯೆಯನ್ನ ಕಾರಣ ಅಂತ ಹೇಳಿ ಒಂದು ಕಾರಣ ಬೇಕಲ್ಲ, ಯಾಕಂದ್ರೆ ಆತ್ಮನ ಕಾರಣ ಮಾಡಕ್ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಮಾಯೆ ಅಂತ ಹೇಳ್ತಾ ಇರೋದು. ಮಾಯೆ ಅಂದ್ರೆ ಏನು? ಅವಿದ್ಯ ಮಾನಸ್ಯ ಅಂದ್ರೆ ಇದೆಲ್ಲ ಮಾಯಿಕ ಅಂತ ಏನು ಅರ್ಥ? ಇಲ್ಲದು ಅಂತ ಅರ್ಥ. ಮತ್ ಮಾಯಿಕ ಅಂದ್ರೆ ತೋರ್ಬಾರದು ಅಂತ ಹೇಳಬಾರ್ದು. ತೋರುವಾಗಲೂ ಆಯಾ ರೂಪದಲ್ಲಿ ಅದಿರೋದಿಲ್ಲ, ಆಯಾ ವಸ್ತುಗಳೇ ಆಗಿರೋದಿಲ್ಲ. ಹಗ್ಗವನ್ನ ಹಾವು ಅಂದ್ಕೊಂಡಾಗ ಹಾವೇನಲ್ಲಿರೋದಿಲ್ಲ. ಹಾವೇ ಇಲ್ಲ ಅಂತಾದ್ಮೇಲೆ ಹಾವಿಲ್ಲ ಹೋದ್ರೂ ಪರವಾಗಿಲ್ಲ, ವಿಷ ಇದೆಯಾ ಅಂತ ಕೇಳೋದೇನೋ ಅರ್ಥನೇ ಇಲ್ಲ. ಹಾವಿಲ್ಲ ಅಂದ್ರೆ ವಿಷನೂ ಇಲ್ಲ, ಅಷ್ಟೇನೆ. ಅದೇ ರೀತಿಯಲ್ಲಿ ನಾಮರೂಪಗಳು ಅನ್ನುವಂಥದ್ದು ಇಲ್ಲ. ಆದ್ರಿಂದಲೇ ನೇಟಿ ಮುಂದೆ ತೋರಿಸ್ಕೊಡ್ತಾರೆ. ಈ ಮೂರನೆಯ ಬ್ರಾಹ್ಮಣದಲ್ಲಿ ಅದನ್ನು ತೋರಿಸ್ಕೊಡ್ತಾರೆ. ಬ್ರಾಹ್ಮಣಿಗೆ 2 ರೂಪ ಅಂತ ಹೇಳ್ಬಿಟ್ಟು ಆಮೇಲೆ ಅಷ್ಟನ್ನು ತೆಗೆದಾಕ್ಬಿಡ್ತಾರೆ. ಮುಹೂರ್ತ ಅಮೂರ್ತ ಅಂತ ಹೇಳಿ, ಮುಹೂರ್ತ ಅಮೂರ್ತ ಅಂತ ದೈವಿಕವಾಗಿ ಮಾತ್ರ ಹೇಳಿದ ಸಾಲದು, ಆತ್ಮಹತ್ಯೆ ಅಧ್ಯಾತ್ಮತೆ ಅಂದ್ಕೊಂಡು ಅದರಿಂದ ಮುಹೂರ್ತ ಆದಿದೈವಿಕವಾಗಿ ಆಧ್ಯಾತ್ಮಿಕವಾಗಿ, ಅಮೂರ್ತ ಆಧ್ಯಾತ್ಮಿಕವಾಗಿ ಅಧಿದೈವಿಕವಾಗಿ ಎಲ್ಲ ತಗೊಂಡು ಅದರ ಸಾರ ಅಂತ ಇಟ್ಕೊಂಡು ಕೊನೆಗೆ ಯಾವುದೂ ಇಲ್ಲ ಅಂತ ತೋರಿಸ್ಕೊಡ್ತಾನೆ. ಅಥ ಆದೇಶ ನೇತಿ ಅಂತ ಅದರದೇ ಸತ್ಯಂ ಅಂತ ಇವಾಗ ಬರ್ತಾ ಇರೋದು. ಅದು 3ನೇ ಅಧ್ಯಾಯದಲ್ಲಿ 3ನೇ ಬ್ರಾಹ್ಮಣದಲ್ಲಿ ಕೊನೆಯಲ್ಲಿ ಗೊತ್ತಾಗುತ್ತದು. ಅದು ಇಷ್ಟೊಂದು ಪೀಠಿಕೆ ಹಾಕಿದ್ದಾರೆ ಆಚಾರ್ಯರು. ಯಾಕೆಂದ್ರೆ ಉಪನಿಷತ್ತಿನ ಬೋಧದ ಬಗ್ಗೆ ನಮಗೂ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಇದೆ ಇಲ್ವೇ ಇಲ್ಲ ಅಂತಾರಲ್ರಿ ಅಂತಾನೆ ಅನಿಸ್ತಾ ಇರತ್ತೆ ನಮಗೆ. ಯಾರಾದ್ರೂ ವಾದ ಏನಾದ್ರು ಮಾಡಿಬಿಟ್ರೆ ಆಯ್ತು ನಮ್ಮ ಕತೆ. ಮತ್ತೇನ್ ಮಾಡ್ತೀವಿ ಗೊತ್ತಾ? ಸಾಧನೆ ಬಿಟ್ಬಿಡ್ತೀವಿ ನಾವು, ಅದು ಸಮಸ್ಯೆ. ಆದ್ರಿಂದಲೇ ಇಷ್ಟೊಂದು ಹೇಳ್ತಾ ಇರೋದು. ಯಾಕಂದ್ರೆ ಶಾಸ್ತ್ರ ಭದ್ರ ಮಾಡಬೇಕು. ಮತ್ತೆ ಶಾಸ್ತ್ರಕ್ಕೆ ಗುರಿ ಏನಿದೆ ಅದು ನಮ್ಗೆ ಸರಿಯಾಗಿ ಭದ್ರವಾಗಿ ನಿಲ್ಲಬೇಕು. ಇಲ್ಲದೆ ಹೀಗೂ ಆಗ್ಬಹುದು, ಹಾಗೂ ಆಗ್ಬಹುದು, ಉಪಾಸನೆನೂ ಆಗ್ಬಹುದು, ಜ್ಞಾನನೂ ಆಗ್ಬಹುದು ಅಂತ ಹೊರಟ್ಬಿಟ್ರೆ ಬೇರೆ ಆಗ್ಬಿಡುತ್ತೆ. ಉಪಾಸನೆಗಳನ್ನು ಹೇಳಿಲ್ಲ ಅಂತ ಹೇಳ್ತಲ್ಲ ನಾವು. ಉಪಾಸನೆಗಳಿರೋದು ಚಿತ್ತಶುದ್ಧಿಗೋಸ್ಕರ. ಚಿತ್ತಶುದ್ಧಿ ಅನ್ನುವಂಥದ್ದು ಅಗತ್ಯವಾಗಿರುವಂತಹದ್ದು. ಶಾಸ್ತ್ರವು ಯಾವ ಆತ್ಮಿಕತ್ವ ವಿದ್ಯೆಯನ್ನ ಬೋಧ ಮಾಡ್ತಾ ಇದೆಯೋ ಅದು ಅನುಭವದಲ್ಲಿ ಕಂಡ್ಕೊಳ್ಳೋದಿಕ್ಕೆ, ಬೌದ್ಧಿಕವಾಗಿ ತಿಳ್ಕೊಳ್ಳೋದಿಕ್ಕೆ ಆಗಬಹುದು ನಮಗೆ. ಅದೆಲ್ಲ ಬೇಕಾಗಿರೋದು. ಅದಾಗಿ ಉಳಿಬೇಕು. ಶಾಸ್ತ್ರ ತಿಳಿದ ಪಂಡಿತರಾಗಿರಬಾರದು, ಆತ್ಮ ಸ್ವರೂಪವಾಗಿ ನಿಲ್ಬೇಕು. ಅದು ಬೇಕಾಗಿರುವಂಥದ್ದು.
ಅದರಿಂದ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ ಅಂತ ಹೇಳಿದ್ರೆ ಅದರಿಂದ ಪ್ರಮಾಣ ಅಂತ ಹೇಳ್ತಾ ಇರೋದು. ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳೋದು ಅದು ಎರಡು ಅರ್ಥ ಮಾಡ್ತಾರೆ. ಶಾಸ್ತ್ರಕ್ಕೆ ಯೋನಿ ಅಂತ ಒಂದು, ಈ ಋಗ್ವೇದಾದಿ ಎಲ್ಲಾ ಶಾಸ್ತ್ರಗಳಿಗೂ ಯಾವುದು ಯೋನಿಯೋ ಕಾರಣವೋ ಅಂತ ಅವನಿಂದಲೇ ಬಂದಿದೆ ಅಂತ. ಅಸ್ಯ ಮಹತೋ ಭೂತಸ್ಯ ಹೊರಗಡೆ ಬಂದಿದೆ ಅಂತಿದೆ. ಋಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವೇದ ಅಂತ ಆ ವಿಶ್ವಸಿತ ಮೇತದ್ ಯಜುರ್ವೇದೋ ಯಜುರ್ವೇದ ಅಂತ ಉಚ್ಛ್ವಾಸದಂತೆ ವೇದಾದಿಗಳೆಲ್ಲ ಬಂದಿದೆ. ವೇದಾದಿಗಳೆಲ್ಲ ಅವನೇ ಕಾರಣ ಅಂತ ಆಯ್ತು. ಅದು ಒಂದು. ಇನ್ನೊಂದು ಶಾಸ್ತ್ರಮೇವ ಯೋನಿ ಪ್ರಮಾಣಂ ಕಾರಣಂ. ಶಾಸ್ತ್ರವೇ ಯೋನಿ. ಯೋನಿ ಅಂದ್ರೆ ಕಾರಣ, ಕಾರಣ ಅಂದ್ರೆ ಪ್ರಮಾಣ ಅಂತ ಅರ್ಥ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ. ಮೊದಲನೇ ಸತಿ ಅಂದ್ರೆ ಮೊದಲನೇ ಅರ್ಥ ಮಾಡುವಾಗ ಕಾರಣ ಮೂಲ ಅಂತ ಅರ್ಥ ಮಾಡಿದ್ರು, ಅವನಿಂದ ಬಂದಿದೆ, ದಿ ಸೋರ್ಸ್ ಅಂತ ಅರ್ಥ ಮಾಡಿದ್ರು. ಇಲ್ಲಿ ಕಾರಣ ಅಂತಂದ್ರೆ ಸೋರ್ಸ್ ಅಂತಲ್ಲ, ಪ್ರಮಾಣ ಅಂತ ಅರ್ಥ ಮಾಡಿದ್ರು. ಯಾವುದರಲ್ಲಿ? ಯಥಾವತ್ ಸ್ವರೂಪಾಧಿಗಮೆ. ಬರೀ ಸ್ವರೂಪಾಧಿಗಮೆ ಅಂತ ಹೇಳಿಲ್ಲ ಆಚಾರ್ಯರು, ಬ್ರಹ್ಮ ಸ್ವರೂಪನ ತಿಳಿಸಿಕೊಡುವುದರಲ್ಲ, ಯಥಾವತ್ ಸ್ವರೂಪಾಧಿಗಮೆ, ಆಸ್ ಇಟ್ ಇಸ್, ಹೇಗಿದೆಯೋ ಹಾಗೆ ಸ್ವರೂಪವನ್ನ, ಬ್ರಹ್ಮ ಸ್ವರೂಪವನ್ನ ತಿಳಿಸಿಕೊಡುವ ವಿಷಯದಲ್ಲಿ ಅದು ಪ್ರಮಾಣ. ಸೊ ಪ್ರಾಮಾಣ್ಯ ಎಲ್ಲಿದೆ ಅಂತಂದ್ರೆ ನಿಶ್ಚಿತ ಜ್ಞಾನವನ್ನು ಉಂಟು ಮಾಡುವುದರಲ್ಲಿ. ಇಲ್ಲಿ ನಿಶ್ಚಿತ ಜ್ಞಾನ ಅಂದ್ರೆ ಪ್ರತ್ಯಯ ಅಲ್ಲ, ಉಳಿಯುವುದು. ಪೂರ್ವಕಾಂಡದಲ್ಲಿ ಅಂದ್ರೆ ಕರ್ಮಕಾಂಡದಲ್ಲಿ ನಿಶ್ಚಿತ ಜ್ಞಾನ ಅಂತಂದ್ರೆ ಆ ವಿಷಯದ ಬಗ್ಗೆ ಸರಿಯಾದ ಪ್ರತ್ಯಯ, ನಿಶ್ಚಿತವಾದ ಪ್ರತ್ಯಯ ಉಂಟಾಗಬೇಕು. ಇಲ್ಲಿ ನಿಶ್ಚಿತ ಜ್ಞಾನ ಅಂತಂದ್ರೆ ಆ ಪ್ರತ್ಯಯ ಅಲ್ಲ, ಅದಾಗಿ ಉಳಿಬೇಕು. ಅದಾಗಿ ಉಳಿದ ಪ್ರತ್ಯಯ ಆಮೇಲೆ ನೋಡ್ಕೊಳ್ಳೋಣಂತೆ. ಸೊ ನಿಶ್ಚಿತ ಜ್ಞಾನ ಅನ್ನುವಾಗ್ಲೇನೆ ಬೇರೆ ಬೇರೆ ಆಗೋಗಿರುತ್ತಲ್ಲಿ. ಯಾವುದನ್ನ ನಾವು ನಿಶ್ಚಿತ ಜ್ಞಾನ ಅಂತ ಹೇಳ್ತೀವಿ ಅಂತ. ಕರ್ಮಕಾಂಡದಲ್ಲಿ ಆಯಾ ಕರ್ಮಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ರೆ ನಿಶ್ಚಿತ ಜ್ಞಾನ ಇದೆ ಅಂತ ಆಯ್ತು. ಇಲ್ಲಿ ಬರೀ ಉಪನಿಷತ್ತಿನ ಬೋಧನೆಯ ಪ್ರಕಾರ ಏನಿದೆಯಲ್ಲ ಅದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಾಲದು, ಅದನ್ನು ಬೇರೆಯವ್ರಿಗೆ ಹೇಳ್ಕೊಟ್ಬಿಡಕ್ಕಾದ್ರೆ ಸಾಲದು, ಅದಾಗಿ ಉಳಿಬೇಕು. ಹಾಗೆ ಇದು ಪ್ರಮಾಣ. ಅದರಿಂದ ಯೋನಿ ಪ್ರಮಾಣಂ ಯಥಾವ ಸ್ವರೂಪಾಧಿಗಮೆ ಇತಿ ಶಾಸ್ತ್ರ ಯೋನಿ ತಸ್ಮಾ ಶಾಸ್ತ್ರ ಯೋನಿತ್ವಾತ್ ಅಂತ ಬರೀತಾರೆ. ಅವ್ರ ಆಚಾರ್ಯರು ಏನಾದ್ರು ಬರೆದ್ರು ಅಂತಂದ್ರೆ ಅದ್ರ ಆಳಕ್ಕೆ ಹೋಗ್ದಿರೋ ಹೋದ್ರೆ ಗೊತ್ತೇ ಆಗೋದಿಲ್ಲ ನಮಗೆ. ಯಾಕೆಂದ್ರೆ ಆ ಏಕವಾಕ್ಯದ ಏನಿದೆ ಅಂದ್ರೆ ಏನು ಹೇಳ್ತಾರೋ ಎಲ್ಲಾ ಕಡೆನೂ ಅದನ್ನೇ ಹೇಳ್ಕೊಂಡು ಬರ್ತಾರೆ. ಸ್ವಾಮಿಗಳು ಹೇಳುವಾಗ ಶಂಕರ ಶಾಪ್ ಈ ಫಿಕ್ಸೆಡ್ ಪ್ರೈಸ್ ಟರ್ನ್ಸ್ ಕ್ಯಾಶ್ ಅಂತ ಹೇಳ್ತಾರಂತೆ. ಫಿಕ್ಸೆಡ್ ಪ್ರೈಸ್ ಅಂತಂದ್ರೆ ಎಲ್ಲ ಕಡೆ ಅದನ್ನೇ ಹೇಳ್ತಾರೆ. ಒಂದು ಕಡೆ ಏನ್ ಹೇಳ್ತಾರೋ ಒಂದೊಂದು ಕಡೆ ಒಂದೊಂದು ಹೇಳೋದಿಲ್ಲ. ಅದನ್ನ ಆಚಾರ್ಯ ತೋರಿಸ್ಕೊಡ್ತಾರೆ. ಅದು ಗೀತಾ ಭಾಷೆಯಲ್ಲಿ ತುಂಬಾ ಕಡೆ ತೋರಿಸ್ಕೊಡ್ತಾರೆ. ಪ್ರಾರಂಭದಲ್ಲಿ ಒಂದು ಹೇಳ್ತಾರೆ, ಅಂದ್ರೆ ಇದನ್ನು ಹೇಳಕೊಟ್ಟಿದ್ದಾನೆ ಅಂತ. ಎರಡನೇ ಅಧ್ಯಾಯಕ್ಕೆ ಬಂದಾಗ ಇನ್ನೊಂದು ಆಗೋಗಿರುತ್ತೆ. ಮೂರನೇ ಅಧ್ಯಾಯದಲ್ಲಿ ಈ ವಿಷಯ ಬಂದ ಇನ್ನೊಂದೇನೋ ಹೇಳ್ಬಿಡ್ತಾರೆ. ಕೆಲವು ಸತಿ ವಿಷಯಗಳು ಬದಲಾಗೋದು ಮಾತ್ರ ಅಲ್ಲ, ಮೊದಲು ಹೇಳಿದ ವಿರುದ್ಧವ್ರು ಹೇಳ್ಬಿಡ್ತಾರೆ. ಅದನ್ನೆಲ್ಲ ತೋರಿಸಿದ್ದಾರೆ ಆಚಾರ್ಯರು. ಇಲ್ಲಿ ಇವ್ರು ಹಂಗಲ್ಲ, ಫಿಕ್ಸೆಡ್ ಪ್ರೈಸ್ ಒಂದೇ ರೀತಿ ಹೇಳೋದವರು. ಟರ್ನ್ಸ್ ಕ್ಯಾಶ್. ನಮಗೂ ಉದ್ರಿ ವ್ಯಾಪಾರ ಅಲ್ಲ ಅಂತ ಉದ್ರಿ ಅಂತಾರಲ್ಲ ಸಾಲ ಅನ್ನೋದಕ್ಕೆ. ಉತ್ತರ ಕರ್ನಾಟಕದಲ್ಲೆಲ್ಲ ಸಾಲ ಅಲ್ಲ, ಇವಾಗ ಮಾಡಿ ಆಮೇಲೆ ಆಗುತ್ತೆ ಅದೆಲ್ಲ ಅಲ್ಲ. ಇಲ್ಲಿ ಅನುಭವ ಬರುವಂತಹದ್ದು. ಇಲ್ಲಿ ಯಜ್ಞ ಮಾಡಿ ಆಮೇಲೆ ಸ್ವರ್ಗ ಪಡೆಯೋದಲ್ಲ, ಇಲ್ಲಿಯೇ ಅನುಭವಕ್ಕೆ ಬರುವಂತಹದ್ದು ಅಂತ ಸ್ವಾಮಿ ಹೇಳ್ತಾ ಇದ್ರಂತೆ. ಶಂಕರ ಶಾಪಿ ಫಿಕ್ಸೆಡ್ ಪ್ರೈಸ್ ಟರ್ನ್ಸ್ ಕ್ಯಾಶ್ ಅಂತ. ಹಾಗೆ ಇಲ್ಲಿ ಆಚಾರ್ಯರು ಅನುಭವಕ್ಕೆ ಬರೋದು ಅದೇ ಹೇಳ್ತಾ ಇರೋದು. ನಿಶ್ಚಿತ ಜ್ಞಾನವನ್ನುಂಟು ಮಾಡುವುದು ಅಂತಂದ್ರೆ ಅನುಭವದಲ್ಲಿ ಕಲ್ತ್ಕೊಳಕ್ ಆಗ್ಬೇಕು. ನಮ್ಗೆ ಡೌಟೇ ಇಲ್ಲ ಬಿಡ್ರಿ, ಕನ್ಫರ್ಮ್ ಆಗೋಯ್ತು ಹಂಗೆಲ್ಲ ಆಗೋದಿಲ್ಲ ಅಂತ ಅರ್ಥ ಆಗಿದೆಯಲ್ಲ. ಹಾಗೆಲ್ಲ ಏನೋ ಪ್ರತ್ಯಯ ಇಟ್ಕೊಂಡ್ಬಿಟ್ರೆ ಸಾಲದು, ಆ ಅನುಭವವನ್ನು ಉಂಟು ಮಾಡುತ್ತೆ. ಇನ್ನು ಕರ್ಮಕಾಂಡದಲ್ಲಿ ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ಅದು ಸ್ವರ್ಗನದಿಗಳ ಬಗ್ಗೆ ಇಲ್ಲಿ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ.
ಕೆಲವು ಸೂಚನೆಗಳಾಗತ್ತೆ ಅಂತ ಹೇಳ್ತಾರೆ, ಉಪಾಸನೆ ಮಾಡಿದವ್ರಿಗೆ ಈ ಕೆಲವು ಸೂಚನೆಗಳೆಲ್ಲ ಬರುತ್ತೆ ಅಂತ. ಆದರೆ ಸ್ವರ್ಗದ ಅನುಭವ ಏನಾಗೋದಿಲ್ಲ ಇಲ್ಲಿ. ಕೆಲವು ಕಷ್ಟಗಳಿದ್ರೆ ಪರಿಹಾರ ಆಗಬಹುದು, ಕೀರ್ತಿ ಅದೆಲ್ಲ ಬರುತ್ತೆ, ಇಲ್ಲೆಲ್ಲ ಹೇಳಿದೆಯಲ್ಲ, ಕೆಲವೆಲ್ಲ ಆಗಬಹುದು, ಸೂಚನೆಗಳಿರ್ಬೋದು. ಆದರೆ ಸ್ವರ್ಗದ ಸುಖ ಏನು ಸಿಗೋದಿಲ್ಲ, ಅಲ್ಲಿ ಹೋಗೇ ಪಡಿಬೇಕು. ಯಾಕಂದ್ರೆ ಆ ಶರೀರನೇ ಬೇರೆ, ಈ ಶರೀರನೇ ಬೇರೆ, ಅದು ಭೋಗ ಶರೀರ. ಗುರುಗಳಿಗೆ ನಮ್ಮಂಥವ್ರಿಗೆ ಅಂತ ಯಾತನೆ ಶರೀರ ಅಂತ, ಭವ್ಯಾನುಭವ ದಿವ್ಯಾನುಭವ ನಮ್ಮವ್ರಿಗೆ ರೋಗ, ನಮ್ಮಂಥವ್ರಿಗೆ ರೋಗ ಅನುಭವ ಅಂತ ಹೆಸರು. ನಮ್ಗೆ ಇನ್ನೇನು ಭೋಗ ನಾವು ಸುಮ್ಮನೆ ಏನು ಹೇಳ್ಕೊಂಡು ಕೂಡ ಭೋಗ ಏನಿಲ್ಲ, ಇಲ್ಲಿ ಬರೀ ಯಾತನೆನೆ. ಶಾರೀರಿಕವಾಗಿಲ್ಲದೆ ಹೋದ್ರೂ ಮಾನಸಿಕವಾದಂತೂ ಯಾತನೆನೇ ಇರುತ್ತೆ. ಬೆಳಗ್ಗೆ ಒಬ್ರು ಬಂದು ಹೇಳ್ತಾ ಇದ್ರು, ಎಷ್ಟು ಸೌಹಾರ್ದವಾಗಿ ಚರ್ಚೆ ಮಾಡ್ತಾರಲ್ಲ ಆಚಾರ್ಯರು ಅಂತ ಯಾವುದೊಂದು ಭಾಷೆ ಭಾಗ ಬಂದಾಗ ಹೇಳ್ತಾ ಇದ್ರು. ಎಷ್ಟು ಸೌಹಾರ್ದವಾಗಿ ಮಾಡ್ತಾರೆ, ಈಗಿನ ಕಾಲದಲ್ಲಿ ಚರ್ಚೆನೇ ಇಲ್ಲ ಅಂತ. ಒಂದು ಮೀಟಿಂಗ್ ಅಂತ ಕೂತ್ಕೊಂಡ್ರೆ, ಒಂದು ಚರ್ಚೆ ಕೂತ್ಕೊಂಡ್ರೆ ನ್ಯೂಯರ್ ಅಬ್ಯೂಸಿಂಗ್, ಡಿಸ್ಕಷನ್ ಮೀನ್ಸ್ ಅಬ್ಯೂಸಿಂಗ್ ಅಂತ. ಇವ್ರ ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಅದನ್ನ ಡಿಸ್ಕಷನ್ ಅಂತ ಕರೆಯೋಗ್ಬಿಡಿ, ಅದನ್ನ ಮೀಟಿಂಗ್ ಅಂತ ಕರೆಯೋಗ್ಬಿಡಿದೆ ಇದಾಗ ಅಂತ. ಒಂದು ಸೌಹಾರ್ದಯುತವಾಗಿ ಚರ್ಚೆ ಮಾಡೋದನ್ನೆಲ್ಲ ಇಲ್ಲ. ಯಾಕೆ ಅಂದ್ರೆ ಯಾರಿಗೂ ತಾನೇ ಇಲ್ಲ, ಏನೋ ಟಾರ್ಗೆಟ್ಗಳು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ, ಮಾಡೋಕ್ಕಾಗೋದಿಲ್ಲ, ಏನಾದ್ರೂ ನೆಪ ಹೇಳಬೇಕು, ಯಾರ ಮೇಲಾದ್ರೂ ಹಾಕ್ಬೇಕು, ಇಷ್ಟೇ ಬಿಟ್ಬಿಡೋಣ. ಅದು ಇಲ್ಲಿ ಹಾಗೆಲ್ಲ ಅಲ್ಲ, ಒಂದು ನಿಶ್ಚಿತವಾದ ಪ್ರತ್ಯಯ ಅದೆಲ್ಲ ಅಲ್ಲ, ಅನುಭವದಲ್ಲಿ ಕೊನೆಗೊಳ್ಳುವಂತೆ ನಿಲ್ಲಿಸ್ತಾ ಇದೆ. ಯಥಾವತ್ ಸ್ವರೂಪ ಅಧಿಗಮೇ ಪ್ರಮಾಣಂ ಅಂತ ಹೇಳ್ತಾ ಇರೋದು. ಅದರಿಂದ ಇಲ್ಲಿ ಈ ನಿಶ್ಚಿತವಾದ ಜ್ಞಾನವನ್ನು ಉಂಟು ಮಾಡುವಾಗ ಅದು ನಿಷೇಧಾರ್ಥಕವಾಗಿ, ಅಂದ್ರೆ ಆತ್ಮನಲ್ಲಿ ನಾವು ಏನೇನು ತಪ್ಪು ಕಲ್ಪನೆಗಳನ್ನು ಮಾಡ್ಕೊಂಡಿರ್ಬೋದು, ಆ ಎಲ್ಲ ತಪ್ಪು ಕಲ್ಪನೆಗಳನ್ನ ತೆಗೆಯುವುದರ ಮೂಲಕ ಅದರಿಂದಲೇ ಏನ್ ಮಾಡಬೇಕು, ಏನಾದ್ರೂ ಅಲ್ಲಿಗೆಳಿದ್ರೆ ಅದನ್ನ ಕೂಡ್ಕೊ ಬರ್ತೀವಿ, ಅದ್ರ ಜೊತೆ ಬಿಟ್ಟೆ ನೋಡ್ಕೊಳ್ಬೇಕು. ಹೇಳ್ತಾರೆ ಕೂಡ್ಕೋಬಾರ್ದು ಅಂತ ಹೇಳ್ತಾ ಇದ್ರು. ಮನಸ್ಸಿನ ಜೊತೆ ಕೂಡ್ಕೋಬೇಡ, ಮನಸ್ಸಿರೋದನ್ನು ತೋರಿಸಿ ನೋಡೋಣ, ಬುದ್ಧಿ ಜೊತೆ ಕೂಡ್ಕೋಬೇಡ, ಬುದ್ಧಿ ಇರೋದನ್ನು ತೋರಿಸಿ ಅಂತ ಇದ್ರು. ಈ ಮನಸ್ಸಿನ ಜೊತೆ ಕೂಡ್ಕೊಳ್ದೇ ಇರೋದು ನಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ, ಆದ್ರೆ ಇಂದ್ರಿಯಗಳ ಜೊತೆ ಕೂಡ್ಕೊಳ್ದೇ ಇರೋದು ಗೊತ್ತಿದೆ ನಮಗೆ. ಯಾವುದೋ ಆಲೋಚನೆ, ದೀರ್ಘವಾದ ಆಲೋಚನೆ ಬಂದ್ಬಿಡ್ತು ಅಂತಂದ್ರೆ ಅವಾಗ ಇಂದ್ರಿಯಗಳ ಜೊತೆ ಕೂಡ್ಕೊಳ್ಳೋದಿಲ್ಲ ನಾವು. ಆಗ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಏನು ಗೊತ್ತಾಗೋದಿಲ್ಲ ನಮ್ಗೆ. ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಇಂದ್ರಿಯಗಳ ಅಸ್ತಿತ್ವನೇ ಗೊತ್ತಾಗೋದಿಲ್ಲ ನಮಗೆ. ಯಾವಾಗ ಮನಸ್ಸು ಯಾವುದೋ ಯೋಚನೆಯಲ್ಲಿ ಮುಳುಗಿರುತ್ತೋ ಆಗ ಇಂದ್ರಿಯಗಳ ಅಸ್ತಿತ್ವವಾಗಲಿ ವಿಷಯಗಳ ಅಸ್ತಿತ್ವವಾಗಲಿ ಗೊತ್ತಾಗೋದಿಲ್ಲ ನಮ್ಗೆ. ಅದನ್ನೇ ಹೇಳ್ತಾ ಇರೋದು. ಇನ್ನು ಬುದ್ಧಿಯಲ್ಲಿ ಕೂತ್ಕೊಂಡಾಗ ಮನಸ್ಸು ಗೊತ್ತಾಗೋದಿಲ್ಲ ಅಂತ ಇಟ್ಬಿಡೆ. ಹೋಗಿ ಸುಷುಪ್ತಿಯಲ್ಲಿ ನಾವೇನು ಸುಷುಪ್ತಿ ಕರಿತೀವೋ ಅಲ್ಲಿ ಈ ಯಾವುದರ ಜೊತೆನೂ ಕೂತ್ಕೊಂಡಿರೋದಿಲ್ಲ, ಕೊನೆಗೆ ಚಿದಾಭಾಸನ ಜೊತೆನೂ ಕೂತ್ಕೊಂಡಿರೋದಿಲ್ಲ. ಯಾವುದಿರುತ್ತವಾಗ ಇಂದ್ರಿಯಗಳಾಗಲಿ ಅಂತಃಕರಣವಾಗಲಿ ಅವುಗಳ ವ್ಯಾಪಾರವಾಗಲಿ ಇರೋದಕ್ಕೆ ಸಾಧ್ಯನಾ? ವ್ಯಾಪಾರ ಇರೋದಿಲ್ಲ, ಅವುಗಳ ಅಸ್ತಿತ್ವಗಳಿರುತ್ತಾ? ಅದನ್ನೇ ಹೇಳ್ತಾ ಇರೋದು. ನೀವು ಕೂಡ್ಕೊಂಡ್ರೆ ಅಸ್ತಿತ್ವ ಕೊಟ್ಬಿಡ್ತೀರಾ ಅದಕ್ಕೆ. ಕೂಡ್ಕೋಬೇಡಿ. ಈಗ ಸುಷುಪ್ತಿಯಲ್ಲಿ ಪ್ರಕೃತಿಗೆ ವಶವಾಗಿ ಕೂಡ್ಕೊಳ್ಳೋದು ಬಿಟ್ಟೋಗಿರುತ್ತೆ, ಹಂಗಾಗೋದಿಲ್ಲ. ಯಾಕಂದ್ರೆ ಸುಷುಪ್ತಿಯಲ್ಲಿ ನಮ್ಗೆ ಸಮಸ್ಯೆನೇ ಇಲ್ಲ. ಇಲ್ಲಿ ನಮ್ಮ ಸಮಸ್ಯೆ ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ಪರಿಹಾರ ಬೇಕಾಗಿರೋದು. ಇಲ್ಲಿ ನಾವು ಕೂಡ್ಕೊಳ್ಳೋದನ್ನ ಬಿಡಬೇಕು. ಎಲ್ಲಾ ಸಾಧನೆಗಳು ಅಷ್ಟಕ್ಕೆ, ಸಾಧನೆಗಳೇ ಬೇಡ ಅಂದ್ರೆ ಸರಿ ಹೋಗೋದಿಲ್ಲ. ಅದು ಇರ್ಲಿ, ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಸಾಧನೆಗಳು ದಕ್ಕಲ್ಲ ಅಷ್ಟೇನೆ, ಸಿಂಪಲ್ ಅಷ್ಟೇನೆ, ಬಿಟ್ಬಿಡೋಣ. ಈಗ ಅದಕ್ಕೇನೆ ಮಹಾಭಾರತ ಹೇಳುವಾಗ ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿ ಅಂತ. ಯಾರ್ಯಾರೋ ದಾರಿ ಹೋಗ್ತಾರಲ್ಲ ಹೇಳಿದಲ್ರಿ, ನನ್ನೊಂದು ಒಪಿನಿಯನ್ ಅಂತ ಹೇಳೋದು. ಈ ಟಿವಿಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಮಾಡ್ತಾರೆ, ಯಾವುದೋ ಒಂದು ತಾನೇ ಡಿಸ್ಕಷನ್ ಮಾಡ್ಬಿಡ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಯಾರ್ಯಾರನೋ ಒಂದಷ್ಟು ಜನ ವಿರೋಧಿಗಳನ್ನ ಕರ್ಕೊಂಡ್ಬಂದ್ಬಿಡ್ತಾರೆ, ಸುಮ್ಮನೆ ಜಗಳ ಆಡ್ತಾ ಇರ್ತಾರೆ. ಅವೆಲ್ಲ ಅಲ್ಲ. ಮನೀಷಿನಃ
ಈ ಮನಸಾನಾಮಪಿ ಈಶ್ವರ ಅಂತ ಮನಸ್ಸುಗಳನ್ನ ಅಂಕೆಯಲ್ಲಿಟ್ಟುಕೊಂಡಿರುವವರು, ಮನಸ್ಸಿಗೆ ಒಡೆಯರಾಗಿರುವವರು, ಅವ್ರ ಮನಸ್ಸು ಹೆಂಗಂದ್ರೆ ರಾಗದ್ವೇಷಾದಿಗಳಿಗೆ ವಶವಾಗೋದಿಲ್ಲ ಅಂಥವರಿದಾರಲ್ಲ, ಅವ್ರಿಗೆ ನಿಮ್ಮ ಮೇಲೆ ರಾಗನೂ ಇಲ್ಲ, ನಿಮ್ಮ ಮೇಲೆ ದ್ವೇಷನೂ ಇಲ್ಲ. ನಿಮ್ಮ ಮೇಲೆ ರಾಗ ಇದ್ರೆ ನಿಮ್ಗೆ ಸ್ವಲ್ಪ ಸುಲಭ ಆಗಿರೋ ಕೆಲಸ ಆಗ್ಬಿಡ್ತಾರೆ, ದ್ವೇಷ ಇದ್ರೆ ಚೆನ್ನಾಗಿ ಕಷ್ಟ ಕೊಡ್ತಾರೆ, ಎರಡೂ ಇಲ್ಲ ಅವ್ರಿಗೆ. ಅವರು ನಿಮಗೆ ಸಾಧನೆಗಳನ್ನು ಹೇಳುವಾಗ ಶಮಾರ್ಥಂ, ಇಂದ್ರಿಯ ಮನೋಬುದ್ಧಿಗಳೆಲ್ಲ ಶಾಂತವಾಗುವುದಕ್ಕೋಸ್ಕರವಾಗಿ ಹೇಳಿರೋದು ಅಂತ. ಆದ್ರಿಂದ ಅದನ್ನು ಅಲ್ಲೇ ಹೇಳಬಾರದು ಅಂತ ಹೇಳ್ತಾ ಇರೋದು. ಶರೀರ ಪ್ರಧಾನವಾಗಿದ್ರೂ ಅದರ ಪರಿಣಾಮ ಮನಸ್ಸಿನ ಮೇಲೆ ಇದ್ದೇ ಇರುತ್ತೆ. ಅದೇ ರೀತಿ ಇಂದ್ರಿಯಗಳ ಮೇಲೆ ಇಂದ್ರಿಯ ಪ್ರಧಾನವಾಗಿದ್ರೂ ಅದರ ಪರಿಣಾಮ ಮನಸ್ಸು. ಯಾಕಂದ್ರೆ ಏನ್ ಮಾಡ್ಬೇಕಾದ್ರೆ ಮನಸ್ಸು ಬೇಕೇ ಬೇಕು. ಮನ ಪ್ರಧಾನವಾಗಿದ್ದಂತೂ ನೇರಾಗಿ ಮನಸ್ಸನ್ನೇ ತಲುಪ್ತಾ ಇರ್ತದೋ. ಇದೆಲ್ಲ ಕೊನೆಗೆ ಇವುಗಳ ವ್ಯಾಪಾರವು ಶಮನವಾಗುವುದಕ್ಕೋಸ್ಕರವಾಗಿ, ಶಾಂತವಾಗುವುದಕ್ಕಾಗಿ. ಶಾಂತವಾದರೆ ಅವುಗಳ ಜೊತೆ ಕೂಡ್ಕೊಳ್ಳೋದನ್ನು ಬಿಟ್ಟೋಗುತ್ತೆ, ಅವುಗಳನ್ನು ಉಪಯೋಗಿಸೋದು ಅನ್ನೋದು ಬಿಟ್ಟೋಗುತ್ತೆ, ಆಗ ತತ್ವ ಗೊತ್ತಾಗತ್ತೆ. ಹೀಗೆ ಸಾಧನೆಯನ್ನು ಕೂಡ ತಿಳಿಸಿಕೊಟ್ಟು ಅದೇ ರೀತಿ ತತ್ವವನ್ನು ಕೂಡ, ಎಂಥ ತತ್ವ? ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಹೇಳೋ ಕೊನೆಯದು ಅನಾವೃತ್ತಿ ಶಬ್ದಾದು ಇದೆಯಲ್ಲ, ಅಲ್ಲಿ ಎಷ್ಟು ಜನ ಬರ್ತಾರೆ? ಸಮ್ಯಕ್ ದರ್ಶನ ವಿಧ್ವಸ್ತ ತಮಸಾಂತು ನಿತ್ಯ ಸಿದ್ಧ ನಿರ್ವಾಣ ಪರಾಯಣಾನಾಂ ಸಿದ್ಧೈವ ಅನಾವೃತ್ತಿ ಅಂತ. ಸಮ್ಯಕ್ ದರ್ಶನ ವಿಧ್ವಸ್ತ ತಮಸಾಂತು ಅಂತ. ಸರಿಯಾದ ಸಮ್ಯಕ್ ಅಂದ್ರೆ ಸರಿಯಾದ ಒಂದು ಅರ್ಥ. ಸರಿಯಾದ ತಿಳಿವಳಿಕೆಯಿಂದ ಅವರ ತಮಸ್ಸು, ಕತ್ತಲೆಯು, ಅನಾತ್ಮದಲ್ಲಿರುವ ತಾದಾತ್ಮ್ಯವು ಬಿಟ್ಟು ಹೋದಾಗ ಸ್ವರೂಪ ಮಾತ್ರವಾಗಿ ನಿಂತಿರ್ತಾರಲ್ಲ ಆಗ ಅಂತ ಅರ್ಥ. ತಾದಾತ್ಮ್ಯ ಬಿಟ್ಟೋದೇನಾಗುತ್ತೆ? ಸ್ವರೂಪವಾಗಿ ನಿಂತಿರ್ತಾರಲ್ಲ ಆಗ ಸಿದ್ಧೈವ ನಿರ್ವಾಣ ಪರಾಯಣ. ನಿರ್ವಾಣ ಮೋಕ್ಷ ಅನ್ನುವಂಥದ್ದು ಸ್ವತಃ ಸಿದ್ಧವಾಗಿದೆ, ಅದೇನು ಉಂಟು ಮಾಡ್ಕೊಳ್ಳುವಂಥದ್ದಲ್ಲ, ಸ್ವರೂಪವಾಗಿ ಎದುರುಬಿಟ್ಟಿದೆ. ಅವರಿಗೆ ಸಿದ್ಧ ಇವ ಅನಾವೃತ್ತಿ, ಈಗಲೇ ಅನುಭವದಲ್ಲೇ ಇರೋದ್ರಿಂದ ಯಾವುದೋ ಯಾವ ಬಂಧನದ ಸೋಂಕು ಇಲ್ಲ ಅನ್ನೋದು ಈಗಲೇ ಅನುಭವದಲ್ಲೇ ಇರೋದ್ರಿಂದ ತಿರ್ಗಾ ಹುಟ್ಟು ಬರ್ತಾನಿದೆ ಅರ್ಥ. ಸಿದ್ಧ ಇವ ಅನಾವೃತ್ತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಅಂದ್ರೆ ಅವ್ರಿಗೆ ಅನುಭವ ಅದು ಮುಖ್ಯ. ಅದರ ಆಧಾರದ ಮೇಲೆ ಉಪಾಸಕರಿಗೂ ಕೂಡ ಅಲ್ಲ ಬಿಡ್ತಾರೆ. ಆ ಉಪಾಸನೆ ಫಲವಾಗಿ ಚಿತ್ತಶುದ್ಧಿ ಉಂಟಾಗಿ ತತ್ವದಲ್ಲಿ ನಿಲುಗಡೆ ಆದರೆ, ಇಲ್ಲಾದ್ರೂ ಆಗಲಿ ಬ್ರಹ್ಮಲೋಕದಲ್ಲಿ ಅವರಲ್ಲಿ ಎಲ್ಲಾದ್ರೂ ಹಾಕೊಂಡೋಗ್ಲಿ, ಅಲ್ಲಿಯೂ ಕೂಡ ಜ್ಞಾನದಿಂದ ಅವರಿಗೂ ಕೂಡ ಈ ಮೋಕ್ಷವು ಸಿಗುತ್ತದೆ ಅನ್ನೋ ವಿಷಯದಲ್ಲಿ ಏನ್ ಸಂಶಯ ಅಂತ ಕೇಳ್ತಾರೆ. ಏನ್ ಸಂಶಯ? ಅದರಿಂದ ಉಪಾಸನೆಯಿಂದಲೂ ಕೂಡ ಉತ್ತರಾಯಣ ಮಾರ್ಗದ ಮೂಲಕ ಹಿರಣ್ಯಗರ್ಭ ಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನವನ್ನು ಪಡೆದು ಅನಂತರ ಮೋಕ್ಷ ಅಂತ. ಅದಕ್ಕೆ ನೀವು ಉತ್ತರಾಯಣ ಮಾರ್ಗದಲ್ಲಿ ಹೋದ್ರೆ ವಾಪಸ್ ಬರೋದಿಲ್ಲ ಅಂತ. ಯಾಕಂದ್ರೆ ಹೆಚ್ಚು ಕಡಿಮೆ 100 ಜ್ಞಾನ ಆಗತ್ತೆ. ಅಂತ ಸ್ಥಾನ ಅದು, ಆ ಸ್ಥಾನ ಅಂಥದ್ದು. ಅಥವಾ ಚಿತ್ತಶುದ್ಧಿ ಆಗ್ಬಿಟ್ರೆ ಇದೇ ಹಿರಣ್ಯಗರ್ಭ ಲೋಕ. ಯಾಕಂದ್ರೆ ಇಲ್ಲಿಯೇ ಅರ್ಥ ಆಗ್ತದೆ ನಿಮಗೆ. ಹಿರಣ್ಯಗರ್ಭ ಲೋಕ ಅಂದ್ರೆ ಆಕಾಶ ಏನು ದೊಡ್ಡಬೇಕಾಗಿಲ್ಲ, ಅಲ್ಲಿಂದ ದೊಡ್ಡಬೇಕಾಗಿಲ್ಲ. ಚಿತ್ತಶುದ್ಧಿ, ಉಪಾಸನೆಯಿಂದ ಚಿತ್ತಶುದ್ಧಿ ಇಲ್ಲೇ ಆಗ್ಬಿಟ್ರೆ, ಇಲ್ಲಿಯೇ ಆ ತತ್ವವನ್ನು ನೋಡ್ಕೊಳಕ್ ಸಾಧ್ಯವಾಗ್ಬಿಟ್ರೆ ಇದೇ ಹಿರಣ್ಯಗರ್ಭ ಲೋಕ. ಬೇರೆ ಒಂದು ಲೋಕ ಅಂತ ಏನು ಅನ್ಕೊಳ್ಳೇಬೇಕಾಗಲ್ಲ ನೀವು. ಶಾಸ್ತ್ರದ ಉತ್ತರಾಯಣ ಮಾರ್ಗ ಅದೆಲ್ಲ ಇರ್ಲಿ, ಅದೆಲ್ಲ ಇರ್ಲಿ. ಅರೆ ಆ ಉತ್ತರಾಯಣ ಮಾರ್ಗದಲ್ಲಿ ಏನೇ ಯಾವ ಯಾವ ದೇವತೆಗಳು ಅಂತೆಲ್ಲ ಅದು ಅನುಗ್ರಹ ಆಗದೆ ಅಂತ ಹೇಳಿದೆಯೋ ಅಷ್ಟು ಇಲ್ಲೇ ಆಗ್ಬಿಡತ್ತೆ. ನಾವು ಯಾವಾಗ ಸಾಧನೆಗಳನ್ನು ಹಗುರಾಗಿ ನೋಡ್ತೀವಿ, ನಮಗೆ ನಾವೇ ಅಡ್ಡಿಗಳು ಹಾಕೊಂತ ಇರ್ತೀವಿ. ಸಲ ನಾವು ಹೋಗ್ಬೇಕಾಗಿರೋ ದಾರದಲ್ಲಿ ನಾವೇ ಕೆಂಡಗಳು ಕೆಲ್ಕೊಂಡಂಗೆ, ನಾವೇ ಬುಳುಗಳು ಹಾಕೊಂಡಂಗೆ ಅಂತ ಆಗ್ಬಿಡತ್ತೆ. ಯಾರು ಮಾಡಲ್ಲ, ನಾವೇ ಮಾಡ್ಕೊಳ್ತಾ ಇರೋದು. ಕಷ್ಟಪಡಕ್ಕಾಗಲ್ಲ ನೋಡಿ.
ಅದಕ್ಕೆ ಹಂಗೆ ಅನ್ಸತ್ತೆ. ಕೇಳ್ತಾ ಇದ್ರೆ ಪ್ರತ್ಯಯಗಳು ಮುಡ್ಕೊಳ್ತಾ ಹೋಗುತ್ತೆ. ಅನುಭವ ಪ್ರತ್ಯಯ ಎಷ್ಟೇ ನಿಶ್ಚಯ ಸ್ವರೂಪವಾಗಿರ್ಲಿ, ಅನುಭವದಲ್ಲಿ ಅದು ಕೊನೆಗಾಣಲಿಲ್ಲ ಅಂತಂದ್ರೆ ಪ್ರಯೋಜನ ಆಗಲ್ಲ ಅದು. ಇಲ್ಲಿ ಹೀಗೆ ಪ್ರತಿ ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಾರ್ಥಂ ಭವತೋ ವಾಕ್ಯಂ, ಉಪನಿಷತ್ತಿನ ಪ್ರಾಮಾಣ್ಯವನ್ನೇ ಅಲ್ಲಗೆಳೆಯುವುದಕ್ಕಾಗಿ ನಿಷೇಧ ಮಾಡುವುದಕ್ಕೋಸ್ಕರವಾಗಿ ನಿನ್ನ ವಾಕ್ಯ ಏನಿದೆಯಲ್ಲ ಅಗ್ನಿಶೀತ ಅನ್ನುವಂಥದ್ದು, ಅದು ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಂ ಕಿಂ ನ ಕರೋತ್ಯೇವ. ಉಪನಿಷತ್ತಿನಲ್ಲಿರುವ ಪ್ರಾಮಾಣ್ಯಗಳ ಪ್ರತಿಷೇಧ ರೂಪವಾದ ವಾಕ್ಯಗಳಿಗೆ ಪ್ರಾಮಾಣ್ಯವನ್ನ ಅಲ್ಲಗೆಳೆಯುತ್ತದೆಯೋ ಇಲ್ವೋ? ಹೇಗೆಂದ್ರೆ ಅಗ್ನಿರ್ವ ರೂಪ ಪ್ರಕಾಶಂ, ಅಗ್ನಿಯು ರೂಪವನ್ನ ಬೆಳಗುತ್ತದೆ ಅನ್ನೋದು ಹೇಗೆ ತನ್ನ ಅರ್ಥವನ್ನು ಉಂಟು ಮಾಡುತ್ತದೆಯೋ ಅದೇ ರೀತಿ ಉಪನಿಷತ್ತಿನಲ್ಲಿರುವಂತಹ ನಿಷೇಧ ರೂಪವಾದಂತಹ ವಾಕ್ಯಗಳು ತಮ್ಮ ಅರ್ಥವನ್ನು ಉಂಟು ಮಾಡುತ್ತದೆಯೋ ಇಲ್ವೋ ಅಂತ ಪ್ರಶ್ನೆ. ಅಥ ಕರೋತಿ, ಅದೇ ಅರ್ಥವಾಂದರ್ಥ. ಅಥವಾ ಉಂಟು ಮಾಡತ್ತಾ? ಉಪನಿಷತ್ತಿನ ಪ್ರಾಮಾಣ್ಯವನ್ನು ಅಲ್ಲಗೆಳೆಯುವ, ಉಪನಿಷತ್ತಿನಲ್ಲಿರುವ ಅಲ್ಲಗೆಳೆಯುವಂತಹ ವಾಕ್ಯಗಳು ತನ್ನ ಜ್ಞಾನವನ್ನು ಉಂಟು ಮಾಡುತ್ತದೆಯೋ ಇಲ್ವೋ ಅಷ್ಟೇ. ಅಂದರೆ ಪ್ರತಿಷೇಧಕ್ಕೆ ಪ್ರಾಮಾಣ್ಯ ಇದೆಯೋ ಇಲ್ವೋ ಅಂತ ಅದು ಪ್ರಶ್ನೆ. ಪ್ರತಿಷೇಧ ವಾಕ್ಯಗಳಿಗೆ ಪ್ರಾಮಾಣ್ಯ ಇದೆಯೋ ಇಲ್ವೋ? ಅಗ್ನಿಶೀತ ಅನ್ನುವಂಥದ್ದು ಅದೊಂದು ಪ್ರತಿಷೇಧ ವಾಕ್ಯ. ಅದು ಪ್ರಮಾಣ ಹೌದು, ಅಲ್ಲ ಪ್ರಮಾಣನೇ. ಅಗ್ನಿಯು ಶೀತವಲ್ಲ ಅನ್ನುವಂಥ ವಿಷಯದಲ್ಲಿ ಅದು ಪ್ರಮಾಣವೇ. ಅದೇ ರೀತಿ ಉಪನಿಷತ್ತು ಕೂಡ ಪ್ರಮಾಣವೇ. ಯದಿ ಕರೋತಿ, ಇದು ಪ್ರತಿಷೇಧ ವಾಕ್ಯಗಳು ಯಾವುದೇ ಪ್ರತಿಷೇಧ ಮಾಡ್ತಾ ಇದೆಯೋ ಅದರ ಬಗ್ಗೆ ತಿಳುವಳಿಕೆ ಉಂಟು ಮಾಡುತ್ತೆ ಅಂತಾದ್ರೆ ತದಾ ಪ್ರತಿಷೇಧಾರ್ಥಂ ಪ್ರಮಾಣಂ ಭವದ್ವಾಕ್ಯಂ, ಪ್ರತಿಷೇಧಕ್ಕೋಸ್ಕರವಾಗಿ ನೀನು ಏನು ವಾಕ್ಯವನ್ನು ಹೇಳಿದೆಯಲ್ಲ ಆ ಮಾತು, ಮತ್ತು ಅಗ್ನಿಶ್ಚ ರೂಪ ಪ್ರಕಾಶಕೋ ವಾ ಭವತಿ, ಅಗ್ನಿಯು ರೂಪವನ್ನು ಬೆಳಗುತ್ತದೆ ಅಂತಿದೆಯಲ್ಲ ಅದು ಹೇಗೆ ಪ್ರಮಾಣವೋ ಇದು ಪ್ರಮಾಣ ಆಗುತ್ತೆ. ಪ್ರತಿಷೇಧ ವಾಕ್ಯ ಪ್ರಾಮಾಣ್ಯೇ ಭವತ್ಯೇವ ಉಪನಿಷದಾಂ ಪ್ರಾಮಾಣ್ಯಂ. ಪ್ರತಿಷೇಧ ವಾಕ್ಯವು ಪ್ರಮಾಣಭೂತ ಅಂತಾದ್ರೆ, ಯಾವುದೇ ಪ್ರತಿಷೇಧವಾಗಲಿ ಅದು ಪ್ರಮಾಣ ಅಂತಾದ್ರೆ ಉಪನಿಷತ್ತಿನಲ್ಲಿರುವ ವಾಕ್ಯಗಳೂ ಕೂಡ ಪ್ರಮಾಣವೇ ಅಂತ ಆಯ್ತು. ಯಾಕಂದ್ರೆ ಅಲ್ಲಿ ಪ್ರತಿಷೇಧ ರೂಪವಾಗಿ ಹೇಳಿರೋದು ಆತ್ಮನನ್ನ. ಅತ್ರ ಭವಂತಹ ಬ್ರುವಂತು ಕಃ ಪರಿಹಾರ ಇತಿ. ಅದರಿಂದ ನೀವೇ ಹೇಳಿ, ಇದು ಈ ಒಗ್ಗಟ್ಟು ನೆನ್ಬಿಡಿಸ್ತೀರಾ ನೀವೇ ಹೇಳಿ. ನಾನು ಅತ್ರ, ಇದು ಪೂರ್ವ ಪಕ್ಷಿ, ಅವರು ಈಸ್ ಟ್ರೈಂಗ್ ಟು ಡಿಫೆಂಡ್ ಇಟ್. ನಾನು ಅತ್ರ ಪ್ರತ್ಯಕ್ಷ ಮದ್ವಾಕ್ಯೆ ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಾರ್ಥ ಪ್ರತಿಪತ್ತಿ ಅಗ್ನೌ ಚ ರೂಪ ಪ್ರಕಾಶನ ಪ್ರತಿಪತ್ತಿ ಪ್ರಮಾ, ಎಲ್ಲರಲ್ಲೂ ಪ್ರತ್ಯಕ್ಷ ಅಂತ ಇಲ್ಲಿ ತಗೊಂಡ್ರು ಆಯ್ತು. ಇವನು ಹೇಳ್ತಾ ಇದ್ದಾನೆ, ಅಲ್ಲ ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಾರ್ಥ ಪ್ರತಿಪತ್ತಿ. ನಾನು ಏನ್ ಹೇಳಿದೆ, ಅಗ್ನಿಶೀತ ಅನ್ನೋದು ಹೇಗೆ ಪ್ರಮಾಣವಲ್ವೋ ಉಪನಿಷತ್ ವಾಕ್ಯಗಳು ಪ್ರಮಾಣ ಅಲ್ಲ ಅಂತ ಇವನು ಹೇಳ್ತಾ ಇರೋದು. ಉಪನಿಷತ್ ಚೆನ್ನಾಗಿ ಜ್ಞಾಪಕ ಹೇಳಿ, ಉಪನಿಷತ್ ವಾಕ್ಯಗಳು ಪ್ರಮಾಣ ಅಲ್ಲ ಅಂತಲ್ಲ ತಾತ್ಪರ್ಯ. ಅಲ್ಲೇ ಉಪನಿಷತ್ ವಾಕ್ಯಗಳು ಆತ್ಮೈಕತ್ವ ವಿದ್ಯೆಯನ್ನೇ ತಿಳಿಸುವುದಕ್ಕೆ ಹೊರಟಿದೆ ಅಂದ್ ನೀವೇನ್ ಹೇಳ್ತೀರಲ್ಲ ಅದು ಪ್ರಮಾಣ ಅಲ್ಲ ಅಂತ. ಆ ವಿಷಯದಲ್ಲಿ ಪ್ರಮಾಣ ಅಲ್ಲ, ಆತ್ಮೈಕತ್ವ ವಿದ್ಯೆಯನ್ನು ತಿಳಿಸುವ ವಿಷಯದಲ್ಲಿ ಪ್ರಮಾಣವಲ್ಲ. ಆ ಆತ್ಮೈಕತ್ವವನ್ನು ಉಪಾಸನೆ ಮಾಡಬೇಕೆಂದು ತಿಳಿಸುವ ವಿಷಯದಲ್ಲಿ ಪ್ರಮಾಣ ಅದು. ಹಂಗೆ ಮತ್ತೆ ಉಪನಿಷತ್ ಪ್ರಾಮಾಣ್ಯವನ್ನು ಅಲ್ಲಿಗೆಳೆಯೋದಕ್ಕೆ ಹೊರಟಿಲ್ಲ. ನೀವೇನು ಅದಕ್ಕೆ ಗುರಿ ಇದೆ ಅಂತ ಹೇಳ್ತಾರಲ್ಲ ಅದಲ್ಲ ಅಂತ ಹೇಳ್ತಾರದಷ್ಟೇ. ಅವ್ನು ಏನ್ ಪ್ರತಿಷೇಧ ಮಾಡ್ತಾರೆ ಅದು ಗೊತ್ತಿರ್ಬೇಕು ನಮ್ಗೆ. ಆಮೇಲೆ ಉಪನಿಷತ್ತನ್ನೆಲ್ಲ ಪ್ರಮಾಣ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಅದೆಲ್ಲ ಅಲ್ಲ. ಯಾಕೆಂದ್ರೆ ಅವನು ವೇದ ಪ್ರಾಮಾಣ್ಯವನ್ನು ಒಪ್ಕೊಂಡಿರೋವನು, ಉಪನಿಷತ್ತಿನ ವೇದದ ಭಾಗ ಅಂತಾನೂ ಒಪ್ಕೊಂಡಿರುವವನು. ಅದರಿಂದ ಉಪನಿಷತ್ ಅಪ್ರಮಾಣ ಅಂತ ಹೇಳಿದಕ್ಕೆ ಹೊರಟಿಲ್ಲ. ಆದ್ರೆ ಆತ್ಮೈಕತ್ವ ತಿಳಿಸಲಿಕ್ಕೆ ಹೊರಟಿದೆ ಅಂದ್ರೆ ಅಪ್ರಮಾಣ ಆಗಿಬಿಡತ್ತೆ ಅಂತ ಅದು ಒಂದು ಆಕ್ಷೇಪಣೆ. ಈಗ ಅಲ್ಲೇನ್ ಹೇಳ್ತಾರೆ ಅಂತಂದ್ರೆ
ನನ್ನ ಮಾತು ಏನರ್ಥ ಅಂದ್ರೆ ಅಂತ ಪೂರ್ವಪಕ್ಷ ಹೇಳ್ತಿರೋದು. ಮಧ್ವಾಕ್ಯ ನನ್ನ ವಾಕ್ಯದಲ್ಲಿರೋದು ಅಂದ್ರೆ ನಾನು ಏನು ಅಗ್ನಿಶೀತ ಅಂತ ಹೇಳಿದ್ನಲ್ಲ, ಅಲ್ಲಿ ಏನ್ ಹೇಳಬೇಕು ಕೊಟ್ಟಿದ್ದೀನಿ ಅಂತಂದ್ರೆ ಉಪನಿಷತ್ ಪ್ರಾಮಾಣ್ಯ ಪ್ರತಿಷೇಧಾರ್ಥ ಪ್ರತಿಪತ್ತಿ. ಉಪನಿಷತ್ತಿನ ಪ್ರಾಮಾಣ್ಯದ ಬಗ್ಗೆ ಅಂದ್ರೇನು? ಆತ್ಮಸ್ವರೂಪವನ್ನು ತಿಳಿಸ್ಕೊಳ್ಳೋದಕ್ಕೆ ಹೊರಟಿದೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಅಂತ ಹೇಳ್ತಾ ಅದನ್ನು ನಾನು ಅಲ್ಲಿಗೆ ಹೇಳಕ್ಕೆ ಹೊರಟಿದ್ದೀನಿ. ಉಪನಿಷತ್ತಿನ ವಾಕ್ಯಗಳು ಆತ್ಮೈಕತ್ವ ವಿದ್ಯೆ ತಿಳಿಸುತ್ತೆ ಅಂತಂದ್ರೆ ಅಂತ ಅರ್ಥ. ಅಂದ್ರೆ ಅಗ್ನಿಶೀತ ಅಂದಂಗೆ ಅಂತ. ಅಗ್ನಿ ತಂಪಲ್ಲ. ಅದೇ ರೀತಿ ಹೆಚ್ಚೆ ಉಪನಿಷತ್ ಹೇಳಿದ್ರು ಆತ್ಮೈಕತ್ವ ಅನ್ನೋದು ಹೊಂದೋದೇ ಇಲ್ಲ ಅಂತ ಅವನು ಹಂಗೆ ಹೇಳ್ತಾ ಇರೋದು. ಅರ್ಥ ಆಗ್ತಾ ಇದೆಯಲ್ಲ? ಅದರಿಂದ ನನ್ನ ವಾಕ್ಯವು ಅಗ್ನಿಶೀತ ಅನ್ನುವಂತೆ, ಅಗ್ನಿಶೀತ ಅನ್ನುವಂಥ ವಾಕ್ಯವು ಹೇಗೆ ಪ್ರಮಾಣವಲ್ವೋ, ಪ್ರಮಾಣಭೂತವಾದ ವಾಕ್ಯವಲ್ವೋ, ಅದೇ ರೀತಿ ಉಪನಿಷತ್ತುಗಳು ಈ ತಾತ್ಪರ್ಯ ಇದೆ, ಆತ್ಮೈಕತ್ವ ವಿದ್ಯೆಯಲ್ಲಿ ತಾತ್ಪರ್ಯ ಇದೆ ಅಂತಂದ್ರೆ ಆಗ ಅದರ ಪ್ರಾಮಾಣ್ಯವು ಹೊರಟು ಹೋಗುತ್ತೆ. ಅಂದ್ರೆ ಅಗ್ನಿಶೀತ ಅನ್ನುವಂಥದ್ದು ಹೇಗೆ ಪ್ರಮಾಣ ಅದರ ಆ ವಾಕ್ಯದ ಪ್ರಮಾಣವನ್ನು ನಿಷೇಧ ಮಾಡುವುದಕ್ಕಾಗಿ ಒಂದು ಉದಾಹರಣೆ ಕೊಟ್ಟಿದ್ದು. ಯಾವುದಕ್ಕೆ ಆ ಉದಾಹರಣೆ? ಅದೇ ರೀತಿ ಉಪನಿಷತ್ತಿನ ವಾಕ್ಯಗಳು ಕೂಡ ಪ್ರಮಾಣವಲ್ಲ ಅಂತ ಹೇಳಿಕೊಟ್ಟಿರೋದು. ಅಷ್ಟೇ ಹೊರತು ಅದೊಂದು ಅಂದ್ರೆ ಉಪನಿಷತ್ತಿನ ನಿಷೇಧ ಮಾಡುವುದಕ್ಕಾಗಿ ನಾನು ಉಪನಿಷತ್ತಿನ ಪ್ರಾಮಾಣ್ಯವನ್ನ ನಿಷೇಧ ಮಾಡುವುದಕ್ಕೋಸ್ಕರ ನಾನು ಏನು ವಾಕ್ಯ ಹೇಳಿದೆ ಅಗ್ನಿಶೀತ ಅಂದ್ರೆ ಇದು ಸೆಲ್ಫ್ ಕಾಂಟ್ರಡಿಕ್ಟರಿ ಅಂತ ಏನ್ ಹೇಳಿದೆ ಅದು ಕರೆಕ್ಟ್. ಅಂದ್ರೆ ಆ ವಾಕ್ಯವು ಉಪನಿಷತ್ತಿನ ಪ್ರಾಮಾಣ್ಯವನ್ನು ನಿಷೇಧ ಮಾಡೇ ಮಾಡುತ್ತೆ, ಅದು ಕರೆಕ್ಟ್. ಮತ್ತೆ ಇನ್ನೊಂದು ವಾಕ್ಯ ನೀವು ಹೇಳಿದ್ರಲ್ಲ, ಅಗ್ನವಚ್ಚ ರೂಪ ಪ್ರಕಾಶನ ಪ್ರತಿಪತ್ತಿ. ಅಗ್ನಿಯು ರೂಪವನ್ನ ಬೆಳಗಿ ತೋರಿಸಿಕೊಡುತ್ತದೆ. ರೂಪ ಪ್ರಕಾಶ ಪ್ರತಿಪತ್ತಿ, ರೂಪದ ತಿಳಿವಳಿಕೆಯನ್ನ ಉಂಟು ಮಾಡುತ್ತದೆ ಅಂತಿದೆಯಲ್ಲ, ಅದು ಕೂಡ ಅದು ಏನು ಆ ಅರಿವನ್ನು ಉಂಟು ಮಾಡಿಕೊಡುತ್ತದೆ ಅನ್ನುವ ವಿಷಯದಲ್ಲಿ ಕೂಡ ಅದು ಪ್ರತ್ಯಕ್ಷ. ಅಗ್ನಿಶೀತ ಅನ್ನುವಂಥ ವಾಕ್ಯವು ಉಪನಿಷತ್ತಿನ ವಾಕ್ಯವನ್ನ ಪ್ರಾಮಾಣ್ಯವನ್ನ ಅಲ್ಲಗೆಳೆಯುವ ವಿಷಯದಲ್ಲಿ ಹೇಳ್ತಾ ಇರೋದು ನಿಷೇಧ ವಾಕ್ಯ. ನೀವು ಹೇಳೋದು ಅಗ್ನಿ ರೂಪವನ್ನು ಬೆಳಗುತ್ತದೆ, ಅದು ಪ್ರಮೇಯನ ಉಂಟು ಮಾಡುತ್ತೆ. ಅದು ಹೇಗೆ ಪ್ರಮೇಯನ ಉಂಟು ಮಾಡುತ್ತದೆಯೋ ಅದೇ ರೀತಿ ನನ್ನ ವಾಕ್ಯಗಳು ಕೂಡ ಉಪನಿಷತ್ತಿನ ಪ್ರಾಮಾಣ್ಯವನ್ನು ಅಲ್ಲಗೆಳೆಯುವ ವಿಷಯದಲ್ಲಿ ಪ್ರಮೇಯವನ್ನು ಉಂಟು ಮಾಡುತ್ತೆ ಅಂತ. ಯಾಕೆ ಅದು ಪ್ರತ್ಯಕ್ಷ ವಿರೋಧ. ಹೇಗೆ ಅಗ್ನಿಶೀತ ಅನ್ನುವುದು ಪ್ರತ್ಯಕ್ಷ ವಿರೋಧವೋ ಅದೇ ರೀತಿ ಆತ್ಮೈಕತ್ವ ಅನ್ನುವಂಥದ್ದು ಪ್ರತ್ಯಕ್ಷ ವಿರೋಧ. ಆ ಜ್ಞಾನವು ಕೂಡ ಅಲ್ಲಗೆಳೆಯುವ ವಿಷಯದಲ್ಲಿ ಪ್ರಮಾಣ ಯಾವುದೋ ಅಗ್ನಿಶೀತ ಅನ್ನುವಂಥದ್ದು ಅಂತ. ಉಪನಿಷತ್ತಿನ ಪ್ರಾಮಾಣ್ಯವನ್ನು ಅಲ್ಲಗೆಳೆಯೋದಕ್ಕೆ ನಾನೇನೋ ಒಂದು ಲೌಕಿಕವಾದಂಥ ಒಂದು ಮಾತು ಹೇಳಿದ್ನಲ್ಲ, ಅಗ್ನಿಶೀತ ಅನ್ನುವಂಥದ್ದು ಸೆಲ್ಫ್ ಕಾಂಟ್ರಡಿಕ್ಟರಿ. ಅದೇ ರೀತಿ ಉಪನಿಷತ್ತಿನಲ್ಲಿ ಹೇಳುವಂಥ ಆತ್ಮೈಕತ್ವ ವಿದ್ಯೆಯಲ್ಲದು ಸೆಲ್ಫ್ ಕಾಂಟ್ರಡಿಕ್ಟರಿ. ಎರಡೂ ತನಗೆ ನಾನು ಉಂಟು ಮಾಡುತ್ತೆ. ಅದೇ ರೀತಿ ಅಗ್ನಿಯ ರೂಪವನ್ನು ಬೆಳಗುತ್ತದೆ ಅನ್ನುವಂಥ ವಾಕ್ಯವೂ ಕೂಡ ಕರೆಕ್ಟ್, ಅದು ಪ್ರಮಾಣವೇ. ಅದು ಪ್ರತ್ಯಕ್ಷ ಪ್ರಮಾಣದಿಂದ ಪ್ರೂವ್ ಆಗುತ್ತೆ. ಅಗ್ನಿಯ ರೂಪವನ್ನು ಬೆಳಗುತ್ತದೆ ಅನ್ನುವಂಥದ್ದು ಅಷ್ಟೇನೆ. ಆದ್ರೆ ಅಗ್ನಿಶೀತ ಅನ್ನುವಂಥದ್ದು ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದರಿಂದ ಹೇಗೆ ಪ್ರಮಾಣಭೂತ ವಾಕ್ಯವಲ್ಲವೋ ಅದೇ ರೀತಿ ಉಪನಿಷತ್ತಿನ ಆತ್ಮೈಕತ್ವ ವಿದ್ಯೆ ಅನ್ನುವಂಥದ್ದು ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದರಿಂದ ಪ್ರಮಾಣ ಅಲ್ಲ. ಅದರಿಂದ ಪ್ರಮಾಣ ವಾಕ್ಯವನ್ನೂ ಕೂಡ ನನ್ನ ಈ ಉದಾಹರಣೆಯ ವಾಕ್ಯವು ಅಲ್ಲಗೆಳೆಯುತ್ತದೆ. ಅಷ್ಟೇ ಬೇಕಾದ ನಮಗೆ. ಕರ್ತರ್ಹಿ ಭವತಃ ಪ್ರದ್ವೇಷಃ ಬ್ರಹ್ಮೈಕತ್ವ ಪ್ರತ್ಯಯೇ ಪ್ರಮಾಣಂ ಪ್ರತ್ಯಕ್ಷಂ ಕುರ್ವತಿ ಉಪನಿಷತ್ತು ಉಪಲಭ್ಯಮಾನಾಸು. ಬ್ರಹ್ಮ ಉಪನಿಷತ್ತುಗಳ ಇಲ್ಲಿ ಎಂಥ ಉಪನಿಷತ್ತುಗಳು? ಬ್ರಹ್ಮೈಕತ್ವ ಪ್ರತ್ಯಯೇ ಪ್ರಮಾಂ ಪ್ರತ್ಯಕ್ಷಂ ಕುರ್ವತೀಷು ಉಪನಿಷತ್ತು.
ಬ್ರಹ್ಮೈಕತ್ವ ವಿಷಯದ ಬಗ್ಗೆ ಪ್ರಮೇಯದ ತಿಳುವಳಿಕೆ, ಜ್ಞಾನ, ಅನುಭವವನ್ನ ಪ್ರತ್ಯಕ್ಷಂ ಕುರ್ವತೀಶು, ಆ ತಿಳುವಳಿಕೆಯನ್ನ ಪ್ರತ್ಯಕ್ಷವಾಗಿ ಅಂದ್ರೆ ಅನುಭವದಲ್ಲಿ ತೋರಿಸಿಕೊಡುವಂತಹ ಉಪನಿಷತ್ ವಾಕ್ಯಗಳು ಉಪಲಭ್ಯಮಾನ ಇರುವಲ್ಲಿ ಅಥವಾ ಆ ಅನುಭವವನ್ನು ಕಂಡುಕೊಂಡವರು ಇರುವಲ್ಲಿ ಭವತಃ ಪ್ರದ್ವೇಷ ಕಹ, ನಿನಗೆ ಯಾಕೆ ಅದರ ಬಗ್ಗೆ ದ್ವೇಷ ಅಂತ ಅಂದ್ರೆ ಅರ್ಥ ಇಲ್ಲಿ ಬಿಡಿಸೋದು, ಇದಕ್ಕೋಸ್ಕರ ವಾಕ್ಯಕ್ಕೆ ಅರ್ಥ ಮಾಡಿದ್ದಾನೆ. ಉಪನಿಷತ್ತುಗಳು ಬ್ರಹ್ಮೈಕತ್ವ ವಿದ್ಯೆಯನ್ನ ಅನುಭವದಲ್ಲಿ ತೋರಿಸಿಕೊಡುತ್ತದೆ. ಆ ಅನುಭವದಲ್ಲಿ ಆ ತತ್ವವನ್ನು ಕಂಡುಕೊಂಡವರು ಇದ್ದಾರೆ, ಅವರು ಪ್ರತ್ಯಕ್ಷವಾಗಿ ಇದ್ದಾರೆ, ಅವರಿಗೆ ಆ ಜ್ಞಾನವು ಪ್ರತ್ಯಕ್ಷವಾಗಿದೆ. ಪ್ರತ್ಯಕ್ಷ ಮಾಡಿಕೊಂಡವರೂ ಕೂಡ ನಮಗೆ ಪ್ರತ್ಯಕ್ಷವಾಗಿಯೇ ಇದ್ದಾರೆ. ಹೀಗಿರುವಲ್ಲಿ ನಿನಗೆ ಯಾಕೆ ಅದರ ಮೇಲೆ ದ್ವೇಷ ಅಂತ. ಕಸ್ತರ್ಹಿ ತವ ಪ್ರದ್ವೇಷ, ನಿನಗೆ ಯಾಕೆ ಅದರ ಮೇಲೆ ದ್ವೇಷ, ಇನ್ನೇನು ಅರ್ಥ ಮಾಡಬೇಕು ಅಂತ ಕೇಳ್ತಾರದು. ಯಾಕಂದ್ರೆ ಉಪಲಬ್ಧ ಅವ್ರು ಇದ್ದಾರೆ, ಇಲ್ಲಿ ಆ ಅನುಭವನ ಕಂಡುಕೊಂಡವ್ರು ಇದ್ದಾರೆ. ಅನುಭಾವಿಗಳು ಇರುವಲ್ಲಿ ನಿನಗೇನ್ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾ ಇದೀಯಾ ಅಂತ. ಪ್ರತಿಷೇಧ ಅನುಪಪತ್ತಿ, ಆದ್ದರಿಂದ ಪ್ರತಿಷೇಧವು ನೀನೇನ್ ಪ್ರತಿಷೇಧ ಮಾಡ್ತೀಯಲ್ಲ ಅದು ಹೊಂದೋದಿಲ್ಲ. ಸ್ವಾಮಿಗಳ ಅದಕ್ಕೊಂದು ಅಡಿ ಟಿಪ್ಪಣಿ ಬರೀತಾರೆ ನೋಡಿ. ಕಂಸ ಬಿಟ್ಬಿಡಿ, ಪ್ರತಿಷೇಧವು ನೀನ್ ಹೇಳ್ತಾನೆ, ನೀನೇನ್ ಪ್ರತಿಷೇಧ ಮಾಡ್ತಾ ಇದೀಯಾ ಪ್ರತ್ಯಕ್ಷ ವಿರೋಧ ಅಂತ, ಅದು ಹೊಂದೋದಿಲ್ಲ. ಯಾಕೆ ಅಂದ್ರೆ ಅದನ್ನು ಕಂಡುಕೊಂಡು ಇರುವವರು ಪ್ರತ್ಯಕ್ಷವಾಗಿದ್ದಾರೆ, ಆಗಬೇಕಾದ್ರು. ನಿಮಗೆ ಪ್ರತ್ಯಕ್ಷ ಇಲ್ಲಿರ್ಬೋದು, ಆದ್ರೆ ಆತ್ಮೈಕತ್ವ ವಿಜ್ಞಾನ ಪ್ರತ್ಯಕ್ಷವಾಗಿ ಕಂಡುಕೊಂಡವರು ಇದಾರಲ್ಲ, ಅದು ಹೇಳ್ತಾರೆ. ಈಗ ಅನುಭವ ಹೆಂಗಿರುತ್ತೆ ಅಂತ, ಶೋಕ ಮೋಹಾದಿ ನಿವೃತ್ತಿಶ್ಚ ಪ್ರತ್ಯಕ್ಷಂ ಫಲಂ ಬ್ರಹ್ಮೈಕತ್ವ ಪ್ರತಿಪತ್ತಿ ಪಾರಂಪರ್ಯ ಜನಿತಂ ಇತ್ಯವೋಚಾಮ. ಈಗ ಬ್ರಹ್ಮೈಕತ್ವ ಪ್ರತಿಪತ್ತಿ ಅಂತಿದೆಯಲ್ಲ, ಆತ್ಮೈಕತ್ವ ಅಥವಾ ಬ್ರಹ್ಮಾತ್ಮೈಕತ್ವ ಪ್ರತಿಪತ್ತಿ ಎಂದು ತಿಳುವಳಿಕೆ, ಅನುಭವ, ಆ ಜ್ಞಾನ, ಅದರ ಫಲವು ಪ್ರತ್ಯಕ್ಷವಾಗಿದೆ. ಪ್ರತ್ಯಕ್ಷಂ ಏನು ಫಲ? ಶೋಕ ಮೋಹಾದಿ ನಿವೃತ್ತಿ. ಶೋಕ ಮೋಹ ಮೊದಲಾದವುಗಳ ನಿವೃತ್ತಿಯಾಗುವುದು, ಇಲ್ಲದಿರುವಿಕೆ ಎನ್ನುವಂತಹದ್ದು, ಅದು ಆ ಫಲವು ಪ್ರತ್ಯಕ್ಷವಾಗಿದೆ, ಅನುಭವ ಗಮ್ಯವಾಗಿದೆ ಅಂತ ಅರ್ಥ. ಪಂಡಿತಾ ನ ಶೋಚಂತಿ ತರದಿ ಶೋಕಂ ಆತ್ಮವಿತು ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತಃ ಕಿಮಿಚ್ಛಂ ಕಸ್ಯ ಕಾಮಾಯ ಶರೀರಮನುಸಂಜ್ವರೆ. ಇದೆಲ್ಲ ವಾಕ್ಯಗಳು ಕೂಡ ಅನುಭವಿಗಳ ಅನುಭವವನ್ನೇ ತೋರಿಸ್ತಾ ಇದೆ. ಹೀಗೆ ಯಾರು ಸಾಧನೆಗಳನ್ನ ಮಾಡಿ ಅನುಭವವನ್ನ ನೋಡಬಲ್ಲವರೋ ಅಥವಾ ಅನುಭವದಿಂದ ನೋಡಿಕೊಳ್ಳಬಲ್ಲವರೋ ಅವರಿಗೆ ಶೋಕ ಮೋಹಾದಿಗಳ ನಿವೃತ್ತಿ ಎನ್ನುವಂತಹದ್ದು ಇಲ್ಲಿಯೇ ಪ್ರತ್ಯಕ್ಷವಾಗಿ ಅನುಭವ ಬರುತ್ತಿರುವಲ್ಲಿ, ಆ ಅನುಭವ ಬರ್ತಾ ಇರೋದ್ರಿಂದ ಉಪನಿಷತ್ತು ಆತ್ಮೈಕತ್ವ ವಿದ್ಯೆಯನ್ನ ಉಂಟು, ಆ ಪ್ರಮೇಯನ್ನ ಅಂದ್ರೆ ಆ ವಿದ್ಯೆಯನ್ನ, ಆ ತಿಳುವಳಿಕೆಯನ್ನ ಉಂಟು ಮಾಡಿಯೇ ಮಾಡುತ್ತದೆ. ಆದ್ದರಿಂದ ಅದು ಪ್ರಮಾಣ. ನಿಮ್ಗೇನು ಆಕ್ಷೇಪಣೆ ಇದ್ರ ಬಗ್ಗೆ ಅಂತ ಕೇಳ್ತಾರದು. ತಸ್ಮಾತ್, ಆದ್ದರಿಂದ ಉಕ್ತೋತ್ತರತ್ವ, ಉತ್ತರ ಹೇಳಾಯ್ತು, ಈಗಲೂ ತಿರ್ಗಿ ಉತ್ತರ ಹೇಳಿದ್ವಿ ಅಂತ. ಏನು? ಉಪನಿಷತ್ತು ತನ್ನ ವಿಷಯವಾದ ಆತ್ಮೈಕತ್ವ ವಿದ್ಯೆಯ ಬಗ್ಗೆ ತಿಳುವಳಿಕೆಯನ್ನು ಉಂಟು ಮಾಡಿಯೇ ಮಾಡುತ್ತೆ. ಉಂಟು ಮಾಡಿದೆ ಅನ್ನೋದಕ್ಕೆ ಗುರುತೇನಪ್ಪ ಅಂತಂದ್ರೆ ಶೋಕ ಮೋಹಾದಿಗಳ ನಿವೃತ್ತಿ. ಅದು ಶೋಕ ಮೋಹಾದಿಗಳ ನಿವೃತ್ತಿ ಯಾರಿಗಾಗಿದೆಯೋ ಅವರಿಗೆ ಪ್ರತ್ಯಕ್ಷವಾಗಿದೆ ಅನುಭವ. ಬಲ್ಲವರು ಶೋಕಿಸುವುದಿಲ್ಲ. ಪಂಡಿತಾ ನ ಶೋಚಂತಿ. ಅನುಶೋಚನೆ ಏನ್ ಬೇಕಲ್ಲ, ಗತಾಸುನ ಗತಾಸಂಸ ಏನ್ ಬೇಕಾಗಿಲ್ಲ, ಅವರಿಗೆ ಶೋಕ ಇಲ್ಲ. ತತ್ರ ಕೋ ಮೋಹ
ತಶೋಕಃ ಏಕತ್ವಮನುಪಶ್ಯತಃ ಆತ್ಮವಿತ್ ಶೋಕಂ ಚರತಿ. ಎಲ್ಲ ಇರೋದ್ರಿಂದ ಅವ್ರವ್ರ ಅನುಭವದಲ್ಲಿ ಇದೆ, ಶೋಕ ಇಲ್ಲದೆ ಇರೋದು. ನನ್ಗೆ ಹೇಗೆ ನನ್ನ ದುಃಖ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂತಾರೋ ಅಂದ್ರೆ ನನಗೆ ಮಾತ್ರ ಗೊತ್ತಾಗುತ್ತೆ ಅಂತ ಅಷ್ಟೇ. ನನಗೆ ಪ್ರತ್ಯಕ್ಷವಾಗಿ ಇದೆ, ಅನುಭವ ರೂಪವಾಗಿದೆ. ಹಾಗೆಯೇ ಬಲ್ಲವರಿಗೂ ಕೂಡ ಶೋಕ ಮೋಹಗಳನ್ನು ದಾಟಿರುವುದು ಅನ್ನುವುದು ನಂದತಿ ನಂದತಿ ನಂದತಿ, ಬರೀ ಆನಂದ ಮಾತ್ರವೇ, ಪ್ಯೂರ್ ಬ್ಲಿಸ್, ಬರೀ ಆನಂದ ಅಂತಿದೆಯಲ್ಲ, ಹಂಗಿರೋದು ಅವ್ರ ಅನುಭವದಲ್ಲಿರುವಾಗ ಅನುಭವದಲ್ಲಿ ಉಳಿಯುವಂತೆ ಜ್ಞಾನ ಉಂಟು ಮಾಡೋದ್ರಿಂದ ಇದು ಉಪನಿಷತ್ತು ಕೂಡ ತನ್ನ ವಿಷಯದಲ್ಲಿ ಪ್ರಮಾಣ ಅದು ಹೊಸಬೇಕಾಗೋದು. ಆಮೇಲೆ ನೀವು ಯಾವುದಕ್ಕೂ ವಿರೋಧ ಅಲ್ಲ ಅಂತ ತೋರಿಸ್ತಾರೆ. ಪ್ರತ್ಯಕ್ಷಕ್ಕೂ ವಿರೋಧ ಅಲ್ಲ, ಕರ್ಮಕಾಂಡಕ್ಕೂ ವಿರೋಧ ಅಲ್ಲ ಮುಂದೆ ತೋರಿಸ್ತಾರೆ. ಆದರೆ ಇಲ್ಲಿ ಈ ಪ್ರಮೇಯನ ಉಂಟು ಮಾಡುವುದರಿಂದ ಉಪನಿಷತ್ತು ತನ್ನ ವಿಷಯದಲ್ಲಿ ಪ್ರಮಾಣ, ಉಪನಿಷತ್ತು ಪ್ರಮಾಣ ಅಷ್ಟೇ ಬೇಕಾದದ್ದು. ತಸ್ಮಾತ್ ಉಕ್ತೋತ್ತರತ್ವ, ಇನ್ನು ಉತ್ತರವನ್ನು ಹೇಳಿರೋದ್ರಿಂದ ನಿನ್ನ ಆಕ್ಷೇಪಣೆಗೆ ಉಪನಿಷದಂ ಪ್ರತಿ ಅಪ್ರಾಮಾಣ್ಯ ಆಶಂಕ ತಾವತ್ ನಾಸ್ತಿ. ಉಪನಿಷತ್ತುಗಳ ಅಪ್ರಮಾಣ ಅನ್ನುವ ವಿಷಯದಲ್ಲಿ ಆಶಂಕೆ, ಸಂಶಯ, ಶಂಕೆಯಾದರೋ ಬರೀ ನಾಸ್ತಿ ಅಂತ ಹೇಳಿಲ್ಲ, ತಾವತ್ ನಾಸ್ತಿ, ಅದಂತೂ ಇಲ್ಲ. ಅದಂತೂ ಇಲ್ಲ. ಉಪನಿಷತ್ತಿನ ಪ್ರಾಮಾಣ್ಯದ ಬಗ್ಗೆ ಸಂಶಯ ಅಂತೂ ಇಲ್ಲ ಅಂದ್ರೆ ಅರ್ಥ ಇನ್ನೇನೋ ಕೊಟ್ಟಿದ್ದಾರೆ ಅಂತ, ಅದಂತೂ ಇಲ್ಲ. ಅದಾಯ್ತು. ಇನ್ನು ಅಂತ ನೆಕ್ಸ್ಟ್ ಶುರು ಮಾಡ್ತಾರೆ. ಇನ್ನ ಪ್ರತ್ಯಕ್ಷ, ಇನ್ನ ಕರ್ಮಕಾಂಡ ವಿರೋಧ ಅಂತಿದೆಯಲ್ಲ ಅದು ವಿರೋಧ ಅಲ್ಲ. ಆಮೇಲೆ ಪ್ರತ್ಯಕ್ಷ ವಿರೋಧ ಅಂತೆಯಲ್ಲ ಅದು ವಿರೋಧ ಅಲ್ಲ. ಉಪನಿಷತ್ತು ತನ್ನ ವಿಷಯ ತಿಳಿಸಿಕೊಡುವುದರಲ್ಲಿ ಪ್ರಮಾಣವೂ ಆಗಿದೆ ಮತ್ತು ಪ್ರಮಾಣವಾಗಿರುವ ಉಪನಿಷತ್ತು ಕರ್ಮಕಾಂಡಕ್ಕೂ ವಿರುದ್ಧವಲ್ಲ, ಪ್ರತ್ಯಕ್ಷಾದಿಗಳಿಗೂ ವಿರುದ್ಧವಲ್ಲ ಅಂತ ಕಾಣ್ತಾ ಇದೆಯಲ್ರಿ, ನೀವು ಹೇಳಂಗಿಲ್ಲ ಅಷ್ಟೇ ಅರ್ಥ. ಅರ್ಥ ಇದೆಯಲ್ಲ, ಯಾವುದಕ್ಕೂ ಇವಾಗ ಪ್ರಾಮಾಣ್ಯವನ್ನ ತೋರಿಸಿದ್ರು. ಅದರಿಂದ ತಾವತ್ತಂದ್ರೆ ಅದಂತೂ ಅಂದ್ರೆ ಇವಾಗ ಸದ್ಯಕ್ಕೆ ಅಷ್ಟು ತೋರಿಸಿದ್ದೀವಿ. ಮುಂದೆ ನಿನ್ನ ಆಕ್ಷೇಪಣೆಗಳೇನಿದೆಯಲ್ಲ, ಈ ಪ್ರಾಮಾಣ್ಯವನ್ನು ಪ್ರಶ್ನೆ ಮಾಡಿದ್ದೆ. ಪ್ರಶ್ನೆ ಮಾಡುವಾಗ ಕರ್ಮಕಾಂಡ ವಿರೋಧ, ಪ್ರತ್ಯಕ್ಷ ವಿರೋಧ ಅಂತ ಹೇಳಿದ್ದೆ. ಮೊದಲು ಇವಾಗ ಪ್ರಮಾಣ ತೋರಿಸ್ಕೊಟ್ಟಿದ್ದೀವಿ, ಇನ್ನು ವಿರುದ್ಧ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ರೆ ಪೂರ್ತಿ ಮುಗಿದೋಯ್ತು. ಅದಷ್ಟನ್ನ ಮಾಡ್ತೀವಿ ಅಂತಾರೆ. ಆ ಮುಂದಿನ ಭಾಗವನ್ನ ಮತ್ತೆ ಸೇರಿದಾಗ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.